ಸರ್ ನಿಮ್ಮನ್ನು ಕರೀತಿದ್ದಾರೆ. ನಮಸ್ಕಾರ ಸರ್. ನಮಸ್ಕಾರ. ಏನ್ ನಿನ್ನ ಹೆಸರು? ನನ್ನ ಹೆಸರು ವಿಜಯ್ ಸರ್. ಏನ್ ಓದಿದ್ದೀರಾ? SSLC. ಯಾವ ಕೆಲಸದಲ್ಲಿ ಎಕ್ಸ್ಪೀರಿಯನ್ಸ್ ಇದೆ? ಏನ್ ಸರ್ ಎಲ್ರೂ ಈ ರೀತಿ ಕೇಳಿದ್ರೆ ನಾವು ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ಏನ್ ಸರ್ ಹೇಳೋದು? ಯಾರಾದ್ರೂ ಕೆಲಸ ಕೊಟ್ಟರೆ ತಾನೇ ಸರ್ ನಮ್ಮ ಎಕ್ಸ್ಪೀರಿಯನ್ಸ್ ಬಗ್ಗೆ ನಾವ್ ಹೇಳ್ಕೊಳ್ಳೋದು. ಅವಕಾಶ ನೀವೇ ಯಾಕೆ ಸರ್ ಕೊಡ್ಬಾರ್ದು? ನೋಡ್ರಿ, ಇಲ್ಲಿ ಕೆಲಸ ಗೊತ್ತಿರೋರ್ಗೆ ಕೆಲಸ ಕೊಡಕ್ ನಾವಿರೋದು, ಕೆಲಸ ಗೊತ್ತಿಲ್ಲದೆ ಇರೋರ್ಗೆ ಟ್ರೈನಿಂಗ್ ಕೊಡೋದಕ್ಕಲ್ಲ. ದಯವಿಟ್ಟು ನೀವು ಸ್ವಲ್ಪ ದೊಡ್ಡ ಮನ್ಸು ಮಾಡ್ಬೇಕು ಸರ್. ರೀ, ಇರೋದ್ನೆಲ್ಲ ನಾನು ಹೊಡೆದೇಳಿದ್ದೀನಿ. ನೀವು ಸುಮ್ನೆ ನಾನು ತೊಂದರೆ ಕೊಡ್ಬೇಡಿ ಪ್ಲೀಸ್. ಹೊರಟಾಗಿ ಇಲ್ಲಿಂದ ಸರ್, ಪ್ಲೀಸ್. ವಿಜಯ್, ನಾನು ಎಷ್ಟು ಸಲ ಹೇಳಿದ್ದೀನಿ, ಕೆಲಸ ಸಿಗ್ಲಿಲ್ಲ ಅಂತ ಹೀಗೆ ಯೋಚನೆ ಮಾಡ್ತಾ ಕೂತ್ರೆ ಹುಚ್ಚ ಆಗ್ಬಿಡ್ತೀಯ. ಇವತ್ತಲ್ಲ ನಾಳೆ ಕೆಲಸ ಸಿಕ್ಕೇ ಸಿಗುತ್ತೆ, ಅದಕ್ಕೆ ಯಾಕೆ ಇಷ್ಟು ವರಿ ಮಾಡ್ಕೋತೀಯೋ? ಎದೋಳ ಮೇಲೆ ನಡಿಯ ಮನೆಗೆ. ವಿಜಯ್, ಇವತ್ತೇನಾಯ್ತು ಗೊತ್ತಾ? ನಮ್ ಫ್ಯಾಕ್ಟ್ರಿಲಿ ಜಯರಾಮ ಅಂತ ಒಬ್ಬ ನೆನ್ನೆ ರಿಟೈರ್ಡ್ ಆಗಿದ್ದ, ಇವತ್ ಫ್ಯಾಕ್ಟ್ರಿಗೆ ಬಂದ್ಬಿಟ್ಟಿದ್ದಾನೆ. ಯಾಕಪ್ಪ ಮರ್ತಿಗಿರ್ದು ಬಂದ್ಬಿಟ್ಟಿಯಾ ಅಂತ ಕೇಳಿದ್ರೆ, ಇಲ್ಲ ಮನೆಯಲ್ಲಿ ಹೆಂಡತಿ ಕಾಟ ತಡ್ಕೊಳಕ್ಕಾಗ್ಲಿಲ್ಲ, ಅದಕ್ಕೆ ಫ್ಯಾಕ್ಟ್ರಿ ಓಡ್ ಬಂದ್ಬಿಟ್ಟೆ ಅಂದ. ನಾನಂತೂ ಡಿಸೈಡ್ ಮಾಡ್ಬಿಟ್ಟಿದ್ದೀನಿ, ಏನಾದ್ರೂ ಸರಿ ಮದುವೆ ಆಗೋದಿಲ್ಲ ಅಂತ. ಹೆಂಡತಿ ಕಾಟ ಯಾರಿಗ್ ಬೇಕು? ಅಯ್ಯಯ್ಯಪ್ಪ, ಯಾರಿಗ್ ಬೇಕಪ್ಪ? ಸರಿ. ವಿಜಯ್, ವಿಶು, ನಿಂದು ಊಟ ಆಯ್ತಾ? ಅದನ್ನ ಯಾಕೆ ಕೇಳ್ತೀಯ? ಇವತ್ತು ನಮ್ 4 ಮನ್ ಮ್ಯಾರೇಜ್ ಆನಿವರ್ಸರಿ, ನಮ್ಗೆಲ್ರಿಗೂ ಪಾರ್ಟಿ ಕೊಟ್ಟಿದ್ದ. ಎಂತ ಊಟ ಅಂತ್ಯ? ಮೃಷ್ಟಾನ್ನ ಭೋಜನ. ಎಷ್ಟೋ ದಿನ ಆಗಿತ್ತ ಅಂತ ಊಟ ಮಾಡಿ. ಬಾ, ಬಿಡ್ತೀನ ನಾನು? ಜಮಾಯಿಸ್ಬಿಟ್ಟೆ, ಒಂದ್ ಕೈ ನೋಡ್ಬಿಟ್ಟೆ. ವಾ 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 ವಾ. ಯಾಕೋ, ಏನಾಯ್ತು? ನಾನ್ ನಿನ್ನನ್ನು ಊಟ ಆಯ್ತಾ ಅಂತ ಕೇಳಿದೆ, ನೀನ್ ನನ್ನನ್ನು ಕೇಳಲೇ ಇಲ್ವಲ್ಲ. ಅಂದ್ರೆ ನೀನು ಊಟ... ಐ ಆಮ್ ಸಾರಿ ವಿಜಯ್. ವಿಜಯ್, ಸದ್ಯಕ್ಕಿದೆ ಇರೋದು, ತಗೋ. ವಿಜಯ್, ಇಂಟರ್ವ್ಯೂಗೆ ಹೋಗಿದ್ದಿಲ್ಲ, ಏನಾಯ್ತು? ಇನ್ನೇನಾಗುತ್ತೆ, ಮಾಮೂಲಿ ಇದ್ದಿದ್ದೆ ತಾನೆ. ದಿನ ಬೆಳಿಗ್ಗೆ ಇಂಟರ್ವ್ಯೂಗೆ ಅಂತ ಹಣ ತಗೊಂಡು ಹೋಗೋದು, ಖರ್ಚು ಮಾಡ್ಕೊಂಡು ಅಲ್ಕೊಂಡ್ ಬರೋದು. ಇವನಿಗೆ ಈ ಜನ್ಮದಲ್ಲಿ ಕೆಲಸ ಸಿಗೋಲ್ಲ. ಹಲೋ, ಮಿಸಸ್ ಅಜಯ್ ಹಿಯರ್. 1 ಸೆಕೆಂಡ್. ನಿಮ್ಗೆ ರೀ. ಹಲೋ. ನನಗೆ ಯಾಕೆ ಈ ತರ ಆಗ್ತಾ ಇದೆ? ನನಗೆ ಯಾಕೆ ಬಾಳು? ನಾನೇನ್ ತಪ್ಪು ಮಾಡಿದೆ ಅಂತ ನನಗೆ ಶಿಕ್ಷೆ? ನೀವ್ ಹೋಗೋವಾಗ್ಲೇ ನನ್ನನ್ನು ನಿಮ್ ಜೊತೆ ಕರ್ಕೊಂಡೋಗಿದ್ರೆ ನಾನಿವತ್ತು ಈ ನರಕದಲ್ಲಿ ಸಿಕ್ಕಿ ನರಳ್ತಾ ಇರ್ಲಿಲ್ಲ. ನಾನೇನ್ ಮಾಡ್ಲಿ? ಎಷ್ಟು ಪ್ರಯತ್ನ ಮಾಡಿದ್ರು ನನಗೆ ಯಾರು ಕೆಲಸ ಕೊಡೋರಿಲ್ಲ. ಅದು ನನ್ ತಪ್ಪ. ಆ ಕಡೆ ಸಾಯೋದಕ್ಕೂ ಆಗ್ತಾ ಇಲ್ಲ, ಈ ಕಡೆ ಬದುಕೋಕ್ಕೂ ಆಗ್ತಾ ಇಲ್ಲ. ಒಂದು ವೇಳೆ ನಾನು ಸತ್ರೆ ನನ್ನ ತಂಗಿಗೆ ಯಾರು ದಿಕ್ಕಿದ್ದಾರೆ ಹೇಳಿ? ಯಾರು ದಿಕ್ಕಿದ್ದಾರೆ? ನಮ್ಗೆ ಯಾರು ಇಲ್ಲ, ನಮ್ಗೆ ಯಾರು ದಿಕ್ಕಿಲ್ಲ. ಕೈತಳಿ ಬಿಡ. ಆಶಾ, ನೀನ್ ಊಟ ಮಾಡು. ಸರಿ ಅದಕ್ಕೆ. ಅದ್ರಲ್ಲಿ ಸ್ವಲ್ಪ ಮೊಸರಿದೆ, ಹೆಪ್ಪಿಗಿಡು. ಆಗ್ಲಿ ಅದಕ್ಕೆ. ಅಣ್ಣ, ಅಣ್ಣ, ಬಾಣ ಊಟ ಮಾಡೋಣ. ನನ್ಗೆ ಹಸು ಆಗ್ತಾ ಇಲ್ಲ, ನೀನೋಗಿ ಊಟ ಮಾಡಮ್ಮ. ಬೆಳಿಗ್ಗೆಯಿಂದ ಏನು ತಿಂದೆ? ಕೆಲಸ ಮಾಡಿ ಮಾಡಿ ತಲೆ ಸುತ್ತಾ ಇದೆ, ತುಂಬಾ ಹಸಿತಾ ಇದೆ. ಬಾಣ ಊಟ ಮಾಡೋಣ. ಅಯ್ಯೋ ಹುಚ್ಚಿ, ಬೆಳಿಗ್ಗೆಯಿಂದ ಏನು ತಿಂದಿಲ್ವಾ? ಚೀಚೆ, ನಡಿವಾ, ನಡಿ. ನೀನು ಕೂತ್ಕೊಮ್ಮ. ನೀನು ಊಟ ಮಾಡೋಣ, ನಾನು ಆಮೇಲೆ ಮಾಡ್ತೀನಿ. ನನಗೆ ಹಸುವಾಗ್ತಿದೆ ಅಂತ ಹೇಳಿ ಕರ್ಕೊಂಬಂದೆ.
ಮತ್ತೆ ನೀನು? ಆಶಾ, ಕೂತ್ಕೋ. ಅಣ್ಣನ ಮೇಲೆ ಪ್ರೀತಿ ಇರಬೇಕು ನಿಜ, ಆದ್ರೆ ನೀನು ಹಾಸ್ಕೊಂಡು ಎಲ್ಲ ನನಗೆ ಬಡಿಸೋದು ಯಾವ ನ್ಯಾಯ? ಇರೋದನ್ನೇ ನಾವಿಬ್ರು ಹಂಚ್ಕೊಂಡು ತಿನ್ನೋಣ. ಆಶಾ, ನಿನ್ಗೆ ಹೊಟ್ಟೆ ತುಂಬ ಒಂದು ತೂಟ ಹಾಕೋ ಯೋಗ್ಯತೆ ಆ ದೇವ್ರು ನನಗೆ ಕೊಡ್ಲಿಲ್ಲ ಅಮ್ಮ. ನಾನೇನ್ ಮಾಡ್ಲಿ? ಹಾಗನ್ಬೇಡಣ. ತಿನ್ನಮ್ಮ, ತಿನ್ನು. ನೀನು ತಿನ್ನಣ್ಣ. ತಿಂತೀನಿ. ತಿನ್ನು. ತಗೋ. ಸರ್ ಪೇಪರ್ ಎಲ್ಲ ಹಾಳಾಯ್ತು ಸರ್. ಬೇಡಿ ಸರ್. ಸರ್ ಸರ್ ಏನ್ ಸರ್ ಇದು ಅನ್ಯಾಯ? ನೀನು ಮಾಡೋದು ಅನ್ಯಾಯ ಏನೋ? ತಿಂಗಳಾಯ್ತು ಅಂದ್ರೆ ಹಣ ಕೊಡಿದ್ರೆ ಕಾಯಲ್ಲ, ನೀವ್ಯಾಕೆ ಸರ್ ಹೀಗ್ ಕಾಯ್ತೀರಾ? ಅಲ್ಲ, ನೀನು ಮನೆಗೂ ತಿರುಗೋದನ್ನ ನಾನು ತಪ್ಪಿಸ್ನಲ್ಲ, ನನಗ್ ನೀ ನಮಸ್ಕಾರ ಮಾಡ್ಬೇಕು. ನಿಮ್ ಕಾಟ ಅದಕ್ಕೆ ಈ ಕಾಲದಲ್ಲಿ ಇನ್ನೊಬ್ರು ಉಪಕಾರ ಮಾಡಬಾರದು. ಸರ್ ಸರ್ ಹಣ ಕೊಟ್ರೇನು? ಬೇಗ ಬೇಗ ಓದಿ ಓದೋಣ, ನನಗಿದೆಯಲ್ಲ. ಕೊಟ್ಬಿಡಿ ಸರ್, ಇಲ್ದಿರ ನನ್ ಕೆಲ್ಸ ಹೋಗುತ್ತೆ ಸರ್. ಇದರಲ್ಲೂ ಇಲ್ಲ. ಏನಪ್ಪ ಮಾಡೋದೀಗ? ಇಲ್ಲಿದೆ ನಮಗ್ ಬೇಕಾದ ವರದಕ್ಷಿಣೆ ಬೇಡ. ಇವಾಗ ಹಿಂಗ ಅನ್ಬಿಡ್ತಾರೆ, ಜಾಹೀರಾತು ಕೊಟ್ಬಿಡ್ತಾರೆ. ನಾಳೆ ತಾಳಿ ಕಟ್ಟೋ ಸಮಯದಲ್ಲಿ ಈ ನನ್ನ ಮಕ್ಕಳಿಗೆ ವರದಕ್ಷಿಣೆ ಅನ್ನೋ ದಾರಕ್ಕೆ ಹಣ ಅನ್ನೋ ಕರಿಮಣಿ ಪೋಣಿಸಿ ಗಂಡು ಕುತ್ತಿಗೆ ಕಟ್ಟದ ಮೇಲೆ ಆಸೆ ಮನೆ ಮೇಲೆ ಕೂತಿರೋ ಹೆಣ್ಣಿಗೆ ಇವನು ತಾಳಿ ಕಟ್ತಾನೆ. ಇಂಥ ನನ್ನ ಮಕ್ಕಳು ಇರೋವರೆಗೂ ನಮ್ಮಂಥವ್ರ ಮಕ್ಕಳಿಗೆ ಮದುವೆನೇ ಆಗೋಲ್ಲ. ಅಯ್ಯೋ ಅಯ್ಯೋ ಅಪ್ಪ, ಕಾಫಿ ಕೊಡಮ್ಮ. ಊರ್ಗೆ ದೊಡ್ಡ ಮನುಷ್ಯ ಅನ್ಸ್ಕೊಂಡಿದ್ಯಾ? ₹1 ಕೊಟ್ಟು ಪೇಪರ್ ತಂದು ಓದಕ್ಕಾಗ್ದೆ ದಿನಾ ಕಂಡೋರ್ ಮನೆ ಪೇಪರ್ನ ಪುಕ್ಸಟ್ಟೆ ಓದ್ತಿದ್ಯಲ್ಲ, ನಾಚಿಕೆ ಆಗಲ್ವಾ? ಪ್ರಪಂಚ ಗೊತ್ತಿಲ್ಲಮ್ಮ ನಿನಗೆ. ಬಿಟ್ಟಿ ಸಿಗೋದನ್ನ ಉಪಯೋಗಿಸ್ಕೊಳ್ಳೋನೇ ಬುದ್ಧಿವಂತ. ನೀನ್ ಎಂಥ ಬುದ್ಧಿವಂತ ಅಂತ ಈ ಬೀದಿಗೆಲ್ಲ ಗೊತ್ತು. ನಿನ್ನಿಂದ ಈ ಬಿಟ್ಟಿ ಪೇಪರ್ ಓದೋದ್ ಬಿಡಿಸ್ಲಿಲ್ಲ. ನನ್ ಹೆಸರು ಅನಾಮಿಕಾನೇ ಅಲ್ಲ. ಸದ್ಯ ನನ್ನ ಮಗಳೇ ಅಲ್ಲ ಅಂದಿಲ್ವಲ್ಲ. ಡಾರ್ಲಿಂಗ್, ಓಹೋ, ಇನ್ನೂ ರೆಡಿ ಆಗ್ಲಿಲ್ವಾ? Day by day you are looking so beautiful. That's why I love you so much. I love you so much, darling. ನಾನ್ ಮಾತ್ರ ಏನು ನಿಮ್ಮನ್ ಬಿಟ್ಟು ಒಂದು ಕ್ಷಣ ಕೂಡ ಇರೋಕ್ಕಾಗಲ್ಲ. ಏನ್ ಮಾಡೋದು? ನಿಮ್ಗೆ ಆಫೀಸ್ನಲ್ಲಿ ಡ್ಯೂಟಿ, ನನಗಿಲ್ಲಿ ಸಾಯಂಕಾಲ ಯಾವಾಗುತ್ತೋ ನೀವ್ ಯಾವಾಗ ಬರ್ತೀರೋ ಅಂತ ಕಾಯೋ ಡ್ಯೂಟಿ. I love you so much, darling. ಪಪ್ಪ, ನಾನ್ ರೆಡಿ. ನಾನು ರೆಡಿ ಸರ್. ಪುಟ್ಟ, ಅಮಿತ್, ಟಿಫಿನ್ ಬಾಕ್ಸ್ ತಗೊಂಡ್ಯಾ? ಆಶಾ, ಟಿಫಿನ್ ಬಾಕ್ಸ್ ತರೋಕೆ ಅದೆಷ್ಟೊತ್ ಮಾಡ್ತೀಯಾ? ಛೆ, ಈ ಮನೇಲಿರೋರ್ಗೆ ಟೈಮಿಂಗ್ ಸೆನ್ಸೇ ಗೊತ್ತಿಲ್ಲ. ಎಲ್ಲ ನನ್ ಕರ್ಮ. ನೀವ್ ನಡೀರಿ. ಚಾಕ್ಲೇಟ್ ಬೇಕನ್ನ ಕಳ್ಳ ನಿಂಗೆ? ಚಾಕ್ಲೇಟು ನೀನು ಸ್ಕೂಲಿಂದ ಬರ್ತೀಯಲ್ಲ ಅವಾಗ ಚಾಕ್ಲೇಟ್ ತಗೊಳ್ತೀನಿ. ಅಂಕಲ್ ಅಂಕಲ್ ಅಂಕಲ್, ಎಕ್ಸ್ಕ್ಯೂಸ್ ಮಿ ಅಂಕಲ್. ಸಾರಿ ಆಂಟಿ. ಅಂಕಲ್, ನಮ್ ತಂದೆ ಎಷ್ಟ್ ಹೇಳಿದ್ರು ಗೊತ್ತಾಗಲ್ಲ. ಅಪ್ಪದವ್ರ ಪೇಪರ್ ಓದ್ತಾ ಇದ್ರು, ಮೊದ್ಲು ನಿಮ್ ಪೇಪರ್ ಓದಿಸಿ ತಗೊಂಡ್ ಬಂದೆ. ಐ ಆಮ್ ಸಾರಿ ಅಂಕಲ್. ಇಟ್ಸ್ ಆಲ್ ರೈಟ್, ನಾನು ಆಫೀಸ್ನಲ್ಲಿ ಓದ್ಕೋತೀನಿ. ಥ್ಯಾಂಕ್ ಯು. ಟಾಟಾ. ಬಾಯ್ ಅಮಿತ್. ರೆಡಿ 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 ಗೋ. ಏನಮ್ಮ ಅನಾಮಿಕಾ, ಮದ್ವೆ ಮಾಡ್ಕೋಬೇಕು ಅಂತಿದ್ಯೋ ಅಥವಾ ಹೀಗೆ ಇದ್ಬಿಡ್ತೀಯೋ? ಮದ್ವೆ ತಾನೆ, ಆಗೋಣ ಬಿಡಿ. ಈಗೇನ್ ಅವಸರ?
ಎಲ್ರು ಹೀಗೆ ಹೇಳೋದು, ಆಮೇಲೆ ಜೊತೆ ಕರ್ಕೊಂಡ್ ಬಂದು ಇವನೇ ನನ್ ಗಂಡ ಅಂತಾರೆ. ನೀನ್ ಹಾಗಲ್ವಲ್ಲ? ನಾ ಹಾಗಲ್ಲಪ್ಪ. ನೋಡಮ್ಮ, ಇಷ್ಟಪಟ್ಟವ್ರನ್ನ ಲವ್ ಮಾಡೋದ್ರಲ್ಲಿ ಏನು ತಪ್ಪಿಲ್ಲ. ಆದ್ರೆ ಅನಾಮಿಕಾ ಲೈಫ್ ನಲ್ಲಿ ಅನಾಕಲಿ ತರ ಮಾತ್ರ ಡಿಸಪಾಯಿಂಟ್ ಆಗಲ್ಲಪ್ಪ. ವೆರಿ ಗುಡ್. ಏನೇ ಹೇಳಿ ಆಂಟಿ, ನೀವ್ ಹೀಗ್ ಜಡೆ ಹಾಕೊಂಡು ಈ ರೀತಿ ಸೀರೆ ಉಟ್ಕೊಂಡಿದ್ರೆ ನೋಡೋಕೆ ಆಹಾ ಮಹಾಲಕ್ಷ್ಮಿ ತರ ಕಾಣಿಸ್ತೀರಾ. ಏನಿಲ್ಲ, ಅದೇನೋ ಆಂಟಿ, ಬೆಳಗ್ಗೆ ಒಂದ್ಸಲ ನಿಮ್ ಮುಖ ನೋಡಿದ್ರೆ ಸಾಕು, ಅವತ್ತೆಲ್ಲ ಖುಷಿಯೋ ಖುಷಿ. ಅಂಥ ದೈವಗಳೇ ನಿಮ್ದು. ಆಂಟಿ ಆಂಟಿ, ಕಾಫಿ ಇಲ್ವಾ? ಕಾಫಿ ತಾನೆ, ಒಳಗ್ ಹೋಗ್ಕೊಡು. ಥ್ಯಾಂಕ್ ಯು. ಆಶಾ, ಚಪ್ಲಿ ತಂದಿಡು. ಅದಕ್ಕೆ ಚಪ್ಲಿ ಇಟ್ಟಿದ್ದೀನಿ. ಹಾ ಆಶಾ, ಕಬೋರ್ಡ್ ನಲ್ಲಿ ಬ್ಲೂ ಸ್ಯಾರಿ ಇದೆ, ಬೇಗ ಇಸ್ತ್ರಿ ಮಾಡು. ಸರಿ ಅದಕ್ಕೆ. ಲಾ 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 ಲಾ. ಆಶಾ, ಬಂದೆ ಅದಕ್ಕೆ. ಅಯ್ಯೋ, ಟವಲ್ ತಗೊಂಡ್ ಬಾರೆ. ಕೊಡೆ, ತಗೊಳ್ಳಿ ಅದಕ್ಕೆ. ಅಬ್ಬಬ್ಬಾ, ವಾಸ್ತೆ. ಅಯ್ಯೋ ಅಯ್ಯೋ ಅಯ್ಯೋ, ಕೆಲಸ ಮಾಡುವಾಗ ಮೈ ಮೇಲೆ ಪ್ರಜ್ಞೆ ಇದ್ರೆ ತಾನೆ. ಅಲ್ಲ ಅದಕ್ಕೆ ನೀವು ಟವಲ್ ಕೇಳಿದ್ರೆ ಅದಕ್ಕೆ ನಾನು ನನಗೆ ಎದುರು ವಾದಿಸ್ತೀಯಾ? ಬಾಪ್ಪ ಬಾ, ನಿನ್ ತಂಗಿ ಏನ್ ಮಾಡಿದಾಳೆ ನೋಡಿದ್ಯಾ? ಹೊಸ ಸೀರೆನ ಸುಟ್ಟು ಹಾಕಿದಾಳೆ. ಈಗ ನಿನಗೂ ಸಮಾಧಾನ ಆಯ್ತಾ? ನೀನು ನಿನ್ ತಂಗಿ ಇಬ್ರು ನನ್ ಮನೆ ಹಾಳು ಮಾಡೋದಕ್ಕೋಸ್ಕರ ಬಂದಿದ್ದೀರಾ. ಬೆಳಿಗ್ಗೆಯಿಂದ ಸಂಜೆವರೆಗೂ ಕಷ್ಟಪಡೋರು ಅವರು, ಹೀಗ್ ಹಾಳು ಮಾಡೋರು ನೀವು. ಅದೇನ್ ಬೇಕು ಅಂತಲೇ ಮಾಡ್ತಿರೋ ಏನಪ್ಪ? ನೀವಿಬ್ರು ಈ ಮನೆಗೆ ಶನಿಗಳಾಗಿ ಬಂದಿದ್ದೀರಾ. ನಾನ್ ಬೇಕು ಅಂತ ಮಾಡ್ಲಿಲ್ಲ ಅಣ್ಣ. ನನಗ್ ಗೊತ್ತಮ್ಮ, ನನಗ್ ಗೊತ್ತು. ನಾವ್ ಈ ಮನೇಲಿ ಓಡ ಹುಡ್ತವ್ರಾಗಿಲ್ಲ. ಆದ್ರೆ ಏನ್ ಮಾಡೋದು, ನಮ್ಮ ಹಣೆ ಬರ. ಆಶಾ, ನಮಗ್ ಗತಿ ಇಲ್ದೆ ಎರಡು ಊಟಕ್ಕೆ ಬಿದ್ದಿರೋ ಭಿಕಾರಿಗಳಮ್ಮ. ನಾವು ಭಿಕಾರಿಗಳು. ಅಳಬೇಡಮ್ಮ, ಅಳಬೇಡ. ಹೋಗು, ಮುಖ ತೊಳ್ಕೊ. ವಿಜಯ್, ನಿನಗಿಂತ ನಿನ್ ಕೆಲಸದ ಬಗ್ಗೆ ನನಗ್ ಬಹಳ ಮುತುವರ್ಜಿ. ನಿನ್ ಕಾಲ್ ಮೇಲೆ ನಿಂತ್ಕೊಳ್ಬೇಕು ಅನ್ನೋದೇ ನನ್ನ ಆಸೆ. ಅದಕ್ಕೆ ನಮ್ಮ ಫೋರ್ಮನ್ಗೆ ನಿನ್ ಬಗ್ಗೆ ಎಲ್ಲಾ ರೀತಿಲೂ ಹೇಳಿದೀನಿ. ಅವರು ಸ್ಟ್ರಾಂಗ್ ಆಗಿ ರೆಕಮೆಂಡ್ ಮಾಡಿದ್ದಾರೆ. ನೀನ್ ಮಾತ್ರ ನಾಳೆ ಫ್ಯಾಕ್ಟರಿಗೆ 10:15 ಗಂಟೆಗೆ ಬರೋದನ್ನ ಮರಿಬೇಡ. ಖಂಡಿತ ಕೆಲಸ ಸಿಗತ್ತೆ ಅಂತೀಯಾ? ಚಾಚಾ, ಹೆದರ್ಬೇಡ ಕಣ. ನಮ್ ಫೋರ್ಮನ್ ರೆಕಮೆಂಡ್ ಮಾಡಿದ್ರು ಅಂದ್ಮೇಲೆ ಮುಗೀತು. ಆ ಕೆಲಸ ಸಿಕ್ಕೇ ಸಿಗುತ್ತೆ. ಇಂಟರ್ವ್ಯೂ ಮುಗಿದ್ಮೇಲೆ ರೂಮ್ಗೆ ಬಂದು ಏನಾಯ್ತು ಅಂತ ಹೇಳ್ಬೇಕು. ಆಗ್ಲಿ. ನಗೋ, ಇವತ್ತಾದ್ರೂ ನಗೋ. ಇನ್ಮೇಲೆ ನಿನಗೆ ಒಳ್ಳೆ ಟೈಮ್ ಬಂತು ಅಂತ ತಿಳ್ಕೊಳಮ್ಮ. ಅಬ್ಬಾ, ಸಾಕು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಬರ್ತೀನಿ. ಗುಡ್ ನೈಟ್ ಡಾರ್ಲಿಂಗ್. ಗುಡ್ ನೈಟ್ ಮಮ್ಮಿ. ರೀ, ನಾಳೆ ಏನ್ ದಿನ ಹೇಳಿ? ನಾಳೆ ಗುರುವಾರ. ಗುರುವಾರ ಅಂತ ನಂಗೆ ಗೊತ್ತು. ನಾಳೆ ಏನ್ ವಿಶೇಷ ಹೇಳಿ? ಏನು ವಿಶೇಷ? ನಂಗೆ ಗೊತ್ತಿಲ್ಲ. ಸುಮ್ನೆ ನನ್ನ ಕಾಡ್ಸ್ಬೇಡ. ಅದೇನ್ ಹೇಳು. ಅಯ್ಯೋ, ನಾಳೆ ನಮ್ಮ ಅಮಿತ್ ಬರ್ತಡೇ ಅಲ್ವಾ? ಹಾ, ಅಲ್ಲ, ಮೊನ್ನೆ ತಾನೇ ಬರ್ತ್ಡೇ ಮಾಡಿದೀವಿ. ಆಗ್ಲೇ 1 ವರ್ಷ ಮುಗ್ದು ಹೋಯ್ತಾ? ಈ ವರ್ಷನೂ ಬರ್ತಡೇ ತುಂಬಾ ಗ್ರ್ಯಾಂಡ್ ಆಗಿ ಮಾಡ್ಬೇಕು. ಯಾರು ಬೇಡ ಅಂತಾರೆ? ನೀನ್ ಬೇಕು ಅಂದದನ್ನ ನಾನು ಯಾವತ್ತಾದ್ರೂ ಬೇಡ ಅಂದಿದ್ದೀನ? ಓ
ಸ್ವೀಟ್ ಡಾರ್ಲಿಂಗ್. ಅಲ್ಲ ಅನಿತಾ, ಒಂದೇ ಮಗು ಬರ್ತ್ಡೇ ಮಾಡಿ ಮಾಡಿ ಬೇಜಾರಾಗ್ತಿಲ್ಲ? ಏ ಹೋಗ್ರಿ, ಎರಡನೇದಕ್ಕಿನ್ನು ಟೈಮ್ ಇದೆ. ಮಕ್ಕಳಾದ್ರೆ ಅಂದ ಕೆಡುತ್ತೆ ಅಂತ ನೀನ್ ಹೀಗೆ ಇದ್ರೆ, ಸೊಂಟ ಬಿದ್ದ ಮೇಲೆ ನೀನು ಬಸುರಿ ಆದ್ರೆ ಏನೇನು ಚೆನ್ನಾಗ್ ಕಾಣಲ್ಲ. ಪೋಲಿ. ಇವತ್ತಾದ್ರೂ ಕೆಲಸ ಸಿಕ್ಕೇ ಸಿಗತ್ತೆ ಅನ್ನೋ ಭರವಸೆ ನನಗಿದೆ. ಆಶೀರ್ವಾದ ಮಾಡಿ. ವಿಜಯ್, ಎಲ್ಲಿ ಹೋಗ್ತಿದ್ಯಾ? ಅದ್ಗೆ 10:15 ಒಬ್ಬ ಪುಣ್ಯಾತ್ಮ ನನಗೆ ಕೆಲಸ ಕೊಡ್ತೀನಿ ಅಂತ ಕಾಯ್ತಾ ಇರ್ತಾರೆ. ಖಂಡಿತ ಕೆಲಸ ಸಿಗತ್ತೆ ಅಂತ ನನ್ನ ಸ್ನೇಹಿತನು ನನಗೆ ಭರವಸೆ ಕೊಟ್ಟಿದ್ದಾನೆ. ಬೇಗ ಹೋಗಿ ಬಂದ್ಬಿಡ್ತೀನಿ ಅದ್ಗೆ. ನೋಡು, ಇವತ್ ಅಮಿತ್ ಬರ್ತ್ಡೇ, ಮನೆಯೆಲ್ಲ ಡೆಕೋರೇಟ್ ಮಾಡ್ಬೇಕು. ನಿನಗ್ ಕೆಲಸ ಸಿಗೋದು ಅಷ್ಟರಲ್ಲೇ ಇದೆ. ಅಲ್ಲಿ ಹೋಗಿ ಅಲಿಯೋದ್ರ ಬದಲು ಮನೇಲಿ ಏನಾದ್ರೂ ಪ್ರಯೋಜನವಾಗೋ ಕೆಲಸ ಮಾಡಿದ್ರೆ ಬಿಟ್ಟಿ ತಿಂದಿದ್ದಕ್ಕೂ ಸಾರ್ಥಕವಾಗುತ್ತೆ. ಅದ್ಕೆ ದಯವಿಟ್ಟು ಇದೊಂದ್ಸಲ ಹೋಗೋಗ್ಬಿಡಿ. ಇಂಥ ಅವಕಾಶ ಕಳ್ಕೊಂಡ್ರೆ ಮತ್ತೆ ಸಿಗೋಲ್ಲ. ಬೇಡ ಅನ್ಬೇಡಿ. ಹೇಳ್ತಾ ಇರೋದು ನಿನ್ಗೆ. ತಲೆ ಎಲ್ಲ ಮಾತಾಡ್ಬೇಡ, ಹೇಳ್ದಷ್ಟು ಮಾಡು. ತಗೋ. ಗುರು ಗುರು ಗುರು, ಸ್ವಲ್ಪಕ್ಕೆ ನಾನು ಇಲ್ಲಿದ್ದೀನಿ. ಸಪ್ಪಗಿರ್ಬೇಡ ಗುರು. ನಾನಿಲ್ವಾ, ನಿನ್ ಹೆಲ್ಪ್ ಮಾಡ್ತೀನಿ. ಕೆಲ್ಸ ಹೀಗಾಗುತ್ತೆ, ನೀನ್ ಹೋಗ್ಬೋದು. ನೀನ್ ಅದನ್ ಕಟ್ಟು, ನನ್ ಗೆಟಕ್ತಾ ಇಲ್ಲ, ನಾನು ಇದನ್ನ ನೋಡ್ಕೋತೀನಿ. ಹೋಗು. ಅಯ್ಯೋ, ಯಾಕಾದ್ರೂ ಕುಳ್ಳು ಹುಟ್ಟಿದ್ನೋ. ಎಲ್ಲಪ್ಪ ಕುಲಕರ್ಣಿ, ನಿಮ್ ಕ್ಯಾಂಡಿಡೇಟ್ ಇನ್ನೂ ಬರ್ಲೇ ಇಲ್ಲ. ಇನ್ನೇನ್ ಬಂದ್ಬಿಡ್ತಾರೆ ಅಂಕಲ್? ಇದು ಕಟ್ಟೋದು ಎಷ್ಟೊತ್ ಮಹಾ? 5 ನಿಮಿಷದಲ್ಲಿ ಮುಗ್ದೋಗುತ್ತೆ. ಹನ್ನೊಂದು ಗಂಟೆ ಆಯ್ತು. ನಿಮ್ ಹುಡುಗ ಇನ್ನೂ ಬಂದೇ ಇಲ್ಲ. ಅಂಕಲ್ ಪ್ಲೀಸ್, ಐ ಆಮ್ ವೆರಿ ಸಾರಿ. ಪಂಕ್ಚುಯಾಲಿಟಿ ವಿಚಾರದಲ್ಲಿ ನಾನು ಬಹಳ ಸ್ಟ್ರಿಕ್ಟ್. ಥ್ಯಾಂಕ್ ಯು ಸರ್. ನಾಳೆಯಿಂದಲೇ ಟೈಮ್ ಸರಿಯಾಗಿ ಬಂದ್ಬಿಡಿ. ಆಯ್ತು ಸರ್. ಅದ್ಕೆ ನೀವ್ ಹೇಳಿದ ಕೆಲಸ ಎಲ್ಲ ಮಾಡಿದ್ನಿ. ನಾನು ಬೇಗ ಹೋಗಿ ಬಂದ್ಬಿಡ್ತೀನಿ. ಏನು? ಇದನ್ನೆಲ್ಲ ಯಾರು ತೆಗ್ದಿರ್ತಾರೆ? ನಾನಿದನ್ನಲ್ಲ ಆಂಟಿ, ಪಾಪ ಗುರು ಹೋಗ್ಲಿ. ಇನ್ನೊಂದ್ ಗಂಟೆ ಒಳಗೆ ನೀನು ಇಲ್ಲಿರ್ಬೇಕು. ನಮಸ್ಕಾರ ಸರ್, ನನ್ನ ಹೆಸರು ವಿಜಯ್ ಅಂತ. ಓಹೋ, ನೀನೇನ ವಿಜಯ್? 10:15 ಇಂಟರ್ವ್ಯೂಗೆ 11:15 ಬರೋದು? ಸರ್, ನನ್ನ ಮಾತು ಸ್ವಲ್ಪ ಕೇಳ್ತೀರಾ? 10:15 ಇಂಟರ್ವ್ಯೂ ಅಂದ್ರೆ 10:15 ಇರ್ಬೇಕಯ್ಯ. ಇನ್ನು ಮುಂದೆ ಅದು ಟೈಮ್ ಸರಿಯಾಗಿ ಹೋಗೋದು ಕಲ್ತ್ಕೊಂಡು ಬೇರೆ ಇಲ್ಲ ಕೆಲಸಕ್ಕೆ ಟ್ರೈ ಮಾಡು. ಸರ್ ಪ್ಲೀಸ್. ಐ ಆಮ್ ವೆರಿ ಸಾರಿ ಮಿಸ್ಟರ್. ಪ್ಲೀಸ್ ಯು ಕ್ಯಾನ್ ಗೋ ನೌ. ಹಾಯ್ ಗುರು ಗುರು ಗುರು, ಏನಾಯ್ತು ಗುರು? ಕೆಲ್ಸ ಸಿಕ್ತಾ? ಸಿಗದೆ ಏನು? ಅಪಾಯಿಂಟ್ಮೆಂಟ್ ಆರ್ಡರ್ನ ಜೇಬ್ನಲ್ಲಿ ಇಟ್ಕೊಂಡ್ ಬಂದಿದ್ದಾನೆ. ಇವನ್ ಹೋದ ತಕ್ಷಣ ಕೆಲ್ಸ ಕೊಡೋಕೆ ಅವ್ರೇನ್ ಮುಟ್ಟಾಡ್ರ? ಇಲ್ಲ ಅದಕ್ಕೆ ನಾನ್ ಟೈಮ್ ಸರಿಯಾಗಿ ಹೋಗಿದ್ರೆ ಖಂಡಿತ ನನ್ನ ಕೆಲಸ ಸಿಗ. ಮುಚ್ಚೋ ಬಾಯ್. ನಿನ್ನ ಯೋಗ್ಯತೆ ನನಗ್ ಗೊತ್ತಿಲ್ವಾ? ಹೋಗು, ಹೋಗಿ ಅಮಿತ್ಗೆ ಸ್ನಾನ ಮಾಡಿಸಿ ರೆಡಿ ಮಾಡು. ಆಂಟಿ, ನಾನ್ ಗುಲಾಬಿ ಹೂ ಕಿತ್ಕೊಂಡ್ ಬರ್ತೀನಿ. ನಡಿ, ನಾನು ಬರ್ತೀನಿ. ಚಿಕ್ಕಪ್ಪ, ಅಳ್ತಾ ಇದೆಯಾ? ಇಲ್ಲಪ್ಪ, ಕೂತ್ಕೋ. ಅಮ್ಮ ನಿನ್ನ ಬೈದುತ್ತ ಅಳ್ತಾ ಇದೆಯಾ? ಸುಳ್ಳು. ಅಮ್ಮ ಅವರು ಬದವತ ಅಂತ ಬೈತಾರೆ. ಬೇಡಾರಿ. ಅಮಿತ್, ತಪ್ಪಮ್ಮ. ದೊಡ್ಡವ್ರನ್ನೆಲ್ಲ ಅನ್ಬಾರ್ದು. ತಿರುಗು. ಚಿಕ್ಕಪ್ಪ, ನಿಂಗೆ ಕಲ್ಸನ ಸಿದ್ದಿವಾ? ಹಂಗೆ ಬೇಡ ಚಿಕ್ಕಪ್ಪ. ನಾನ್ ದೊಡ್ಡಾದ್ರೆ ಇಲ್ಲಿ ನಿಂಗೆ ನಾನೇ ಕಲ್ಸ ಕೊಡ್ತೀನಿ. ಆಯ್ತಪ್ಪ, ನಿನ್ನ ಹತ್ರನೇ ಕೆಲಸ ಮಾಡ್ತೀನಿ. ಕೂತ್ಕೋ. ಚಿಕ್ಕಪ್ಪ, ಇವತ್ತು ನಾನು ಬರ್ತಾರ ತಾನೆ? ಹೌದು. ಮತ್ತೆ ಸ್ವಲ್ಪ ಮದು. ಬಿಸಿದೆಯಪ್ಪ ನೀರು? ಅಮಿತ್
ಸ್ನಾನ ಆಗೋಯ್ತು. ಸಾಕು ಚಿಕ್ಕಪ್ಪ ಸಾಕು. ಅಮಿತ್ ಈಗ ರೆಡಿ. ಪಾಪು ಕೇಕ್ ಕಟ್ ಮಾಡು. ಪಾಪ ಬೇಗ ಕಟ್ ಮಾಡಪ್ಪ ಕೇಕ್ನ. ಎಲ್ರ ಕಣ್ಣು ಅದ್ರ ಮೇಲೆ ಇದೆ, ಆಮೇಲೆ ಕಿತ್ಕೊಂಡು ತಿನ್ಬಿಡ್ತಾರೆ. ಚಿಕ್ಕಪ್ಪ ಈಗ ನನ್ ಚಿಕ್ಕಪ್ಪ ಪ್ರಜನ್ ಕೊಡ್ತಾರೆ. ಅಂದ್ರೆ ಚಿಕ್ಕಪ್ಪ ಒಂದು ಹಾಲು ಹೇಳು. ಈಗ ಬೇಡ ಮರಿ. ನೀನು ಹಾಲು ಹೇಳಿದ್ರೆ ನನ್ ಕೇಕ್ ಕಟ್ ಮಾಡಲ್ಲ ಅಂಕಲ್. ಇಷ್ಟೇ. ವಿಜಯ್ ವಿಜಯ್ ಎಲ್ಲೆಲ್ಲಿ ಹುಡ್ಕೋದಪ್ಪ ನೀನ್ ಇಲ್ಲಿದೀಯಾ? ನಿನ್ನೆ ಪಾರ್ಟಿಲಿ ಎಷ್ಟು ಚೆನ್ನಾಗಿ ಹಾಡಿದ್ಯಾ ನೀನು. ನಿನ್ ಕಂಠ ಕೇಳಕ್ ಎಷ್ಟು ಮಧುರವಾಗಿತ್ತಪ್ಪ. ಹುಷಾರಪ್ಪ, ಸಿನಿಮಾದವ್ರ ಕಣ್ಣು ಬಿದ್ದುಬಿಟ್ಟಿ ಹೊತ್ಕೊಂಡು ಹೋಗ್ಬಿಡ್ತಾರೆ. ಹೋಗ್ಲಿ ಬಿಡಪ್ಪ, ಆ ಕೆಲ್ಸ ಆದ್ರೂ ಸಿಗ್ಲಿ. ಪಾಪ ದಿನಾ ಕೆಲ್ಸಕ್ಕೋಸ್ಕರ ಅಲ್ಲಿತ್ತಿದ್ದಾರೆ. ಇನ್ಯಾಕಮ್ಮ ಅಲಿಬೇಕು, ಕೆಲಸ ಸಿಕ್ತಲ್ಲ. ಎಲ್ಲಿ? ಎಂತ ಕೆಲ್ಸ? ಯಾವಾಗ ಸಿಕ್ತು? ನಂಗೆ ಹೇಳಲೇ ಇಲ್ಲ. ಹೌದಮ್ಮ, ರಾತ್ರಿ ಎಲ್ಲ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಾನೊಂದು ಐಡಿಯಾ ಕಂಡಿಡಿದಿದ್ದೀನಿ. ವಿಜಯ್, ನೀ ಇನ್ಮೇಲೆ ಕೆಲಸದ ಬಗ್ಗೆ ಯೋಚನೆ ಮಾಡಬೇಡ. ನಾವೊಂದು ಆರ್ಕೆಸ್ಟ್ರಾ ಓಪನ್ ಮಾಡೋಣ. ಗುಡ್ ಐಡಿಯಾ. ಮೇಲ್ ವಾಯ್ಸ್ ನಿಂದು, ಫಿಮೇಲ್ ವಾಯ್ಸ್ ನಂದು. ಹೌದು, ಮ್ಯಾನೇಜ್ಮೆಂಟ್ ಅಲ್ಲ ನಂದು. ವಿಜಯ್ 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 ಗುರು, ನೀವು ಒಂದು ಒಪ್ಪಿಗೆ ಕೊಡಪ್ಪ. ಪಕ್ಕವಾದ್ಯದ ಬಗ್ಗೆ ನೀನು ಯೋಚನೆ ಮಾಡಬೇಡ, ಎಲ್ಲ ನಾನು ಅರೇಂಜ್ ಮಾಡ್ತೀನಿ. ಒಪ್ಕೋ ಗುರು. ವಿಜಯ್, ನಾನು ಯಾಕೆ ಹೇಳ್ತೀನಿ ಅಂದ್ರೆ, ನೀನು ಅಂತ ಒಪ್ಪಿಗೆ ಕೊಡಪ್ಪ. ಆರ್ಕೆಸ್ಟ್ರಾ ಬಗ್ಗೆ ನೀನು ಯೋಚನೆ ಮಾಡಬೇಡ. ಒಳ್ಳೆ ಆರ್ಕೆಸ್ಟ್ರಾ ಸಿಗಲಿಲ್ಲ ಅಂದ್ರೆ ಬಿಡ್ತೀನ ರೈಲ್ವೆ ಸ್ಟೇಷನ್ ನಲ್ಲೋ, ಪಾರ್ಕ್ ನಲ್ಲೋ, ಇಲ್ಲ ಒಂದು ಬಸ್ ಸ್ಟಾಂಡ್ ನಲ್ಲೋ ಹಿಡ್ಕೊಂಬಂದು ನಡೆಸ್ತೀನಿ. ಕೊನೆ ಪಕ್ಷ ನಾಟಕ ಹಾರ್ಮೋನಿಯಂ ತಬಲಾ ತಂದು ಆರ್ಕೆಸ್ಟ್ರಾ ನಡೆಸ್ತೀನಿ ನಾನು. ಆಮೇಲೆ ನೋಡಿ, ಎಲ್ಲೆಲ್ಲೂ ನಾವೇ, ರಾಜ್ಯೋತ್ಸವ ನಾವೇ, ಗಣಪತಿ ಉತ್ಸವದಲ್ಲೂ ನಾವೇ, ಕರ್ನಾಟಕವೆಲ್ಲ ನಾವೇ, ಸತ್ರು ನಾವೇ, ಬದುಕುದ್ರು ನಾವೇ. ನೀನ್ ಅನ್ಎಂಪ್ಲಾಯ್ಡ್ ಪ್ರಾಬ್ಲಮ್ ಸಾಲ್ವ್. ಗುರು ಗುರು ಗುರು, ಹ್ಞೂ ಅನ್ನು ಒಪ್ಪಿಗೆ ಕೊಟ್ಬಿಡು ಗುರು. ನಾನು ಈಗಲೇ ಶುರು ಮಾಡ್ಬಿಡ್ಲ? ಯಾರೇ ಕೂಗಾಡಲಿ, ಊರೇ ಹೋರಾಡಲಿ, ನಿನ್ನ ನೆಮ್ಮದಿಗೆ ಭಂಗವಿಲ್ಲ. ಎಮ್ಮೆ ನಿನಗೆ ಸಾಟಿ ಇಲ್ಲ. ಬಿಸಿಲು ಮಳೆಗೆ ಬಿರುಗಾಳಿ ಚಳಿಗೆ ನೀ ಅಳುಕದೆ ಮುಂದೆ ಸಾಗುವೆ. ಬೆಳಿಗ್ಗೆ ಬೆಳಿಗ್ಗೆ ಅಪ್ಪ ಮಗಳಿಗೆ ನಾನೇ ಸಿಕ್ಕದ್ನ ರೇ. ನನ್ನ ಕೆಲ್ಸದ ಬಗ್ಗೆ ನಿಮ್ಗೆ ಯಾಕ್ರೆ ಅಷ್ಟೊಂದು ಯೋಚನೆ? ಆಗ ನಿಮ್ಗೆ ಹಾಡ್ಲೇಬೇಕು ಅನ್ನೋ ಆಸೆ ಇದ್ರೆ ಅಣ್ಣಮ್ಮನ ದೇವಸ್ಥಾನ ಮುಂದೆ ಹಾರ್ಮೋನಿಯಂ ಇಟ್ಕೊಂಡು ಆಡಿ ಹೋಗಿ. ನೋಡಿದ್ಯಾನಮ್ಮ, ಅದಕ್ಕೆ ಏನ್ ಕಾಲದ ಉಪಕಾರ ಮಾಡಬಾರ್ದು. ನನಗೆ ಇನ್ಸಲ್ಟು. ನಡಿಯಮ್ಮ. ಅಣ್ಣಮ್ಮನ ದೇವಸ್ಥಾನಕ್ಕ ನನಗೇನಿಲ್ಲ ನೀನು. ಆಮೇಲೆ ನೋಡು, ನನಗೆ ಬ್ಲಡ್ ಪ್ರೆಷರ್ ಹೆಚ್ಚಾಗ್ಬಿಟ್ರೆ ನಾನು ಹಾಡಕ್ ಶುರು ಮಾಡ್ಬಿಡ್ತೀನಿ. ಅಯ್ಯೋ ಬೇಡ ಬೇಡ, ಅಗಸರ್ ಬೀದಿ ಪಕ್ಕದಲ್ಲೇ ಇದೆ. ಹೌದಮ್ಮ, ಈ ಕತ್ತೆ ಬೈತು, ಆ ಕತ್ತೆ ಒದಿಯತ್ತೆ. ಈ ಹಾಡನ್ ಸುದ್ದಿನೇ ಬೇಡ ಬಾ. ನಾನು ಕೈ ಹಾಕದ ಮೇಲೆ ಮುಗಿತು ಬಿಡಿ. ಅಂದ್ಹಾಗೆ ನಿಮಗೆ ಲೋನ್ ಸ್ಯಾಂಕ್ಷನ್ ಮಾಡಿಸ್ಕೊಟ್ನಲ್ಲ, ಅದಕ್ಕೆ ಥ್ಯಾಂಕ್ ಯು ಥ್ಯಾಂಕ್ ಯು. ನಮಸ್ಕಾರ. ನಮಸ್ಕಾರ. ಬನ್ನಿ. ಅಜಯ್ ಸಾಹೇಬ್ರಿಗೆ ಕೂತ್ಕೊಳ್ಳಿ. ನಮಸ್ಕಾರ. ನೀವೇನು ಯೋಚನೆ ಮಾಡಬೇಡಿ, ನಾನೆಲ್ಲ ಗಮನಿಸ್ಕೋತೀನಿ. ನಮಸ್ಕಾರ. ಆಗ್ಲಿ ಸರ್. ಆಯ್ತು ಸರ್, ಬರ್ತೀವಿ. ಹೇಳಿ, ಏನ್ ಲಾಲ್, ಹೇಗಿದ್ದೀರಾ? ನಿಮ್ಮಂತವ್ರು ಇರೋವರೆಗೂ ನಮ್ಮಂತವ್ರಿಗೆ ಏನ್ ಸರ್ ಭಯ? ತಗೊಳ್ಳಿ ಸರ್. ಏನದು? ಅದೇ ಸರ್, ನಮ್ ಹುಡುಗನಿಗೆ ಒಂದ್ ದೊಡ್ಡ ಕೆಲಸ ಕೊಡಿಸಿದ್ರಿ, ಅದಕ್ಕೆ ಈ ಚಿಕ್ಕ ಕಾಣಿಕೆ. ದಯವಿಟ್ಟು ಬೇಡ ಅನ್ಬಾರ್ದು. ತಗೊಳ್ಳಿ ಸರ್. ಇದನ್ನ ನಾನು ಕೈಯಲ್ಲೂ ಮುಟ್ಟಲ್ಲ. ಅಂದ್ಹಾಗೆ ಕೂಲ್ ಡ್ರಿಂಕ್ಸ್, ಬೋರ್ನ್ವಿಟಾ, ಕಾಫಿ ಅದೆಲ್ಲ ಏನು ಬೇಡ. ತಮ್ಮ ದಯೆ ಇದ್ರೆ ಸಾಕು. ಖಂಡಿತ ಇರುತ್ತೆ. ಹಾ, ನಿಮ್ ಕಡೆಯವ್ರಿಗೆ ಯಾರಿಗಾದ್ರೂ ಕೆಲಸ ಬೇಕು ಅನ್ನೋ ಹಾಗಿದ್ರೆ ಕಳ್ಸ್ಕೊಡಿ. ಈ ಸೀಟ್ ನಲ್ಲಿ ಇರೋವರೆಗೂ ಎಲ್ರಿಗೂ ಉಪಕಾರ ಮಾಡಬೇಕು ಅನ್ನೋದೇ ನನ್ನ ಧ್ಯೇಯ. ಅಷ್ಟು ದಯೆ ಇದ್ರೆ ಸಾಕು. ನಾನೇನ್ ಬರ್ತೀನಿ. ಒಳ್ಳೇದು. ನಮಸ್ಕಾರ ಸರ್. ಬನ್ನಿ ಬನ್ನಿ. ನನ್ನಿಂದೇನಾವಾಗ ಹೇಳಿ. ಏನ್ ಸರ್, ನನ್ ತಂಗಿಗೊಂದ್ ಗಂಡು ನೋಡಿ ನೀವೇ ಹೇಳಿದ್ರಿ, ಮರ್ತು ಬಿಟ್ರಾ? ಓಹ್, ಅವರ ನೀವು? ಕೂತ್ಕೊಳ್ಳಿ. ನಾನು ಆಫೀಸ್ ಕೆಲಸದಲ್ಲಿದ್ದೆ, ಅದಕ್ಕೆ. ಹಾ, ಗಂಡು ನೋಡಿದ್ರ? ನಾನು ಗಂಡ್ ಕಡೆ ಅವರಿಗೆ ವಿಷಯ ಎಲ್ಲ ತಿಳಿಸಿದೀನಿ. ಅವರು ಒಪ್ಕೊಂಡಿದ್ದಾರೆ. ಹೆಣ್ಣು ನೋಡಕ್ಕೆ ಅವ್ರು ಬರ್ತಾರಂತೆ. ಹಾಗಿದ್ಮೇಲೆ ನಾನು ನನ್ನ ಹೆಂಡತಿ ಹತ್ರ ಮಾತಾಡಿ ನಿಮಗ್ ತಿಳಿಸ್ತೀನಿ. ಆಯ್ತು ಆಯ್ತು ಸರ್, ನಾನೇನ್ ಬರ್ತೀನಿ. ನಮಸ್ಕಾರ. ಲಾ 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 ಲಾ. ಬಾರೆ ನಿನ್ ಶೃಂಗಾರ ಸಾಕು.
ಓ ಇಲ್ಲಿ ಮಲಗುವಾಗ್ಲೂ ಏನದು ಅಲಂಕಾರ ಬಾರೆ ಅಂದ್ರೆ ಓಪ್ಪ ಏನ್ ಅಷ್ಟೊಂದು ಅರ್ಜೆಂಟು? ಅರ್ಜೆಂಟ್ ಅಲ್ಲ, ಸಸ್ಪೆನ್ಸ್. ಸಸ್ಪೆನ್ಸಾ? ಏನದು? ನೆಕ್ಲೆಸ್ ತುಂಬಾ ಚೆನ್ನಾಗಿದೆ. ನನಗೆ ತಾನೆ? ಇನ್ಯಾರಿಗೆ ತರ್ಲಿ? ಇದುವರೆಗೂ ತಂದಿರೋದೆಲ್ಲ ನಿನಗೆ ತಾನೆ? ಹೌದು. ಇವತ್ತೇನ್ ವಿಶೇಷ? ಏನಿಲ್ಲ, ಹಾಗೆ ಬಜಾರ್ ಕಡೆ ಹೋಗಿದ್ದೆ. ಒಂದ್ ಒಳ್ಳೆ ನೆಕ್ಲೆಸ್ ಕಣ್ಣಿಗೆ ಬಿತ್ತು. ತಕ್ಷಣ ನಿನ್ ನೆನಪಾಯ್ತು. ಅದು ನಿನಗ್ ಚೆನ್ನಾಗಿರುತ್ತೆ ಅಂತ ಕೊಂಡ್ಕೊಂಡ್ ಬಂದೆ. ರೀ, ನಿಮ್ ಬುದ್ಧಿ ನನಗ್ ಗೊತ್ತಿಲ್ವಾ? ಇಷ್ಟು ಬೆಲೆ ಬಾಳೋ ನೆಕ್ಲೆಸ್ ನ ನೀವು ಹಣ ಕೊಟ್ಟಂದ್ರಾ? ಇಷ್ಟೊಂದ್ ಹಣನ ಬಿಸ್ನೆಸ್ ನಲ್ಲಿ ಹಾಕಿದ್ರೆ 2ರಷ್ಟು ಲಾಭ ಸಿಗುತ್ತೆ ಅನ್ನೋರು ನೀವು. ಸುಳ್ಳು ಯಾಕ್ರಿ ಹೇಳ್ತೀರಾ? ನಿಮ್ಮಿಂದ ಯಾರಿಗೋ ಕೆಲ್ಸ ಆಗಿರ್ಬೇಕು, ಅವ್ರಿದನ್ನ ನಿಮಗ್ ಕಾಣಿಕೆ ಕೊಟ್ಟಿರ್ಬೇಕು ಅಲ್ವಾ? ಹಾಗೆ ತಿಳ್ಕೊ. ಅಂತೂ ನಿನಗೆ ನೆಕ್ಲೆಸ್ ಬಂತಲ್ಲ? ಹಾ, ಆಶನ್ಗೆ ಗಂಡು ನೋಡಿ ಅಂತ ರಾಮಾಜೇಶ್ವರಿಗೆ ಹೇಳಿದ್ನಲ್ಲ, ನಾಳೆ ಗಣ್ಣವ್ರು ಬರ್ತಿದ್ದಾರೆ. ಅದು ಬೇರೆ ನನಗ್ ಗಂಟು ಬಿದ್ದಿದೆ. ಅದಿರ್ಲಿ ಕಣೆ, ಅವಳಿಗೆ ಮದುವೆ ಮಾಡಿ ಆದಷ್ಟು ಬೇಗ ಮನೆಯಿಂದ ಕಳಿಸ್ಬಿಟ್ರೆ, ಹಾಗೆ ವಿಜಿಗೂ ಒಂದು ಮದುವೆ. ಸಾಕ್ ನಿಲ್ಸಿ. ಅಲ್ಲರಿ, ಎಲ್ರಿಗೂ ಮದುವೆ ಮಾಡ್ಕೊಳ್ಸೋದಿಕ್ಕೆ ನೀವೇನ್ ಖಜಾನೆ ಇಟ್ಟಿದ್ದೀರಾ? ನಮಗೂ ಒಂದ್ ಮಗು ಇದೆ, ಅವನ್ ಭವಿಷ್ಯದ ಬಗ್ಗೆ ಯೋಚನೆ ಮಾಡಿ. ಇರ್ಲಿ, ನಿಮ್ ತಂಗಿಗೆ ಏನೇನ್ ಒಡವೆ ಹಾಕ್ಬೇಕು ಅಂತಿದ್ದೀರಾ? ಒಂದ್ ಹೆಣ್ಣಿಗೆ ಏನೇನ್ ಒಡವೆ ಹಾಕ್ಬೇಕು ಅದನ್ನೆಲ್ಲ ಹಾಕೋದು. ನೋಡಿ, ಈ ವಿಷಯದಲ್ಲಿ ಮಾತ್ರ ನೀವ್ ತಲೆ ಹಾಕೋಕ್ ಬರ್ಬೇಡಿ. ನನಗ್ ಗೊತ್ತು ಏನೇನ್ ಹಾಕ್ಬೇಕು ಅಂತ. 1 ಸವರನಲ್ಲಿ ಒಂದ್ ತಾಳಿ, ಇನ್ನೊಂದ್ ಸವರನಲ್ಲಿ ಓಲೆ ಬಳೆ ಹಾಕಿ ಅವಳನ್ ಮನೆಯಿಂದ ಹೊರಗೆ ಹಾಕಿದ್ರಾಯ್ತು. ಆಯ್ತು ಅಮ್ಮ ಅವ್ರೆ, ಸುಮ್ನೆ ಮೂಡ್ ಹಾಳು ಮಾಡ್ಕೋಬೇಡ. ಕೊಡು. C for cow. D for dog. ಕತೆ ಹೇಳಪ್ಪ. ಯಾವ ಕತೆ ಹೇಳಿ? ಒಂದೂರ್ನಲ್ಲಿ ಒಬ್ಬ ರಾಜ ಇದ್ನಂತೆ, ಅವನಿಗೊಬ್ಬ ಮಂತ್ರಿ ಇದ್ನಂತೆ. ಇಬ್ರು ಒಂದ್ ದಿವ್ಸ ಕುದುರೆ ಮೇಲೆ ಕುತ್ಕೊಂಡು ಕಾಡ್ಗೋದ್ರಂತೆ ಬೇಟೆಗೆ. ಹಾಗೆ ಹೋಗ್ತಾನೇ ಇದ್ರಂತಪ್ಪ. ಅವ್ರೋಗ್ ಸೇರ್ಲಿ ಮರಿ, ಮುಂದಕ್ಕೆ ಹೇಳ್ತೀನಿ. ಅಮಿತ್, ಹೋಗಪ್ಪ ಹೋಗು, ಅಮ್ಮ ಕರೀತಾ ಇದ್ದಾರೆ. ನಿನ್ ಚಟ್ಟೆ ಬಿಡಲ್ಲ. ಗುಡ್ ನೈಟ್. ಹುಡುಗಿನ ಕರೀತೀರಾ? ಅನಿತಾ, ಆಶಾನ್ ಕರ್ಕೊಂಬ. ಹೌದಾ ಆಂಟಿ? ಪಾಪ ಗಂಡು ಬಾಳ ಹೊತ್ತಿಂದ ಕಾಯ್ತಿದ್ದಾರೆ, ಬೇಗ ಬನ್ನಿ. ಬಂದ್ಬಿಡ್ತಾರೆ. ಏನಮ್ಮ ನಿನ್ ಹೆಸರು? ಆಶಾ. ನಿನ್ನೆಲ್ಲ ಕೇಳಿದ್ದು ಈ ಉಳ್ಳ. ಅನಾಮಿಕಾ, ಈ ಸುಮ್ಮನಿರಮ್ಮ, ಅವಳೇ ಹೇಳಿ. ಮದುವೆ ಹೆಣ್ಣು ಮೂಗಿ ತಿಳ್ಕೊಂಡ್ಬಿಟ್ಟಾರೋ? ಹಾಗೇನಿಲ್ಲ. ಎಲ್ಲಿವರೆಗೂ ಓದಿದ್ಯಮ್ಮ? ಅದು ಸೆಕೆಂಡ್ PUC ಓದ್ತಿದ್ಲು. ಮದುವೆ ವಯಸ್ಸಾಯ್ತಲ್ಲ ಅಂತ ನಾವೇ ನಿಲ್ಸಿದ್ವಿ ಅಲ್ಲ. ಸಂಗೀತನೂ ಕಲ್ತಿದ್ದಾಳೆ. ಒಬ್ಬ ಗೃಹಿಣಿಗಿರ್ಬೇಕಾದ ಎಲ್ಲಾ ಗುಣಗಳು ನಮ್ಮ ಆಶಾಗಿವೆಮ್ಮ. ಹೌದೌದು, ಎಲ್ಲ ಒಳ್ಳೆ ಗುಣಗಳು ಇವೆ. 1 ಮಿನಿಟ್. ನಮ್ಮ ಹುಡುಗಿ ಬಗ್ಗೆ ನೀವ್ ಇಷ್ಟೊಂದು ತಿಳ್ಕೊಂಡ್ರಲ್ಲ, ನಿಮ್ ಹುಡುಗನ್ ಬಗ್ಗೆ ನಾವು ತಿಳ್ಕೊಬೋದಾ? ವಾಟ್ ಬಾಬಾ? ನೀನ್ ಸುಮ್ನಿರಮ್ಮ, ನೀವು ತಪ್ಪು ತಿಳ್ಕೋಬೇಡಿ. ಯಾವ ಹೊತ್ತು ನನಗೆ ಏನ್ ಮಾತಾಡ್ಬೇಕು ಅಂತ ಗೊತ್ತಿಲ್ದೇನೆ ಬೆಳೆದ್ಬಿಟ್ಟಿದ್ದಾರೆ. ನೋಡಿ, ಒಂದ್ ವಿಷಯ, ನಾವು ಮದ್ವೆನ ಚೆನ್ನಾಗ್ ಮಾಡ್ಕೊಡ್ತೀವಿ, ಆದ್ರೆ ವರದಕ್ಷಿಣೆ. ಅಯ್ಯೋ, ವರದಕ್ಷಿಣೆ ಕೇಳುವಂತ ವಂಶ ನಮ್ದಲ್ವೇ ಅಲ್ಲ. ಈ ಮಹಾಲಕ್ಷ್ಮಿನೇ ನಮ್ಮ ಮನೆಗ್ ಬರೋವಾಗ ವರದಕ್ಷಿಣೆ ಯಾತಕ್ಕೆ ಹೇಳಿ ಅಲ್ವೇನೋ? ನನಗೂ ವಯಸ್ಸಾಗ್ತಾ ಬಂತು. ನನ್ನ ಆಸೆ ಏನು ಅಂದ್ರೆ ಮಗ ಸೊಸೆ ಚೆನ್ನಾಗಿರೋದನ್ನ ಕಣ್ತುಂಬ ನೋಡ್ಬೇಕು ಅಂತ ಅಷ್ಟೇ. ಹಾಗಾದ್ರೆ ಎಲ್ರೂ ಮದ್ವೆಗೆ ಒಪ್ಕೊಂಡಾಗಾಯ್ತು. ನಿಮ್ ಹುಡುಗಿ ಒಪ್ಪಿಗೆ ಕೇಳಿ. ನಾನ್ ಹೇಳಿದ್ಮೇಲೆ ಮುಗೀತು. ನಮ್ ಹುಡುಗಿ ನನ್ ಮಾತ್ ಮೀರಲ್ಲ. ಬೇಕಾದ್ರೆ
ನಿಮ್ ಹುಡುಗನ ಒಪ್ಪಿಗೆ ನಾನ್ ಒಪ್ಪಿದ್ರೆ ಸಾಕು, ನನ್ನ ಮಗ ನನ್ನ ಮಾತಿಗೆ ಚಕರನೇ ಇರ್ತಲ್ಲ. ಶೀಘ್ರಮೇವ ಕಲ್ಯಾಣ ಪ್ರಾಪ್ತಿರಸ್ತು. ಆದಷ್ಟು ಬೇಗ ಶುಭ ಕಾರ್ಯ ನಡೆಯಲಿ. ರೀ ಪುರೋಹಿತರೆ, ಒಳ್ಳೆ ಲಗ್ನ ಒಂದು ಎಲ್ಲಿದ್ರು ಸರಿ ಎಳ್ಕೊಂಬನ್ನಿ, ಟೈಮ್ ವೇಸ್ಟ್ ಮಾಡಬೇಡಿ. ಆದಷ್ಟು ಬೇಗ ಒಳ್ಳೆ ಲಗ್ನ ವಿಚಾರಿಸಿ ನಿಮಗೆ ತಿಳಿಸ್ತೀನಿ. ಸರಿ, ನಾವಿನ್ ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಬರ್ತೀನಮ್ಮ. ಏನೇ ಈಗಲೇ ಮದ್ವೆ ಹೆಣ್ಣಾಗ್ಬಿಟ್ಯಾ? ಮದ್ವೆಗಿನ್ನು ಬಹಳ ದಿವಸ ಇದೆ. ಹೋಗಿ ಒಡವೆ ಸೀರೆ ಬಿಚ್ಚಿಟ್ಟು ಕೆಲ್ಸ ನೋಡು. ಇದನ್ನೆಲ್ಲ ತೆಗೆದಿಡು. ಹೋಗಮ್ಮ. ಅನಿತಾ, ಲೇಟ್ ಮಾಡ್ಬಿಟ್ಟಿಲ್ಲ ನೀನು ರೆಡಿ ಆಗೋಕೆ. ಇಷ್ಟೊತ್ತಿಗೆಲ್ಲ ಪಾರ್ಟಿಗೆ ಬಂದ್ಬಿಟ್ಟಿರ್ತಾರೆ. ನೀವೇ ಲೇಟ್ ಮಾಡಿದ್ದು. ಸರಿ ಬಿಡು. ವಿಜಯ್, ಆಶಾ ಮದುವೆಗೆ ಇನ್ನೊಂದು ವಾರಾನೇ ಉಳಿದಿರೋದು. ಇನ್ನು ಬೇಕಾದಷ್ಟು ಕೆಲಸ ಇದೆ. ಆದಷ್ಟು ಬೇಗ ಇನ್ವಿಟೇಷನ್ ಪ್ರಿಂಟ್ ಕೊಟ್ಬಿಡು. ಎಷ್ಟು ಕಾರ್ಡ್ಸ್ ಮಾಡಿಸ್ಲಿ? ಒಂದು 250 ಮಾಡಿಸಿದ್ರೆ ಸಾಕು. ಆಮೇಲೆ ಅಡಿಗೆಯವರಿಗೆ ಮದುವೆ ಡೇಟ್ ತಿಳಿಸ್ಬಿಡು. ಒಂದ್ 200 ಜನಕ್ಕೆ ಅಡಿಗೆ ಮಾಡಿದ್ರೆ ಸಾಕು. ಏನು? ಸರಿ ಅಂದ್ಬಿಟ್ಟು ಇಲ್ಲೇ ನಿಂತ್ಕೊಂಡ್ ಬಿಡ್ಬೇಡ. ನಾವು ಬರೋ ಅಷ್ಟರಲ್ಲಿ ಎಲ್ಲಾ ಕೆಲಸ ಮಾಡಿ ಮುಗಿಸಿರ್ಬೇಕು. ಆಯ್ತೈತಿ. ನಾವು ಹೊರಡ್ರೋಣ. ವಿಜಯ್, ಶರ್ಮಾ ಫೋನ್ ಮಾಡಿದ್ರೆ ನಾನು ಮನೆಗೆ ಬರೋದು ಲೇಟ್ ಆಗುತ್ತೆ ಅಂತ ಹೇಳ್ಬಿಡು. ಆಯ್ತಣ್ಣ. ಗುರು 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 ತಗೊಳಪ್ಪ. ನಿಂತ್ಕೋ ಗುರು. ಎಷ್ಟು ಸಲ ಹೇಳಿದ್ದೀನಿ ನಿನ್ಗೆ ಆತರ ಕರಿಬೇಡ ಅಂತ. ಹೆಸರು ಕರೆಯೋಕೆ ನಾಚಿಕೆ ಆಗುತ್ತೆ, ಅದಕ್ಕೆ ಪ್ರೀತಿಯಿಂದ ಗುರು ಅಂದೆ. ಸರಿ ಸರಿ, ಏನ್ ವಿಷಯ? ಎಲ್ಲಿಗೆ ಹೋಗ್ತಿದೀಯಾ? ನಾನು ಎಲ್ಲಿಗೆ ಹೋದ್ರೆ ನಿನಗೇನು? ಹೇಳೋಕ್ ನಿನ್ಗೇನು? ನಾನು ಆಶಾ ಮದುವೆಗೆ ಇನ್ವಿಟೇಷನ್ ಪ್ರಿಂಟ್ ಮಾಡ್ಸಕ್ ಹೋಗ್ತಾ ಇದ್ದೀನಿ. ಅದಕ್ಕೆ ಮುಖದಲ್ಲಿ ಇಂಥ ಕಳೆ. ಇನ್ನೇನು ಲೈನ್ ಕ್ಲಿಯರ್ ಆಯ್ತಲ್ಲ? ನಂಗ್ ಬೇಕಾದ್ರು ಅದೇ ಗುರು. ಹೋಗು ಹೋಗು. ಹಾಗೆ 2 ಮದ್ವೆಗೂ ಕಾರ್ಡ್ ಪ್ರಿಂಟ್ ಮಾಡ್ಸು. 2 ಮದುವೆ? ಹೌದು ಗುರು, ನಿನ್ ತಂಗಿದು ನಿಂದು. ನಂದ? ನೀನು ಫ್ರೀ, ನಾನು ಫ್ರೀ. ಒಂದೇ ಚಪ್ರ, ಒಂದೇ ಬಾಲ್ಗ, ಒಂದೇ ಮಂತ್ರ, ಒಂದೇ ಪೂಜಾರಿ, ಒಂದೇ ಊಟ. ಆದ್ರೆ 2 ಮದ್ವೆ. ಹೇಗಿದೆ ಐಡಿಯಾ? ಚೆನ್ನಾಗಿಲ್ಲ. ಯಾಕೆ? ಯಾಕೆ ಅಂದ್ರೆ ಅಲ್ಲೂ ತೋರಿಸ್ಬಿಡ್ತೀನಿ. ಮದುವೆ ಬೇರೆ ಕೇಡ ನಿನಗೆ? ಕತ್ತೆ ಬೆಳೆದಾಗ ಬೆಳೆದಿದ್ಯಾ, ಬುದ್ಧಿ ಮಾತ್ರ ಬೆಳೆದಿಲ್ಲ. ಇನ್ನೊಂದ್ ಸಲ ಏನಾದ್ರೂ ಮದುವೆ ಆಗಿದ್ವಿ ಅಂತ ನನ್ನ ಹತ್ರ ಮಾತಾಡ್ದೆ ಹುಷಾರ್. ಮನೆಗೆ ಹೋಗು. ಇವನ್ ಯಾಸಿನ ಗಂಡ್ಸು ನನಗ್ ಲೈನ್ ಹೊಡಿಯೋಕೆ ಎಷ್ಟು ಹುಡುಗರು ಕಿತ್ತಾಡ್ತಾ ಇದ್ರು. ನಾನ್ ಯಾರಿಗೂ ಕೇರ್ ಮಾಡ್ತಾ ಇಲ್ಲ. ನನ್ ಹೈಟ್ಗೆ ಇವನಾದ್ರೂ ಅಮಿತಾಬ್ ಬಚ್ಚನ್ ತರ ಹೈಟ್ ಇದಾನೆ ಅಂತ ಹಿಂದಿಂದೆ ಬಂದ್ರೆ ಒಳ್ಳೆ ಶತ್ರುಘ್ನ ಸಿಡುತ್ತಂಗ್ ಸಿಡುತ್ತಾನಲ್ಲ. ಇವನ್ ಕ್ಯಾರೆಕ್ಟರೇ ಒಂಥರ. ಹೆಣ್ಣಿನ ಚಪ್ಲಾನೇ ಇಲ್ವಾ? ಇನ್ನೂ ಸ್ವಲ್ಪ ದಿವಸ ಕಾದ್ ನೋಡೋಣ. ಜೈಮಾಲಿನಿ ಅಂದ್ರೆ ನಂಗೆ ತುಂಬಾ ಇಷ್ಟ ಅಪ್ಪ. ಅವ್ರೆಷ್ಟು ಬ್ಯುಸಿ ಆಗಿರ್ತಾರೆ. ಅಂತವ್ರು ನಾವು ಕರೆದ ತಕ್ಷಣ ಪಾರ್ಟಿಗೆ ಬರ್ತೀನಿ ಅಂತ ಒಪ್ಕೊಂಡ್ರು. ಇಷ್ಟ ದಿವಸ ಅವ್ರನ್ನ ಪಿಕ್ಚರ್ ನಲ್ಲಿ ನೋಡ್ತಿದ್ವಿ, ಈಗ ಅವರನ್ನೇ ನೋಡ್ತೀವಿ. ನನ್ ಮೊದಲು ನೋಡ್ಬೇಕು. ಬರ್ತಾರೆ ಬರ್ತಾರೆ. ಇವತ್ತಿನ ಫಂಕ್ಷನ್ ಹೈಲೈಟ್ ಅಂದ್ರೆ ಜೈಮಾಲಿನಿ ಅವರು. ಜೈಮಾಲಿನಿ ಅವ್ರನ್ನೇ? ಹೌದಲ್ಲ. ನಮಸ್ಕಾರ. ಬನ್ನಿ ಪ್ಲೀಸ್ ಟು ಮೀಟ್ ಯು. ಹಲೋ. ಬನ್ನಿ ಬನ್ನಿ ಬನ್ನಿ. ಜರ್ನಿ ಏನು ತೊಂದರೆ ಆಗಿಲ್ಲ? ನೀವೆಷ್ಟು ಬಿಸಿ ಅಂತ ನಮಗ್ ಗೊತ್ತು. ನಮಸ್ಕಾರ. ನಮಸ್ಕಾರ. ಮೀಟಿಂಗ್ ಬರ್ದೆ ಹೋದ್ರು ಪಾರ್ಟಿಗಾದ್ರೂ ಬಂದ್ರಲ್ಲ, ನಮ್ಗಷ್ಟು ಬನ್ನಿ. ನಮಸ್ಕಾರ. ನಮಸ್ಕಾರ ಮೇಡಮ್. ಜೈಮಾಲ ಅವಳೆ ನಮ್ಮ ಮಧುಬಲ ಇದ್ದಾಗಿಲ್ಲ. ಎಲ್ಲೆಲ್ಲಿ ಏನೇನ್ ಮಾತಾಡ್ಬೇಕು ಇನ್ನೂ ಗೊತ್ತಾಗಲ್ಲ. ಅರೇಂಜ್ಮೆಂಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಎಕ್ಸ್ಕ್ಯೂಸ್ ಮೀ, ನಮ್ ಸ್ನೇಹಿತರೆಲ್ಲ ಬಹಳ ಕೇಳ್ಕೊತಾ ಇದಾರೆ. ಒಂದ್ ಹಾಡು ಹೇಳ್ತೀರಾ? ಹಾಡಾ? ನಾನಾ? ನಾನು ಬೇಡಿಪ್ಪ. ನೋಡಿ, ನೀವು ಹಾಗೆಲ್ಲ ಅನ್ಬಾರ್ದು. ಇಲ್ಲಿರೋರೆಲ್ಲ ನಮ್ಮ ಅಭಿಮಾನಿಗಳು. ಪ್ಲೀಸ್ ಡಿಸಪಾಯಿಂಟ್ ಮಾಡ್ಬೇಡಿ. ನಮಗೋಸ್ಕರ ಒಂದೇ ಒಂದು ಹಾಡು ಹೇಳಿ. ನಾನು ಸಾಮಾನ್ಯವಾಗಿ ಪಾರ್ಟಿಗಳಿಗೆ ಹೋಗೋದಿಲ್ಲ. ನೀವೆಲ್ಲ ಅಭಿಮಾನಿಗಳು ಫೋರ್ಸ್ ಮಾಡ್ತಿದ್ರೆ ಏನನ್ಲಿ? ನಿಮಗಿಷ್ಟ ಇಲ್ಲ ಅಂದ್ರೆ ಬೇಡಿ. ಇವರು ಫಂಕ್ಷನ್ ಕರೆದ್ರು, ಹಾಡು ಹೇಳಿ ಅಂತ ಹಿಂಸೆ ಮಾಡಿದ್ರು ಅಂತ ನೀವು ಬೇಜಾರು ಮಾಡ್ಕೊಂಡು. ಹಾಗೇನಿಲ್ಲ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್. Thank you very much. You are great cooking. Fantastic. Very nice. Thank you. ವಿಜಯ್ ಒಂದೇ ಹೊತ್ತಿಗೆ. ಏ ವಿಜಯ್. ಏನದ್ಕೆ?
ತಗೋ ನಿಮ್ ಅಣ್ಣನ್ ಬಟ್ಟೆ, ನಿನ್ ತಂಗಿ ಮದ್ವೆಗೆ ಆಲ್ಟ್ರ್ ಮಾಡಿಸ್ ಹಾಕು. ಆಯ್ತು, ಇದು ಆಲ್ಟ್ರ್ ಮಾಡ್ಸೋಕೆ. ಆಗ್ಲಿ ಅತ್ತಿಗೆ. ಸ್ವಲ್ಪ ನೋಡ್ಕೊಳ್ಳಿ, ಬಂದ್ಬಿಡ್ತೀನಿ. ಹೌದು. ವಿಜಯ್ ಇಲ್ಬಾ. ವಿಜಯ್, ನಾನ್ ಕೊಟ್ಟಿದ್ ಬಟ್ಟೆ ಯಾಕೆ ಹಾಕೊಂಡಿಲ್ಲ? 20 ರೂಪಾಯಿಗೆ ಆಲ್ಟ್ರ್ ಮಾಡಲ್ಲ ಅಂದ್ರು. ನಿನ್ ಮುಖ ನೋಡಿದ್ರೆ ಆಗೋ ಕೆಲ್ಸನೂ ಆಗಲ್ಲ. ಅಯ್ಯೋ, ಆ ಹಾಳಾದ ದಾಸದ ಎಲ್ಲಿತ್ತೇನೋ ಕಾಣಿಸ್ತಾನೆ ಇಲ್ಲ. ಬೇಗ ಹೋಗಿ ತಗೊಂಡ್ ಬಾ, ಇಲ್ಲಾಂದ್ರೆ ನೋಡೋಕೆ ಮದ್ವೆ ಹೆಣ್ಣಿನ ಮುಖ ಲಕ್ಷಣವಾಗಿ ಕಾಣೋದೇ ಇಲ್ಲ. ದುಡ್ಡು ಕೊಡಿ, ಅದಕ್ಕೆ ಬೇಗ ತಂದ್ಬಿಡ್ತೀನಿ. ಬೇಗ ಬಾ. ತಗೋಣ, ಆಶೀರ್ವಾದ ಮಾಡು. ಅಳಬೇಡಮ್ಮ, ಅಳಬೇಡ. ಅಮ್ಮ, ನನ್ನ ತಂಗಿಗಿನ್ಮೇಲೆ ತಂದೆ ತಾಯಿ ಎಲ್ಲ ನೀವೇ. ಇವಳೇನೇ ತಪ್ಪು ಮಾಡಿದ್ರು ಅದನ್ನ ಮೊಟ್ಟೆಗೆ ಹಾಕೊಂಡು ಇವಳನ್ನ ನೀವೇ ಕಾಪಾಡ್ಬೇಕಮ್ಮ. ಅದೆಲ್ಲ ಅವ್ರಿಗೆ ಗೊತ್ತು, ನೀನ್ ಹೇಳ ಅವ್ರೇನ್ ತಿಳ್ಕೋಬೇಕಾಗಿಲ್ಲ. ನಾವ್ ಬರ್ತೀವಿ. ಬಾಮ್ಮ. 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 ಆಂಟಿ ಆಂಟಿ ಆಂಟಿ, ನಮ್ ಹುಡುಗಿನ ನಿಮ್ಗೆ ಒಪ್ಸಿದೀವಿ, ಹುಷಾರಾಗಿ ನೋಡ್ಕೊಳ್ಳಿ. ಅವಳ ಚಿಂತೆ ನಿಮಗ್ ಬೇಡ. ಥ್ಯಾಂಕ್ ಯು. ಭಾವಾ, ಆಶಾ, ಜೋಪಾನ. ಡೋಂಟ್ ವರಿ, ಐ ವಿಲ್ ಟೇಕ್ ಕೇರ್. ನಾವಿನ್ ಬರ್ತೀವಿ. ನಮಸ್ಕಾರ. ನಮಸ್ಕಾರ. ಬಾಯ್. ಬಾಯ್. ಅಂತೂ ನಮ್ಮ ಆಶಾ ಮದ್ವೆ ಮುಗೀತು. ಅವಳು ಅವ್ರ ಅತ್ತೆ ಮನೆಯಲ್ಲಾದ್ರೂ ಸುಖವಾಗಿರ್ಲಿ ಅಂತ ಆಶೀರ್ವಾದ ಮಾಡಿ. 1ರಿಂದ ನಮ್ಮಂತವ್ರಿಗೆ 1ರಿಂದ 21ರವರೆಗೆ ಉಂಡಾಟ ಕೊಂಡಾಟ. 21ರಿಂದ 30ರವರೆಗೆ ಸಣ್ಣದವ್ರು ಹಿಡ್ಕೊಂಡ್ ಬಡ್ದಾಟ, ಹೊಡೆದಾಟ, ಬಡ್ದಾಟ. ಓ ವಿಜಯ್ ಬಾ. ಉಂಡಾಟ. ಓ ಬಿಸಿ. ಮದುವೆ ಬಿಸಿ ಎಲ್ಲ ಮುಗೀತಾ? ತಂಗಿನ ಗಂಡನ ಮನೆ ಕಳಿಸ್ತೀನಪ್ಪ. ಲೋ ಮಾತಾಡೋ, ಯಾಕ ಮಾತಾಡ್ತಿಲ್ಲ? ನೀನ್ ಮಾತಾಡ್ಬೇಡ ಕಣ, ನಾನು ಕೋಪ ಬಂದ್ರೆ ನೋಡು. ನೀನು ಕೋಪ ಬೇರೆ ಬರ್ತಾ? ವಾರೆ ಬಾ, ಬಾಟಿ ಕುಡಿ. ಅಲ್ಲ ಕಣ, ನೀನ್ ಮುಂದೆ ನಿಂತು ಎಲ್ಲ ಕೆಲಸ ಮಾಡ್ಬೇಕಾದವನು ನೀನೇ ಇದ್ ಮಾಡ್ಬೋದಾ? ನನಗೇಂತಿರೋದು ನೀನೊಬ್ನೇ ಅಲ್ವೇನೋ? ತಗೋ ಕುಡಿ. ಹೌದು ಕಣೋ, ನಾನೊಬ್ಬನೇ ನಿನಗೆ ಬೇಕಾದವನು ಅಂತ ನಿಮ್ಮ ಅತ್ತಿಗೆಗೂ ಗೊತ್ತು. ನಾನು ಅಲ್ಲಿಗೆ ಬರೋದು ಅವ್ರಿಗೆ ಇಡಿಸದೇ ಇರ್ಬೋದು, ಆದ್ರಿಂದ ಮದುವೆಯಲ್ಲಿ ದೊಡ್ಡ ರಾದ್ದ ಅಂತ ಆಗಿ ಗಲಾಟೆ ಆಗಿ ಮದುವೆಯಲ್ಲಿ ತೊಂದರೆ ಆಗ್ಬಾರ್ದಲ್ಲ ಅಂತ ನಾನು ಬರ್ಲಿಲ್ಲ. ಮದುವೆಗೆ ಬರೋದು ಬದಲು ದೇವಸ್ಥಾನಕ್ಕೆ ಹೋಗಿ ನಿನ್ ತಂಗಿ ಹೆಸರಿನಲ್ಲಿ ಒಂದು ಅರ್ಚನೆ ಮಾಡಿಸ್ದೆ. ನಿನಗೆ ಯಾಗೋ ನಾನು ಕೃತಜ್ಞತೆ ಹೇಳಿ. ಏನು ದೊಡ್ಡ ತ್ಯಾಗ ಮಾಡ್ಬಿಟ್ಟೆ. ಲೋ ವಿಜಯ್, ಅವಳು ನಿನಗೆ ಮಾತ್ರ ತಂಗಿ ಅಲ್ಲ ಕಣೋ, ನನಗೂ ತಂಗಿನೇ. ನೋಡ್ದ್ಯಾ, ದೇವರು ಯಾವತ್ತೂ ಒಳ್ಳೆಯವ್ರಿಗೆ ಒಳ್ಳೇದನ್ನೇ ಮಾಡ್ತಾನೆ.
ನಿನ್ನ ಆಸೆ ಈಡೇರಿದಾಗ ಆಯ್ತು. ಈಗೇನ್ ನಿನ್ ಪ್ರಾಬ್ಲಮು? ನಿನ್ ಕೆಲಸದ ಬಗ್ಗೆ ತಾನೆ? ನನ್ನ ಬಗ್ಗೆ ನನಗೆ ಚಿಂತೆ ಇಲ್ಲ ಕಣೋ. ಈಗ ನಾನು ಒಬ್ನೇ. ನಾನು ಎಲ್ಲಿ ಬೇಕಾದ್ರೂ ಇರ್ತೀನಿ, ಹೇಗ್ ಬೇಕಾದ್ರೂ ಕಾಲ ಕಳಿತೀನಿ. ಯಾಕೆ ಬೇಕಾದ್ರೂ ಯಾಕೆ ಕಾಲ ಕಳಿತ್ಯಾ? ನಾನಿಲ್ವಾ ನಿನಗೆ? ನೋಡಮ್ಮ ವಿಜಿ, ಈ ಮನೆ ಯಾವತ್ತಿದ್ರೂ ನಿಂದೆ. 24 ಗಂಟೆ ನಿನಗೋಸ್ಕರ ಈ ಮನೆ ಬಾಗಿಲು ತೆಗೆದಿರುತ್ತೆ. ಯಾವಾಗ ಬೇಕಾದ್ರೂ ಬರ್ಬೋದು, ಯಾವಾಗ ಬೇಕಾದ್ರೂ ಹೋಗ್ಬೋದು. ಏನೋಪ್ಪ, ಕೈಲಾದ ಸಹಾಯ ಮಾಡ್ತೀನಿ. ಬಹಳ ಥ್ಯಾಂಕ್ಸ್. ಜೀವನದಲ್ಲಿ ಯಾರು ಬೇಕಾದ್ರೂ ಸಿಗ್ತಾರೆ, ಆದ್ರೆ ಒಳ್ಳೆ ಫ್ರೆಂಡ್ ಸಿಗೋದು ಮಾತ್ರ ಬಹಳ ಕಷ್ಟ. ಆ ವಿಷಯದಲ್ಲಿ ನಾನು ಬಹಳ ಅದೃಷ್ಟವಂತ. ವಿಜು, ಹೇಳೋದೇ ಮರ್ತ್ಬಿಟ್ಟಿದ್ದೆ. ಇವತ್ ಫ್ಯಾಕ್ಟ್ರಿನಲ್ಲಿ ಏನಾಯ್ತು ಗೊತ್ತಾ? ಅಪ್ಪ, ನೀನ್ ಕೊರಿಬೇಡ, ಸುಮ್ನಿರು. ಇಂಟ್ರೆಸ್ಟಿಂಗ್ ಟೈಮ್ ಇಲ್ಲ. ಆಶಾ, ಚೆನ್ನಾಗಿದ್ದೀನಮ್ಮ? ಚೆನ್ನಾಗಿದ್ದೀನಿ. ನೀ ಚೆನ್ನಾಗಿದ್ದೀನಿ? ಚೆನ್ನಾಗಿದ್ದೀನಿ. ಬಾಣ್ಣ, ಬಾ ಬಾಣ್ಣ. ಅಲ್ಲಣ್ಣ, ಆಗಾಗ ಬರ್ತೀನಿ ಅಂತ ಹೇಳ್ದೋನು ಈ ತಂಗಿ ಇಷ್ಟ ಬೇಗ ಮರ್ತಿದ್ಯಾ? ನಿನ್ಗ ಆ ಮನೆ ವಿಷಯ ಗೊತ್ತೇ ಇದೆಯಲ್ಲಮ್ಮ. ನೀನ್ ಬಂದಿದ್ದು ಬಹಳ ಸಂತೋಷ ಅಣ್ಣ. ಆಶಾ, ನಿಮ್ಮತ್ತೆ ನಿನ್ ಗಂಡ ನಿನ್ನ ಚೆನ್ನಾಗಿ ನೋಡ್ಕೋತಾ ಇದಾರಮ್ಮ? ಹೌದಣ್ಣ, ಅಲ್ಲಿಂದ ಬಂದ್ಮೇಲೆ ಸಂತೋಷವಾಗಿದ್ದೀನಣ್ಣ. ದೇವರಂಥ ಅತ್ತೆ, ಚಿನ್ನದಂಥ ಗಂಡ. ನನಗ್ ಬೇಕಾಗಿರೋದು ಅದೇಮ್ಮ. ನೀನ್ ಚೆನ್ನಾಗಿದ್ರೆ ನನಗಷ್ಟೇ ಸಾಕು. ಅಯ್ಯೋ ಹುಚ್ಚಿ, ಅಳ್ತಾ ಇದೀಯಾ? ಇಲ್ಲ, ಸಂತೋಷ. ಅದಿರ್ಲಿ, ನಿನ್ ಕೆಲ್ಸದ ಬಗ್ಗೆ ಏನೋ ಹೇಳಲೇ ಇಲ್ಲ. ಮಾಮೂಲೆ. ಆಶಾ, ಅಣ್ಣ, ಈಗ್ಲೇ ಬಂದ್ಬಿಡ್ತೀನಿ. ಆಯ್ತಮ್ಮ. ಬಂದೆ ಅತ್ತೆ. ಅಲ್ಲೇನೆ ನಿನ್ ಮಾತು. ಇನ್ನು ಬಟ್ಟೆ ಒಗ್ದಿಲ್ಲ, ಮುಸ್ರೆ ಪಾತ್ರೆ ಹಾಗೆ ಬಿದ್ದಿದೆ. ಎಷ್ಟೊತ್ತು ನಿಮ್ಮ ಅಣ್ಣನ ಹತ್ರ ಮಾತಾಡೋದು? ಅತ್ತೆ, ಸ್ವಲ್ಪ ಮೆತ್ತಗ್ ಮಾತಾಡಿ. ಉಟ್ಕೊಂಡ ಸೀರೆನೆ ಮತ್ತೆ ಉಡ್ಸ್ ಕಳ್ಸಿದ್ರಲ್ಲ ನಿಮ್ಮ ಅಣ್ಣ. ಅದಕ್ಕೆ ಈ ಮನೆಗೆ ನೀನ್ ಆಸ್ತಿ ಕಳ್ಸಿದ್ರೆ ಇನ್ನೇನ್ ಗತಿ? ಅಳ್ಳಾಡ್ಸ್ಕೊಂಡ್ ಬಂದ್ಲು ಇವ್ರಣ್ಣನ ಸಪೋರ್ಟ್ ಮಾಡ್ಕೊಂಡು. ಪಾಪ, ಅಪರೂಪಕ್ಕೆ ಬಂದಿದ್ದಾರೆ. ಅದೇ ಮಾತಾಡ್ಸೋದಾಯ್ತಲ್ಲ, ಆಚೆ ಕಳ್ಸು. ಕಾಫಿನಾದ್ರೂ? ಕಾಫಿ ಬೇರೆ ಕೇಡು. ಅದೇ ನಿಮ್ಮಣ್ಣ ತಂದ್ ತುಂಬಿಟ್ಟಿದಾನಲ್ಲ, ಬಂದ ತಕ್ಷಣ ಕಾಫಿ, ಟೀ, ಬೋರ್ಮಿಟಾ ಮಾಡ್ಕೊಡಕ್ಕೆ. ನೋಡೋ, ನಮ್ಮನೇಲಿ ಒಂದ್ ತೊಟ್ಟು ನೀರ್ ಕೂಡ ಸಿಗಲ್ಲ. ಕಳ್ಸವನ್ನ. ಹೋಗೋವರೆಗಾದ್ರೂ ಸುಮ್ನೆ ಇರ್ತೀರಾ? ನಾನೇಕೆ ಸುಮ್ನಿರ್ಬೇಕು? ಮೊದ್ಲು ನಿಮ್ಮಣ್ಣನ ತೊಲಗ್ಸು. ಹೋಗು. ಏನಮ್ಮ, ನಿಮ್ಮತ್ತೆ ಹಾರ್ಲಿಕ್ಸ್ ಬೋನ್ವಿಟಾ ಅಂತಿದ್ರು? ಓ ಅದಾ, ನಿಮ್ಮಣ್ಣನ ಹಾಗೆ ಕಳಿಸ್ಬೇಡ, ಹಾರ್ಲಿಕ್ಸ್ ಬೋನ್ವಿಟಾನು ಕೊಡು ಅಂದ್ರು. ಹೋಗ್ಲಿ ಬಿಡಮ್ಮ, ಈ ಮನೇಲಾದ್ರೂ ನೀನ್ ಸುಖವಾಗಿದ್ಯಲ್ಲ. ನಿನ್ ಸುಖನೇ ನನ್ ಸುಖ. ನನ್ ತಂಗಿ ಯಾವಾಗ್ಲೂ ಕೈನ ತಂಗಿ ಅಂತ ಸಲಹೆ ತಗೊಂಡು ಮೈ ಮೇಲೆ ಕೈ ಹಾಕ್ತಿದ್ಯಾ? ಅಮ್ಮ, ಏನ್ ಮಾತಾಡ್ತಾ ಇದ್ದೀರಾ ನೀವು? ಇವಳು ನಿನ್ ತಂಗಿ ಅಂತ ಊರ್ಗೆಲ್ಲ ಗೊತ್ತಪ್ಪ. ಆದ್ರೆ ತಂಗಿ ಹತ್ರನೇ ಇಂಥ ಸಂಬಂಧ ಇಟ್ಕೊಂಡಿದ್ಯಾ ಅಂತ ಯಾರಿಗಪ್ಪ ಗೊತ್ತು? ದೊಡ್ಡವರಾಗಿ ಈ ರೀತಿ ಮಾತಾಡ್ತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಅದನ್ನೇ ನಾನೇ ನಿನ್ ಕೇಳ್ತಾ ಇರೋದು. ನಿನ್ ತಂಗಿ ಹತ್ರ ಹಿಂಗ್ ನಡ್ಕೋತಾ ಇದೆಯಲ್ಲ, ನಿನ್ ನಾಚಿ ಆಗೋದಿಲ್ವಾ? ನಾನೆಲ್ಲೂ ನೋಡಿಲ್ಲಪ್ಪ ಈ ತರ ಅಣ್ಣ ತಂಗಿ ಸಂಬಂಧ. ಏನೇ, ಅವನ್ನ ಹೊರಗಡೆ ಕೂರ್ಸಿ ಮಾತಾಡ್ಸ್ ಕಳ್ಸೋದ್ ಬಿಟ್ಟು ಇಲ್ಲಿವರೆಗೂ ಯಾಕೆ ಕರ್ಕೊಂಡ್ ಬಂದಿದ್ಯಾ ಅಂತ ನನಗೆ ಇವಾಗ ಗೊತ್ತಾಯ್ತು. ಬಾಯಿ ಮುಚ್ಚೆ ಕತ್ತೆ. ನೀನ್ ನಡತೆಗೆಟ್ಟವಳು ಅಂತ ಗೊತ್ತಿದ್ರೆ ಯಾವಳೆ ನಿನ್ನ ಸೊಸೆ ಮಾಡ್ಕೊಳ್ಳೋಳು? ಇಂತ ಹಲ್ಕ ಕೆಲಸ ಮಾಡೋ ಬದ್ಲು ನೀನ್ ಬೀದಿಲ್ ಮೈ ಮಾಡ್ಕೊಂಡು ಬದುಕೋದೇ ವಾಸಿ. ಮುಚ್ಚಿರಿ ಬಾಯ್. ನನ್ ತಂಗಿ ಬಗ್ಗೆ ಇನ್ನೇನಾದ್ರೂ ಮಾತಾಡಿದ್ರೆ ನನ್ನ ಮಗ ಮನೇಲಿ ಇಲ್ದಿರೋದ್ ನೋಡಿ ನನ್ ಸೊಸೆ ಮೇಲೆ ಕೈ ಹಾಕುದು ಅಲ್ದೆ ನನ್ನ ಮೇಲೆ ಗುಂಡ ಇದಮ್ ತೋರಿಸ್ತೀಯಾ? ಹೋಗ ನಿನ್ ವಂಶ ಎಂತ ಕಚಡ ವಂಶ ಅಂತ ನನ್ಗೆ ಈಗ ಗೊತ್ತಾಯ್ತು. ಈ ರೀತಿ ಎಲ್ಲ ಮಾತಾಡ್ತಾ ಇದೆಯಲ್ಲ, ನೀನು ಒಂದ್ ಹೆಣ್ಣ. ಆಶಾ, ಆಶಾ, ಇದೇನಮ್ಮ ನಿನ್ ಸುಖ? ಚಿನ್ನದಂತ ಗಂಡ, ದೇವರಂತ ಅತ್ತೆ ಅಂತ ಹೇಳ್ತಿದ್ದಲ್ಲ, ಇನ್ನು ನೀನ್ ಈ ನರಕದಲ್ಲಿ ಇರ್ಬೇಕಾಗಿಲ್ಲ. ಬಾಮ ಹೋಗೋಣ. ಈ ನರ್ಕನ ಸ್ವರ್ಗನು ಒಂದ್ಸಲ ಹೆಣ್ಣಿನ ಗಂಡನ ಮನೆ ಕಳ್ಸಿದ್ಮೇಲೆ ಆ ಹೆಣ್ಣು ಅವ್ರ ಮನೆ ಸೊತ್ತು. ಅವ್ರು ಚೆನ್ನಾಗಿ ಇಟ್ಕೊಳ್ಳಿ, ಹೊಡಿಲಿ, ಬಡಿಲಿ, ಸಾಯಿಸ್ಲಿ, ಅದನ್ನ ಕೇಳೋ ಹಕ್ಕು ನಿನ್ಗಿಲ್ಲ. ಹೊರಟೋಗಿಲ್ಲಿಂದ. ಆಶಾ, ಮೂದೇವಿ, ನನ್ನ ಮಗ ಬರ್ಲಿ, ಆಮೇಲಿದೆ ನಿನಗೆ ವಿಷಯ. ಮನೇಲಿ ಒಂದು ಹೆಣ್ಣು ಮಗು ಅಂತ ಇದ್ದಿದ್ದು ಎಷ್ಟು ಕಳೆಯಾಗಿತ್ತು. ಈಗ ನೋಡಿ ಬಿಕ್ಕೋ ಅಂತಿದೆ. ಹಾಗಂತ ವಯಸ್ಸಿಗೆ ಬಂದ್ ಹುಡುಗಿನ ಎಷ್ಟು ದಿನ ಮನೇಲಿ ಇಟ್ಕೊಳಕಾಗತ್ತೆ ಹೇಳಿ? ಯಾರ್ಯಾರನ್ನ ಯಾವ್ಯಾವ ಟೈಮ್ ನಲ್ಲಿ ಎಲ್ಲೆಲ್ಲಿ ಸಾಗಾಕ್ಬೇಕೋ ಅಲ್ಲಿಗೆ ಸಾಗಿಸ್ಬಿಟ್ರೆ ನಮ್ ಜವಾಬ್ದಾರಿ ಅದು ಮುಗಿದ. ಸರಿ ಅನ್ನಿ. ಏನಪ್ಪಾ, ನಿನ್ ಜವಾಬ್ದಾರಿ ಮುಗಿಸ್ಬೇಕು ಅಂತ ನನ್ನನ್ ಸಾಕಾಗ್ತೀಯಾ? ನನಗೆಷ್ಟು ವಯಸ್ಸಾದ್ರೂ ಸರಿ, ನಾನ್ ಮಾತ್ರ ನಿನ್ ಬಿಟ್ಟು ಹೋಗಲ್ಲ. ನಾನು ಹೇಳಿದ್ದು ನಿನಗಲ್ಲಮ್ಮ, ಬೇರೆಯವರಿಗೆ. ಅಜಯ್, ನಿಲ್ಸು. ಎಷ್ಟೋ ಕೊಬ್ಬು ನಿನ್ಗೆ. ಅಣ್ಣ ಅತ್ತಿಗೆ ಅನ್ನೋ ಮರ್ಯಾದೆನೂ ಇಲ್ದೆ ಹೆಸರು ಹಿಡಿದು ಹೋಗೋ ಅಷ್ಟು ಧೈರ್ಯ ಬಂತ ನಿನ್ಗೆ? ಮುಚ್ಚೆ ಬಾಯ್. ಅಣ್ಣ ಅತ್ತಿಗೆ ಅನ್ನೋ ಮರ್ಯಾದೆ ನಿನ್ನೆವರೆಗೂ ಅಷ್ಟೇ. ಇವತ್ ನಿಮ್ಗ ಯೋಗ್ಯತೆ ಇಲ್ಲ. ವಿಜಯ್, ಏನ್ ಮಾತಾಡ್ತಿದ್ಯಾ ನೀನು? ನೀನು ಒಬ್ಬ ಅಣ್ಣನ.
ತಂಗಿ ಅನ್ನೋ ಪ್ರೀತಿ ಸ್ವಲ್ಪನೂ ಇಲ್ದೆ ನಿನ್ ಜವಾಬ್ದಾರಿ ಮುಗಿದ್ರೆ ಸಾಕು ಅಂತ ಹೆಣ್ಣು ಅಂದ್ರೆ ಅರ್ಥ ಗೊತ್ತಿಲ್ದಾರ ಕಟ್ಕೊಟ್ಟಿಯಲ್ಲ. ಅಲ್ಲ ಅವಳು ಯಾಕೆ ನಿಮಿಷಕ್ಕೂ ಕೊರಗ್ ಸಾಯ್ತಾ ಇದ್ದಾಳೆ ಅಂತ ಹೋಗಿ ತಿಳ್ಕೊಂಬರ ಪರಿಜ್ಞಾನ ಇಲ್ದೆ 3 ಹೊತ್ತು ಹೆಂಡತಿ ಸೆರ್ಗಿ ಹಿಡ್ಕೊಂಡು ಅವಳು ಹೇಳಿದಕ್ಕೆಲ್ಲ ಚಿಂಚಿಕ್ ಆಗ್ತಿದ್ಯಲ್ಲ. ನೀನೊಬ್ಬ ಗಡ್ಸೇನು? ಅಮ್ಮ ರವಿ ಬಂದಪ್ಪ ಬಾ. ಆಗ್ಬಾರ್ದೆಲ್ಲ ಆಗೋಯ್ತು ಕಣೋ. ಅದೇನು ಅಂತ ಹೇಳ್ಬಾರ್ದಾ? ಏನಂತ ಹೇಳಪ್ಪ, ಅದೇ ಇದಾನಲ್ಲ ನಿನ್ನ ಮುದ್ದಿನ ಹೆಂಡತಿ ಅಣ್ಣ, ಆ ಬೀದಿ ಬಸವ ವಿಜಯ್. ಅಣ್ಣ ತಂಗಿ ಇಬ್ರು ಸೇರ್ಕೊಂಡು ನನಗ್ ಮಾಡಬಾರ್ದು ಅವಮಾನೆಲ್ಲ ಮಾಡ್ಬಿಟ್ರು ಕಣೋ. ಅವನು ನಿನ್ನ ಎದುರಿಸಿದ? ಅಲ್ಲಮ್ಮ, ಅಪ್ಪನೇ ನಿನ್ನ ಎದುರಿಸಕ್ಕಾಗದೆ ಸನ್ಯಾಸತ್ವ ತಗೊಂಡು ದೇಶಾಂತರ ಹೊರಟೋದ್ರು. ಆಫ್ಟರ್ ಆಲ್ ಅವನ್ ಎದುರಿಸಕ್ಕಾಗಲ್ವ ನಿಂಗೆ? ಹೇಗಪ್ಪ ಎದುರಿಸ್ಲಿ? ನಿನ್ ಹೆಂಡತಿನೂ ಅವನ್ ಜೊತೆ ಸೇರ್ಕೊಂಡಿದ್ದಲ್ಲ. ಆಶಾ, ಆಶಾ ಬರ ಇಲ್ಲಿ. ಅಮ್ಮ ಹೇಳ್ತಾ ಇರೋದು ನಿಜ ತಾನೆ? ಅವಳನ್ನು ಕೇಳ್ತೀಯಾ? ಹೋಗಿ ಹೋಗಿ ಅರಿಶನ ನನ್ನ ಮನೆಗೆ ಸೊಸೆ ಕರ್ಕೊಂಡ್ ಬಂದಲ್ಲ, ಮುಗೀತು. ಈಗ ಬಿಟ್ರೆ ಅಣ್ಣ ತಂಗಿ ಇಬ್ರು ಸೇರಿ ನನ್ನನ್ನೇ ಮುಗಿಸ್ಬಿಡ್ತಾರೆ. ನಮ್ ತಾಯಿನೇ ಎದುರಿಸೋಷ್ಟು ಧೈರ್ಯ ಬಂದಿದೆ ನಿಂಗೆ? ನಿನ್ನ ಹಾಕ ಅವಳಿಗೆ. ಎಷ್ಟೇ ಆನ್ಸರ್ ನಿಂಗೆ? ಈ ಸೋಫಾ ತಂದಿದ್ದು ಯಾರು ಗೊತ್ತಾ? ನನ್ನ ಮೊದಲನೇ ಹೆಂಡತಿ. ಅದ್ರ ಜೊತೆಗೆ 20,000 ರೂಪಾಯಿ ಕ್ಯಾಶು ತಂದು ಗೊತ್ತಾ? ಈಗ ನೀನ್ ಮಲಗ್ತಾ ಇರೋ ಮಂಚ, ನಾನು ಓಡಾಡ್ತಾ ಇರೋ ಮೋಟರ್ ಬೈಕ್, ಅದನ್ನ ತಂದು ಕೊಟ್ಟಿದ್ದು ಯಾರು ಗೊತ್ತಾ? ನನ್ನ 2ನೇ ಹೆಂಡತಿ. ಅಂಥವ್ರೇ ನಮ್ ತಾಯಿನ ಒಂದು ದಿನ ಒಂದು ಮಾತು ಅಂದು ಆಡ್ದವ್ರಲ್ಲ. ನೀನು ನನ್ನ 3ನೇ ಹೆಂಡತಿಯಾಗಿ ಏನು ತರದೆ ಬಂದು ಭಿಕಾರಿ ನೀನು. ನಮ್ ತಾಯಿನ ಎದುರಿಸೋಷ್ಟು ಧೈರ್ಯ ಬಂತೇನೆ ನಿಂಗೆ? ಹೀಗೆ ಬಿಡಬಾರ್ದು. ಈ ನಿಮಿಷ ಕಲೆ ಹಾಕ್ಬೇಡ. ಬೇಡ ಅಂದ್ರೆ ನಿನ್ನ ಹೊಡೆ ಅವಳಿಗೆ. ಸರ್, ಯಾರೋ ರವಿ ಅಂತೆ ನಿಮ್ಮನ್ನ ನೋಡಕ್ ಬಂದಿದ್ದಾರೆ. ಕಳ್ಸಿ. ಸರಿ ಸರ್. ಯಾರದು? ಅನಿ, ನಿನ್ನ ಮಗನ ಬೆಡ್ರೂಮ್ ನ ಡೆಕೋರೇಟ್ ಮಾಡ್ತಾ ಇರ್ತೀಯೋ ಇಲ್ಲ ಪಾರ್ಟಿ ಕಡೆ ಗಮನ ಕೊಡ್ತೀಯೋ? ಈಗಲೇ ಪಾರ್ಟಿ ಮಾಡಬಹುದು ಡಾರ್ಲಿಂಗ್. ಐ ನೋ ಯು ಲವ್ ಮೀ ಸೋ ಮಚ್. ಥ್ಯಾಂಕ್ ಯು. ಇವತ್ತು ಆಫೀಸ್ಗೆ ರವಿ ಬಂದಿದ್ದ. ಏನಂತೆ? ಇನ್ನೇನು ನಮ್ಮ ಮನೇಲಿ ಇದಾನಲ್ಲ ದಂಡಪಿಂಡ ವಿಜಯ್, ಆಶಾ ಮನೆಗೆ ಹೋಗಿ ಗಲಾಟೆ ಮಾಡಿ ಕೈಗೆ ಸಿಕ್ಕದನ್ನೆಲ್ಲ ಹೊಡೆದಾಕ್ ಬಂದ್ಯಾನಂತೆ. ಅದಕ್ ನಾವೇನ್ ಮಾಡ್ಬೇಕಂತೆ? ನಿಮ್ಮ ತಂಗಿನೂ ಸೇರಿ ಗಲಾಟೆ ಮಾಡಿದ್ಲು. ಇದು ಹೀಗೆ ಮುಂದುವರೆದ್ರೆ ಅವಳನ್ನ ನಿಮ್ಮನೇಲಿ ಇಟ್ಕೋಬೇಕಾಗತ್ತೆ ಅಂದ. ಅದಕ್ ನೀವೇನಂದ್ರಿ? ಮದುವೆ ಮಾಡಿ ಕಳಿಸ್ ಮೇಲೆ ನಮ್ ಜವಾಬ್ದಾರಿ ಮುಗೀತು. ಇಷ್ಟ ಇದ್ರೆ ಇಟ್ಕೊಳ್ಳಿ, ಇಲ್ಲದ್ರೆ ಸುಡ್ಗಾರ ಕಳಿಸಿ ಅಂದೆ. ಕರೆಕ್ಟ್. ಅಷ್ಟೇ ಅಲ್ಲ ನೀ, ನನಗ್ ಲಾಸ್ ಆಗಿದೆ, ಹಣ ಬೇಕು ಅಂದ. ಒಂದು ನಯ ಪೈಸಾ ಕೊಡಲ್ಲ ಅಂದೆ. ಹೀಗಿದ್ರೇನೆ ನಾವು ಜೀವನದಲ್ಲಿ ಮುಂದೆ ಬರೋದು. ನೋಡಿದ್ರ ನಿಮ್ ತಮ್ಮ ನಿಮಗ್ ತರ್ತಾ ಇರೋ ಕೀರ್ತಿನ? ಅವನೆಲ್ಲಿ ಕಾಣ್ತಿಲ್ಲ. ನಾನೇ ಹೊರಗೆ ಕಳಿಸ್ದೆ ಪಾರ್ಟಿಗೆ ಬೇಕಾದನ್ ತರೋಕೆ. ನೋಡಿ, ಇದ್ರ ಬಗ್ಗೆ ಅವನ ಹತ್ರ ಏನು ಮಾತಾಡ್ಬೇಡಿ. ಪಾರ್ಟಿ ಮುಗಿಲಿ, ಆಮೇಲೆ ಮಾತಾಡೋಣ. ಹೌದು, ಅಯ್ಯ ಅವರು ಸ್ನಾನ ಮಾಡಲ್ವಾ? ಮಾಡೋಣ. ಅವಳ ಮನೆಗೆ ಹೋಗೋದಕ್ಕೆ ನೀನ್ಯಾರು? ಅವಳ ಕಷ್ಟ ಸುಖ ವಿಚಾರಿಸೋದಕ್ಕೆ ನಾನೇ ಅವ್ರ ಮನೆಗೆ ಹೋಗಿಲ್ಲ. ಅವಳು ಈ ಮನೇಲಿ ಇರೋವರೆಗೂ ಅವಳ ಯೋಗಕ್ಷೇಮ ನೋಡ್ಕೊಂಡವನು ನಾನು, ನೀನು. ಅವ್ರ ಮನೆಗೆ ಹೋಗಿ ಗಲಾಟೆ ಮಾಡಿದ್ದು ಅಲ್ಲದೆ ಕೈಗೆ ಸಿಕ್ಕದನ್ನೆಲ್ಲ ಹಾಳು ಮಾಡಿ ಬಂದಿದೆಯಂತೆ. ಇನ್ನಿಂದ ನಾವು ಬೀದಿನಲ್ಲಿ ತಲೆ ಎತ್ಕೊಂಡು ತಿರ್ಗೋಕ್ಕಾಗಲ್ಲ. ಅಣ್ಣ ತಂಗಿ ಸಂಬಂಧನ ಕೆಟ್ಟು ದೃಷ್ಟಿಯಿಂದ ನೋಡಿ ಅನ್ಬಾರ್ದನ್ನೆಲ್ಲ ಅಂದ್ಲಲ್ಲ ಅವಳತ್ತೆ. ಹಾಗಂದಿದ್ದು ತಪ್ಪು ಅಂತ ಹೇಳಿದ್ದು ನನ್ ತಪ್ಪ? ತಪ್ಪೆ. ಇಷ್ಟು ದಿವಸ ನಿನಗೆ ಈ ಮನೇಲಿ ಬಿಟ್ಟಿ ಕವಳ ಹಾಕಿ ಗೋಳೆ ಬೆಳೆಸ್ದಾಗ ಬೆಳೆಸದ್ವಲ್ಲ, ಅದು ನಮ್ ತಪ್ಪು. ಅತ್ಗೆ ಅತ್ಗೆ ಯಾವಳ ನಿನ್ನ ಅತ್ಗೆ? ಇನ್ನೊಂದ್ಸಾರಿ ಹಾಗಂದ್ರೆ ಹಲ್ಲುದ್ರಿಸ್ಬಿಡ್ತೀನಿ. ನೋಡಿ, ವಿಷಯ ಗೊತ್ತಿಲ್ಲದೆ ಬಾಯಿಗೆ ಬಂದಾಗೆಲ್ಲ ಮಾತಾಡ್ಬೇಡಿ. ಸಾಕೋ, ನಿನ್ನ ಮಾತುಗಳು ಕೇಳೋಕೆ ನನಗೆ ಪುರ್ಸೊತ್ತಿಲ್ಲ. ಪಾರ್ಟಿಗೆ ಎಂತೆಂತ ದೊಡ್ಡ ಮನುಷ್ಯರು ಬಂದ್ಯಾರು ನೋಡು. ಅವ್ರ ಎದುರುಗಡೆ ನಿಂತ್ಕೊಳ್ಳೋ ಯೋಗ್ಯತೆ ಇಲ್ಲದೆ ಇರೋ ನಿನ್ನಂತ ದಟ್ಟ ದರಿದ್ರನ್ನ ಇಷ್ಟು ವರ್ಷ ಸಾಕನ್ನಲ್ಲ. ಅದು ನನ್ನ ದೊಡ್ಡ ಗುಣ ಅಂತ ತಿಳ್ಕೊ.
ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನಿನಗಿಲ್ಲ. ಇನ್ನು ಒಂದು ಕ್ಷಣ ನನ್ನ ಕಣ್ಣು ಮುಂದೆ ನಿಂತ್ಕೋಬೇಡ. ಹೊರಟೋಗ್. ಅರೆ ವಿಜಯ್, ನೀವ್ ಇಲ್ಲೇ ಇದ್ದೀರಾ? ಅಲ್ಲ ರೀ, ಪಾರ್ಟಿ ಇರೋದಿಲ್ಲಿ, ನೀವು ಒಳಗ್ ಸೇರ್ಕೊಂಡು ಏನ್ ಮಾಡ್ತಾ ಇದ್ದೀರಾ? ಇವತ್ತು ಎಂತ ದಿವಸ ಗೊತ್ತಾ ಸರ್? ಆಹಾ, ನಿಮ್ ಅಣ್ಣನ್ಗೆ ಪ್ರಮೋಷನ್ ಬಂದಿದೆ. ಈ ಹ್ಯಾಸ್ ಬಿಕಮ್ ಅವರ್ ಬಾಸ್. ನಮ್ ಫರ್ಮ್ಗೆ ಅವರೇ ಚೀಫ್. ನಮ್ಗೆಲ್ಲ ಎಷ್ಟು ಸಂತೋಷ ಆಯ್ತು ಗೊತ್ತಾ ಸರ್? ನಿಜವಾಗ್ಲು. ಹಾ, ನಿಮ್ಗೂ ಸಂತೋಷ ತಾನೆ? ಅಲ್ಲಯ್ಯ, ವಿಜಯನ ಚಿಕ್ಕಂದಿನಿಂದ ಸಾಕಿ ಸಲಹಿ ದೊಡ್ಡೋರ್ ಮಾಡದ ಅಣ್ಣನಿಗೆ ಪ್ರಮೋಷನ್ ಬಂದ್ರೆ ತಮ್ಮನಿಗೂ ಸಂತೋಷ ಅಲ್ವೇ? ಇಂಥ ಸಂತೋಷ ಸಮಯದಲ್ಲಿ ವೈ ಡೋಂಟ್ ಯು ಸಿಂಗ್ ಎ ಸಾಂಗ್ ಟು ಅಸ್? ಸಾರಿ, ದಯವಿಟ್ಟು ನನ್ನ ಫೋರ್ಸ್ ಮಾಡಬೇಡಿ, ನನಗ್ ಮೂಡಿಲ್ಲ. ಹಾಗಂದ್ರೆ ಹೇಗಪ್ಪ? ನಾವೆಲ್ಲ ಒಳ್ಳೆ ಮೂಡಲ್ಲಿದ್ದೀವಿ, ಇಷ್ಟೋ ಜನ ಕೇಳ್ತಾ ಇದ್ದಾರೆ. ಹಾಗನ್ಬಾರ್ದು ನೋಡು. ಮನಸ್ಸಿನಲ್ಲಿ ಏನೇ ಇದ್ರು ವಿದ್ಯೆಗೆ ಅವಕಾಶ ಸಿಕ್ಕಿದಾಗ ಆವರಿಸ್ಕೊಂಡ್ಬೇಕು. ಅದು ಬುದ್ಧಿವಂತರ ಲಕ್ಷಣ. ಎಲ್ಲರ ಮುಂದೇನು ನನ್ನ ಹೀಗೆ ಅವಮಾನ ಮಾಡ್ಬೇಕು ಅಂತ ಎಷ್ಟು ದಿವಸದಿಂದ ಕಾದಿದ್ದೆ ನಿನ್ನ. ತಿರುಗಿಸ್ ನಾನ್ ನಿನ್ನ ನೋಡಿಯೋದು ಬಹಳ ಸುಲಭ, ಆದ್ರೆ ಎಲ್ರ ಮುಂದೆ ನಾನ್ ನಿನ್ನ ನೋಡಿದ್ರೆ ಈಗ ನಿನಗ್ ಬಂದಿದ್ಯಲ್ಲ ಚೀಫ್ ಅನ್ನೋ ಪಟ್ಟ, ಅದು ಬಹಳ ಚೀಪ್ ಆಗ್ಬಿಡತ್ತೆ. ಅಯ್ಯೋ 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 ಅಯ್ಯೋ, ದೇವರಂತ ನಿಮ್ಮ ಅಣ್ಣನ್ಗೆ ಈ ರೀತಿ ಅಂತಿದ್ಯಲ್ಲ, ನಿನ್ಗೆ ಒಳ್ಳೇದಾಗುತ್ತಾ? ತನ್ನನ್ನೇ ತಾನ್ ತ್ಯಾಗ ಮಾಡಿ ಚಿಕ್ಕ ವಯಸ್ಸಿನಿಂದ ನನ್ ತಂಗಿ ನನ್ ತಮ್ಮ ಅಂತ ಸಾಕಿ ದೊಡ್ಡವನ್ ಮಾಡಿದ ಈ ತ್ಯಾಗಮೂರ್ತಿಗೆ ನೀನ್ ಕೊಡ್ತಿರೋ ಮರ್ಯಾದೆ ಇದೇನಾ? ತ್ಯಾಗಮೂರ್ತಿ ಇವನ? ಚಿಕ್ಕ ವಯಸ್ಸಿನಲ್ಲೇ ತಂದೆ ತಾಯಿ ಪ್ರೀತಿ ಕಳ್ಕೊಂಡ ನಾವು ಅದೇ ಪ್ರೀತಿ ವಾತ್ಸಲ್ಯ ಅಣ್ಣ ಅತ್ತಿಗೆಯಿಂದ ಸಿಗುತ್ತೆ ಅಂತ ಆಸೆ ಇಟ್ಕೊಂಡಿದ್ದ ನಮಗೆ ಒಡ ಹುಡ್ದವ್ರು ಅನ್ನೋ ಪ್ರೀತಿ ಸ್ವಲ್ಪನೂ ತೋರಿಸ್ದೆ ಮನೆ ಕೆಲ್ಸದವನ್ಕಿನ್ನ ಕೀಳಾಗಿ ನೋಡ್ತೀರ ಇವನು? ತ್ಯಾಗಮೂರ್ತಿನ? ಒಳ್ಳೊಳ್ಳೆ ಬಟ್ಟೆ ಹಾಕೊಂಡು ಮೆರೀತೀರ ಇವನು? ಒಂದು ದಿವಸನಾದ್ರೂ ತನ್ನ ತಮ್ಮನಿಗಾಗ್ಲಿ ತಂಗಿಗಾಗ್ಲಿ ಒಳ್ಳೆ ಬಟ್ಟೆ ತಂದ್ಕೊಟ್ಟಿದಾನ? ಹೋಗ್ಲಿ, ಅವ್ರಿಗೆ ಹಾಕೊಳಕ್ ಬಟ್ಟೆ ಇದೆಯೋ ಇಲ್ವೋ, ಹೊತ್ತೊತ್ತಿಗೆ ಸರಿಯಾಗಿ ಊಟ ಮಾಡ್ತಿದಾರೋ ಇಲ್ವೋ ಅನ್ನ ಮಮಕಾರನ ಒಂದು ನಿಮಿಷ ತೋರ್ಸಕ್ಕೆ ಯೋಗ್ಯತೆ ಇಲ್ದರೆ ಇವನು ತ್ಯಾಗಮೂರ್ತಿನ? ತಾನ್ ಮಾತ್ರ ವಿದ್ಯಾವಂತನಾಗ್ಬೇಕು, ಸಮಾಜದಲ್ಲಿ ಗಣ್ಯ ವ್ಯಕ್ತಿಯಾಗಿ ಕಾರು ಬಂಗ್ಲೆ ಎಲ್ಲ ಸೌಕರ್ಯಗಳನ್ನ ಅನುಭವಿಸ್ಕೊಂಡು ಸುಖವಾಗಿರೋ ಇವನು ಎಲ್ಲಿ ತನ್ನ ತಮ್ಮನಿಗೆ ವಿದ್ಯಾಭ್ಯಾಸ ಕೊಟ್ರೆ ನನ್ ಸಮಾನಕ್ಕೆ ಬಂದ್ಬಿಡ್ತಾನೆ ಅನ್ನೋ ಸ್ವಾರ್ಥ ಬುದ್ಧಿಯಿಂದ ಚಿಕ್ಕಂದಿನಲ್ಲೇ ನನ್ನ ವಿದ್ಯಾಭ್ಯಾಸನ ಹಾಳು ಮಾಡಿ ಈ ರೀತಿ ದಟ್ಟ ದರಿದ್ರನಾಗಿ ಮಾಡಿದ ಇವನು ತ್ಯಾಗಮೂರ್ತಿನ? ಅಲ್ಪ ಸ್ವಲ್ಪ ಓದಿದ್ರು ಸಂಗೀತ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ ಅಂತ ಸುಳ್ಳೇಳು ಮದುವೆ ಮಾಡಿ ಅವನ ಜವಾಬ್ದಾರಿ ಕಳೀತು ಅಂತ ಕೈ ತೊಳ್ಕೊಂಡಲ್ಲ. ಇವತ್ ನನ್ ತಂಗಿ ಆ ಮನೇಲಿ ಕಷ್ಟ ಪಡ್ತಿದ್ದಾಳೋ ಸುಖ ಪಡ್ತಿದ್ದಾಳೋ ಅಂತ ಹೋಗಿ ತಿಳ್ಕೊಂಬರಕ್ ತಾಕತ್ತಿಲ್ದೇರೆ ಇವನು ತ್ಯಾಗಮೂರ್ತಿನ? ಹೆಂಡತಿ ಅನ್ನೋಳು ಬಂದ್ಮೇಲೆ ರಕ್ತ ಸಂಬಂಧ ಅನ್ನೋದನ್ನೇ ಮರ್ತು ಅವಳ ಕೈನ ಕೀಲ್ಗೊಂಬೆಯಾಗಿ ಗಂಡಿನ ಸ್ವಾತಂತ್ರ್ಯನ ಬುಗುರಿಯನ್ನಾಗಿ ಮಾಡಿ ಅವಳ ಕೈನಲ್ಲಿ ಇಟ್ಟು ಸಿರ್ಗನ್ನ ಚಾಟಿಯಿಂದ ಅವಳು ಇಷ್ಟ ಬಂದಂಗೆಲ್ಲ ಆಡಿಸ್ತಿದ್ರೆ ಕಣ್ಣು ಮುಚ್ಕೊಂಡು ಆಡ್ತೀರ ಇವನು ಒಬ್ಬ ತ್ಯಾಗಮೂರ್ತಿನ? ಮುಚ್ಚು ಬಾಯಿ, ಹುಚ್ಚಿನ ತರ ಅರಿಚ್ಕೊಂಡ್ಬಿಟ್ರೆ ಎದುರ್ಕೊಂಡ್ಬಿಡ್ತೀನಿ ಅಂತ ತಿಳ್ಕೊಂಡ್ಯಾ? ಈ ಮನೆಯಲ್ಲಿರೋ ಯೋಗ್ಯತೆ ನಿನಗಿಲ್ಲ. ನೀನಾಗಿ ಈ ಮನೆಯಿಂದ ಆಚೆ ಹೋಗ್ತೀಯೋ ಇಲ್ಲ ಕತ್ತಿರ್ದ ಆಚೆ ತಳಿಸ್ಲೋ? ಆ ಕಷ್ಟ ನಿನಗ್ ಬೇಡ. ನನ್ ತಂಗಿನ ಈ ನರಕದಿಂದ ಯಾವತ್ತು ನೀನ್ ಆ ಕಟ್ಕಂಗ್ ಮಾಡ್ತೀಯೋ ಅವತ್ತೇ ಗೊತ್ತಾಯ್ತು ನನಗೂ ಇದೇ ಸ್ಥಿತಿ ಬರುತ್ತೆ ಅಂತ. ಗುಡ್ ಬೈ. ಅವನ ಹೌಳಿ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ. ನಮ್ಮ ಏರಿಯಾನ ಆಕ್ರಮಿಸ್ಕೊಂಡದ್ದು ಅಲ್ಲದೆ ನಮ್ಮವ್ರಿಗೆಲ್ಲ ಮಾಡಬಾರ್ದು ಮಾಡ್ತಾ ಇದ್ದಾನೆ. ಅವನಿಂದ ನಾವ್ಯಾರು ಉಳಿಯಾಗಿಲ್ಲ. ನಮ್ಮ ಮಾಮೂಲಿ ಎಲ್ಲ ನಿಂತೋಗಿದೆ. ಇದು ಹೀಗೆ ಮುಂದುವರೆದ್ರೆ ನಾವೆಲ್ಲ ಉಪವಾಸದಿಂದ ಸಾಯ್ಬೇಕಾಗುತ್ತೆ ಗುರು. ಅವ್ನು ಓಡ್ಸೋಕೆ ಹೇಗಾದ್ರೂ ಮಾಡಿ ಬರ್ಲೇಬೇಕು ಗುರು. ಇದನ್ನ ಹೇಳೋಕೆ ನಾನು ಇಲ್ಲಿಗೆ ಬಂದಿರೋದು. ಮುಚ್ಚ ಬಾಯಿ. ಅವನ ಅಟ್ಟಹಾಸ ಕೇಳಿ ಕೇಳಿ ನನಗೂ ತಲೆ ಚಿಟ್ಟಿಡ್ದೋಗಿದೆ. ಅವನು ಕೈಕಾಲ ಮುರಿಬೇಕು ಅಂತ ನಾನು ಕಾಯ್ತಾನೆ ಇದ್ದೀನಿ. ಇನ್ನು ಅವನ ಆಯಸ್ಸು ಮುಗಿತು. ಒಂದ್ 2 ಕೆಜಿ ಕೊಡು. ಜಗ್ಗು ಬಂದ, ಜಗ್ಗು ಬಂದ. ನಾನ್ ಜಗ್ಗು ಬಂದಿದ್ದೀನಿ, ಬಾರ ಹೊರಗೆ. ಕೂಸೆ, ನಮ್ಮ ಜಾಗಕ್ಕೆ ಬಂದು
ನಮ್ಮವ್ರ ಜೊತೆ ದಾದಾಗಿರಿ ಮಾಡಿರೋ ನಿನ್ನ ಮುದ್ದು ಮಕ್ಕಳ ತೋರ್ಸು, ಬಾರ ಅವ್ರಿಗೆ. ಈ ಭೂಪ ಯಾರು ಅಂತ ಈ ಬೀದಿ ಅವ್ರನ್ನೆಲ್ಲ ಕೇಳ್ ನೋಡು. ನನ್ನ ಕಂಡ್ರೆ ಕಡೆಗಣ ಅಂತ ಹೆದರ್ ನಡಕ್ತಾರೆ. ನಿನ್ನ ಮನೆ ಬಾಗ್ಲವರೆಗೂ ಬಂದಿದ್ದೀನಿ ಅಂತ ಹೆದರ್ಕೊಂಡು ಒಳಗಡೆ ಕೂತಿದ್ಯೇನೋ, ಬಾರ ಅವ್ರಿಗೆ. ನೀನ್ ನಿಜವಾದ ಗಂಟೆ ಆಗಿದ್ರೆ, ಈ ಭೂಪನ್ ಎದುರಿಸೋ ಧೈರ್ಯ ಇದ್ರೆ ಹೊರಗೆ ಬಾರೋ ಹೇಳಿ. ನಿಜವಾದ ಗಂಟಸಾದವನ್ ಯಾರು ಈ ತರ ಬಂದು ಕಿರ್ಚಾಡೋದಿಲ್ವೋ? ನೀನ್ ಯಾವ ಮಹಾ ದೊಡ್ಡ ಮನುಷ್ಯ ಅಂತ ನೀನ್ ಬಂದ ತಕ್ಷಣ ಬಾಗಿಲು ತೆಗಿಯಕ್ಕೆ? ಈ ಬೀದಿನಲ್ಲಿ ನಿನ್ ಯೋಗ್ಯತೆ ಏನು ಅಂತ ಎಲ್ಲಾ ಜನಗಳಿಗೂ ಗೊತ್ತಿದೆ. ಅದಕ್ಕೆ ನಿನ್ನಿಂದ ಒಂದು ನಾಯಿ ಕೂಡ ಬರ್ಲಿಲ್ವಲ್ಲೋ? ಯಾಕಲ್ಲ ನಿಂತ್ಕೊಂಡು ಮಾತಾಡ್ತಿದ್ಯಾ? ಧೈರ್ಯ ಇದ್ರೆ ಎದುರ್ಸ್ ನೋಡು. ಹುಲಿನೋ ನಾಯಿನೋ ಗೊತ್ತಾಗುತ್ತೆ. ನಿನ್ನನ್ನು ಹೊಡೆಯೋದು ಎಷ್ಟೊತ್ತು, ಆದ್ರೆ ಅದ್ರಲ್ಲೂ ಒಂದ್ ಥ್ರಿಲ್ ಇರ್ಬೇಕು. ಅಂದ್ರೆ ನಮ್ ಪಾದನ ನೆಲದ ಮೇಲೆ ಹಿಡ್ದೇನೆ ನಾವಿಬ್ರು ಹೊಡೆದಾಡ್ಬೇಕು. ಇದಕ್ ನಿನ್ಗೆ ಒಪ್ಕೆನಾ? ಬಾರೋಲೆ ಕೋಸೆ. ಗೊತ್ತಾಯ್ತಾ ಯಾರು ಹುಲಿ ಯಾರು ನಾಯಿ ಅಂತ? ಇವತ್ತು ನನಗೆ ಹೊಡೆದೆ ಅಂತ ಮೆರಿಬೇಡ. ಲಂಬು, ಧೈರ್ಯ ಐತೆ ನಮ್ಮ ಏರಿಯಾಗ ಬಾ. ನಿನ್ನ ಸೊಂಟ ಎಂಟು ಮಾಡ್ಲಿಲ್ಲ, ನನ್ನ ಹೆಸರು ಜಗ್ಗುನೇ ಅಲ್ಲ. ಲೇ, ಯಾವ ಜಾಗಕ್ಕೆ ಎಷ್ಟೊತ್ತಲ್ಲಾದ್ರೂ ಒಬ್ನೇ ಬರಕ್ ತಯಾರಲ್ಲೋ? ಇಷ್ಟು ದಿವಸ ಜೈಲ್ನಲ್ಲಿ ಕಂಬಿ ಎಣಿಸ್ತಿದ್ದೆ, ಈಗ ಮನೆಗೆ ಹೋಗಿ ಮೈ ಮೇಲಿರೋ ಒದೆಗಳು ಎಣಿಸ್ಕೋ. ವಿಜಯ್, ಬಹಳ ಒಳ್ಳೆ ಕೆಲಸ ಮಾಡಿದೆಪ್ಪ. ಈ ಜಗ್ಗ ಬಹಳ ದಿನಗಳಿಂದ ನಮ್ ಜನನ ಹಿಂಸೆ ಪಡಿಸಿ ಸುಲಿಗೆ ಮಾಡಿ ಮೆರೀತಿದ್ದ. ಒಳ್ಳೆ ಬುದ್ಧಿ ಕಲಿಸ್ತೆ. ನಮ್ ಜನ ನೆಮ್ಮದಿಯಾಗಿರ್ತಾರೆ, ನಮ್ ಹೆಣ್ಮಕ್ಳು ಧೈರ್ಯವಾಗಿ ಓಡಾಡ್ತಾರೆ. ದೇವರು ನೀನು ಒಳ್ಳೆ ಮಾಡ್ಲಪ್ಪ. ಇದು ಕೊಡಲ್ಲ ನಾನು. ಅಜಯ್ ಸಾಹೇಬ್ರೆ ವಿಷಯ ಗೊತ್ತಾ? ಏನು? ಅಯ್ಯೋ, ನಾ ಏನು ಅಂತ ಹೇಳಿ, ಅವತ್ತು ಅನ್ಯಾಯವಾಗ ವಿಜಯನ ಮನೆ ಬಿಟ್ಟು ಓಡಿಸ್ಬಿಟ್ರಲ್ಲ ನೋಡಿ, ಅವನೆಂತ ಘನ ಕಾರ್ಯ ಸಾಧಿಸಿದಾನೆ. ಘನ ಕಾರ್ಯ? ಇಲ್ದೆ ಹೋದ್ರೆ ಪೇಪರ್ ನಲ್ಲಿ ಫೋಟೋ ಬರುತ್ತಾ, ಇಷ್ಟು ದೊಡ್ಡ ನ್ಯೂಸ್ ಬರುತ್ತಾ? ನೀವೇ ಮೆಚ್ಕೋಬೇಕು. ರೌಡಿಗಳ ಹತ್ರ ಜಗಳ ಆಡಿದ್ದನ್ನ ದೊಡ್ಡ ವಿಷಯ ಅಂತ ಹೇಳ್ತಾ ಇದ್ರಲ್ಲ. ಹುಡುಗಿಗಳ ಹೌದಲ್ಲ, ದೊಡ್ಡ ಮನುಷ್ಯ ಆಗಿದ್ದಾನೆ ತಿಳ್ಕೊಂಡೆ, ಅಯೋಗ್ಯನಾಗಿದ್ದಾನಲ್ಲ. ಅವನಿಗೆ ಈ ಗತಿ ಬರುತ್ತೆ ಅಂತ ನನಗೆ ಯಾವಾಗ್ಲೂ ಗೊತ್ತಿತ್ತು. ಇಷ್ಟೇ ಅಲ್ಲ, ನೋಡ್ತಾ ಇರಿ ಇನ್ನು ಏನೇನಾಗುತ್ತೆ ಅಂತ. ನಿನಗೆ ಸುಮ್ಮನೆ ಅಜಯ್ ರಾಯ್ರೆ, ಈಗ ವಿಜಿ ಎಲ್ಲಿದ್ದಾನೆ ಅಂತ ನಿಮಗ್ ಗೊತ್ತಾ? ಅವನ್ನ ನಾನು ಅರ್ಜೆಂಟ್ ಆಗಿ ನೋಡ್ಬೇಕು. ಅವನ ಅಡ್ರೆಸ್ ಎಲ್ಲಿದೆ ಹೇಳಿ? ಸುಡ್ಗಾಡು. ಥ್ಯಾಂಕ್ ಯು. ಈ ಅಡ್ರೆಸ್ ನಾನು ಎಲ್ಲೋ ಕೇಳದಾಗಿದೆಯಲ್ಲ, ಎಲ್ಲಿ ಕೇಳಿದೆ? ಅಪ್ಪ, ಆ ಅಡ್ರೆಸ್ ನಿಂಗೆ ಈಗ್ಲೇ ಬೇಡ. ಬಾ. ಬೇಡ ಅಂತೀಯಾ? ಸರಿ ಬಿಡು. ಕಾಫಿ ಕುಡ್ಕೊಂಡು ಹೋಗಿ.
ಬೇಡಿ, ನಾನು ಇವತ್ತು ಬಹಳ ಫೀಲಿಂಗ್ ಇದ್ದೀನಿ. ಇನ್ನೊಂದು ದಿನ ಬರ್ತೀನಿ. See you, uncle. Bye-bye. Bye. Bye, Amit. ಓಂ ಶ್ರೀ ಮಹಾಲಕ್ಷ್ಮಿಯಾಯ ನಮಃ, ಓಂ ಶ್ರೀ ಅಷ್ಟಲಕ್ಷ್ಮಿಯಾಯ ನಮಃ, ಓಂ ಶ್ರೀ ಅನಂತಲಕ್ಷ್ಮಿಯಾಯ ನಮಃ, ಓಂ ಶ್ರೀ ಮುಂದೆ ಮರ್ತು ಬಿಟ್ಟಿದ್ದೀನಿ ತಾಯಿ, ಜ್ಞಾಪಿಸ್ಕೊಂಡು ನಾಳೆ ಹೇಳ್ತೀನಿ. ಅಯ್ಯ ನಿನ್ನ ದಕ್ಷಿಣೆ ಹಾಕಂದ್ರೆ ತಟ್ಟೆ ತಗೋತೀರಲ್ಲ, ಪಾಕೆಟ್ ನ ಮರ್ತ್ಬಿಟ್ಟು ಬಂದ್ಬಿಟ್ಟೆ ಗುರು. ಚಾಕ್ ಪಡೋದು ನನ್ನ ಮಕ್ಳಿಗೆ ಜಾಕೆಟ್ ಬೇರೆ. ದಕ್ಷಿಣೆ ಹಾಕೋಣ ಅಂದ್ರೆ ಶರ್ಟ್ ನ ಮನೇಲೆ ಬಿಟ್ಟು ಬಂದ್ಬಿಟ್ನಲ್ಲ. ಪುಣ್ಯ ಲುಂಗ್ಯಾರು ಉಟ್ಕೊಂಡ್ಬಂದಿದ್ಯಲ್ಲ. ಬಟ್ಟೆ ಚಿಲ್ರೆ ಹಾಕೋಣ ಅಂದ್ರೆ ಚಿಲ್ಡ್ರನೇ ಇಲ್ವಲ್ಲ ಗುರು. ನೀವೆಲ್ಲ ಚಿಲ್ಡ್ರೆ ನನ್ನ ಮಕ್ಳು ನನಗೆ ಗೊತ್ತಪ್ಪ. ನೋಡ್ರಿ, ನಿಮ್ ಪರವಾಗಿ ನಾನೇ 2 ರೂಪಾಯಿ ಹಾಕ್ತಾ ಇದೀನಿ, ಚೆನ್ನಾಗಿ ಜ್ಞಾಪಕ ಇಟ್ಕೊಳ್ಳಿ, ನಾಳೆ ವಾಪಸ್ ಕೊಡ್ಬೇಕು. ಅದಕ್ಕೇನಂತ ಅಮ್ಮ ಮಹಾತಾಯಿ, ಈ ಜಗತ್ತಿನಲ್ಲಿ ಯಾರು ಕಾಪಾಡದೇ ಇದ್ರು ಪರವಾಗಿಲ್ಲ, ನಾನೇನು ಯೋಚನೆ ಮಾಡಲ್ಲ, ಆದ್ರೆ ನನ್ನ ಮಾತ್ರ ಚೆನ್ನಾಗಿ ಕಾಪಾಡುತ್ತಾಯಿ. ನೋಡ್ರಪ್ಪ ಭಕ್ತಾದಿಗಳ, ಬೆಳಿಗ್ಗೆ ಎದ್ದ ತಕ್ಷಣ ನಿತ್ಯ ಕರ್ಮಗಳನ್ನ ಮುಗಿಸಿ ಈ ಮಹಾತಾಯಿನ ಭಕ್ತಿಯಿಂದ ಪೂಜೆ ಮಾಡಿದ್ರೆ ಬೇಕಾದ ವರ ಕೊಡ್ತಾಳೆ, ಯಾವುದಕ್ಕೂ ಬರಕ್ಕಿಲ್ಲ. ಅಯ್ಯ ಮಹಾತಾಯಿ, ನೋಡ್ರಪ್ಪ ಮಹಾತಾಯಿಯ ಮಹಾಪ್ರಸಾದ ಭಕ್ತಿಯಿಂದ ತಗೊಂಡ್ರೆ ನಿಮ್ ಜನ್ಮನೇ ಪಾವನ ಆಗುತ್ತೆ. ನೀವೆಲ್ಲ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಉದ್ದೇಶ. ಸಾರ ಅಂಗಡಿ ಹತ್ರ ನೆಂಚ್ಕೊಳಕ್ ಕೊಡ್ದಂಗ ಒಂದ್ ಕೈ ಹೊಡ್ತೀಯಲ್ಲ, 2 ಕೈ ಕಲ್ಯಾಣಾತ್ಮಗಾತ್ರಾಯ ಅಂತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟನಾಥಾಯ ನೋಡ್ರಪ್ಪ ಭಕ್ತಾದಿಗಳ, ಈ ತೀರ್ಥ ಹೆಚ್ಚಿಗೆ ತಗೊಂಡಷ್ಟು ಹೆಚ್ಚಿಗೆ ಅಪಾಯ ಇರುತ್ತೆ. ನೀವ್ಯಾರು ತಗೋಬೇಡಿ, ನಾನಿದ್ದೀನಿ ಅದಕ್ಕೆ. ಎಲ್ಲ ನೀನೇ ಕುಡಿತಾ ಇದೀಯ. ರೀ ತೆಗಿಯ ಕೈನ, ನನಗೆ ಸಾಲ ಅದ್ರಲ್ಲಿ ಪಾಲ್ ಬೇರೆ ಕೇಳಕ್ ಬಂದ್ಬಿಟ್ಟ. ಎಲ್ಲೋ ನೋಣೆ ಜಾತಿ ಕಂಡ್ರೆ ನೀವು ಮುಚ್ಚ ತೆಗಿಯಾಕಿಲ್ಲ, ಮುತ್ಕೊಂಡ್ಬಿಡ್ತೀರಾ. ಓ ನೀನ ವಿಜಯ್, ಸಾರಿ ಹೇಳಿದೀನಿ ನಾನು ನಿಮ್ಮೆಲ್ರಿಗೂ, ಈ ರೀತಿ ಕುಡಿಬಾರ್ದು ಅಂತ. ನೀವು ಕುಡ್ದು ಹಾಳಾಗದಲ್ದೆ ಇವ್ರೆಲ್ರೂ ಹಾಳು ಮಾಡ್ತೀರಾ. ಲೇ ಎತ್ತೋಳ್ರ ಮೇಲೆ. ಇನ್ನೊಂದ್ಸಲ ನೀವೇನಾದ್ರೂ ಇಲ್ಲಿ ಕುಡಿಯಕ್ ಬಂದ್ರೆ ಸೊಂಟ ಮುರಿದು ಬಿಡ್ತೀನಿ, ಹೋಗಿ. ನೋಡಿ, ನಾನ್ ಹೇಳ್ತಿರೋದು ನಿಮ್ಮೊಳ್ಳೇದಕ್ಕೆ, ನೀವ್ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ಆಸೆ. ಬರ್ತೀನಿ. ಸರಿ ಅಪ್ಪ, ನಾನು ಈ ಊರಿಗೆಲ್ಲ ದಾದ, ಆದ್ರೆ ವಿಜಯ್ ಹತ್ರ ಮಾತ್ರ ಸೋದ. ಇರ್ಲಿ, ನಮ್ ಒಳ್ಳೆ ವ್ಯಾಪಾರ ಹೇಳ್ತಾನೆ. ಎಸ್, ಥ್ಯಾಂಕ್ ಯು. ಒಂದ್ ಸೋಪ್ ಕೊಡಿ. ಸರಿ ಬಾಯ್. ಏನಪ್ಪ ಇದು, ನೀನೆ 1.5 ಹೇಳಿ ಇವತ್ತು 2 ರೂಪಾಯಿ ಹೇಳ್ತೀಯಾ? ಬೆಲೆ ಜಾಸ್ತಿ ಆಗಿದೆ. ಬೆಂಕಿ. ನನಗೆ ಬೆಂಕಿ ಇಡೋ ಅಭ್ಯಾಸ ಇಲ್ಲ. ನಾನು ಕೇಳಿದ್ದು ಸಿಗರೇಟ್ಗೆ. ಓ ಅದಾ? ಜಗ್ಗು ಎಲ್ಲಿ? ಯಾವ ಜಗ್ಗು? ಜಗ್ಗು ಎಲ್ಲಿ? ಇದೊಳ್ಳೆ ಚೆನ್ನಾಯ್ತಲ್ಲ. ಈ ಅಂಗಡಿಗೆ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ. ಅದ್ರಲ್ಲಿ ಯಾರ್ ಜಗ್ಗು, ಯಾರ್ ಲೋಟ, ಯಾರ್ ಕೂಜ ಅಂತ ನನಗೇನು ಗೊತ್ತು? ನಾನಿಲ್ಲಿರೋದು ವ್ಯಾಪಾರ ಮಾಡಕ್ಕೆ, ಡಿಟೆಕ್ಟಿವ್ ಮಾಡಕ್ಕಲ್ಲ. ಏನದು? ಗಲಾಟೆ. ಅದೇ ಏನ್ ಗಲಾಟೆ ಅಂತ ನಂಗೇನು ಗೊತ್ತು? ಹೇಳ್ತೆ ಇಲ್ವೋ? ಓ ಅದಾ? ಅಂತ ಮನೇನೆ. ಹೊಸ ಹುಡುಗಿ ಬಂದಿದ್ದಾಳೆ. ಮೊದ್ಲು ಇವ್ರು ಅನುಭವಿಸಿ ಆಮೇಲೆ ಲೈನ್ ಮೇಲೆ ಬಿಡೋದು. ಹುಡುಗಿ ಒಪ್ಲಿಲ್ಲ ಅಂತ ಕಾಣುತ್ತೆ, ಅದಕ್ಕೆ ಗಲಾಟೆ. ನೋಡಿ ಕತ್ತಿ. ಅಮ್ಮ, ಅಣ್ಣ ಒಳ್ಳೆ ಸಮಯಕ್ಕೆ ಬಂದು ನನ್ನನ್ನು ಕಾಪಾಡಿದ್ರಿ. ನೀನ್ ಯಾಕಮ್ಮ ಇಲ್ಲಿಗೆ ಬರಕ್ ಹೋದೆ? ನಿನ್ನ ಪ್ರೀತಿಸ್ತೀನಿ,
ಮದ್ವೆ ಆಗ್ತೀನಿ ಅಂತ ಹೇಳಿ ಕರ್ಕೊಂಡ್ ಬಂದು ಈ ರೀತಿ ಬಾಳ್ನ ಹಾಳು ಮಾಡಿದ್ವಿ ಪಾಪಿಗಳೇ. ಇವತ್ತಿನ ದಿವಸ ಈ ರೀತಿ ಮಾತಿಗೆ ಮರಳಾಗಿ ಎಷ್ಟೋ ಜನ ಹೆಣ್ಮಕ್ಳು ತಮ್ಮ ಬಾಳ್ನೆ ಹಾಳು ಮಾಡ್ಕೋತಿದ್ದಾರೆ. ಪ್ರೀತಿಸ್ತೀನಿ ಅನ್ನೋನು ಪ್ರೀತಿಸಲ್ಲಮ್ಮ, ಇಂಥ ಅಲ್ಕ ಕೆಲ್ಸನೇ ಮಾಡೋದು. ಹೆಣ್ಣು ಅಂದ ಮೇಲೆ ಬಹಳ ಹುಷಾರಾಗಿರ್ಬೇಕು. ಇನ್ನೊಂದ್ಸಲ ನೀವೇನಾದ್ರೂ ಇಂಥ ಕೆಲಸ ಮಾಡ್ತಿದ್ದೀರಾ ಅಂತ ನನಗೆ ಗೊತ್ತಾದ್ರೆ ನಾನೇ ನಿಮ್ಮನ್ನ ಪೊಲೀಸ್ ಸ್ಟೇಷನ್ ಕರ್ಕೊಂಡೋಗಿ ಬಿಟ್ಬಿಡ್ತೀನಿ. ಹುಷಾರ್. ಲೆಂಬು ಸರ್, ನಿಮ್ಗೇನಾಗಿಲ್ಲ ತಾನೇ? ಇವತ್ ನೀನ್ ನನ್ಗೆ ಉಪಕಾರ ಮಾಡಿದ್ಯಾ. ನನ್ನಿಂದ ನಿನಗೇನಾದ್ರೂ ಸಹಾಯ ಆಗ್ಬೇಕಾದ್ರೆ ನನ್ನನ್ ಬಂದ್ ನೋಡು. ಥ್ಯಾಂಕ್ ಯು. ಗೊತ್ತಾಯ್ತು ತಾನೆ? ಹೋಗ ಹೋಗ. ಅಲ್ಲೇ ನಿಂತ್ಕೋ, ಬರ್ಬೇಡ. ಯಾರ್ ನೀನು? ಆಶಾ. ನನ್ ಪಾಲಿಗೆ ನಮ್ಮಣ್ಣ ಸತ್ತ. ಈಗ ನನ್ ಮುಂದೆ ನಿಂತಿರೋದು ಜನಗಳನ್ನ ವಂಚಿಸಿ ದರೋಡೆ ಮಾಡ್ತಿರೋ ರೌಡಿ. ನೀನ್ ತಪ್ಪು ತಿಳ್ಕೊಂಡಿದ್ಯಾ? ಇದೇ ಕೊನೆ. ಇನ್ಯಾವತ್ತೂ ನನ್ ನೋಡಕ್ ಬರ್ಬಾರ್ದು. ನಾನ್ ಸತ್ರು ನನ್ ಹೆಣ ನೋಡಕ್ಕೂ ಬರ್ಬಾರ್ದು. ಹೊರಟೋಗಿಲ್ಲಿದ್ದ ಹೊರಟೋಗಿಲ್ಲಿದ್ದ. ಏನಮ್ಮ ಇದು? ಪ್ರತಿದಿನವೂ ನಮ್ಮ ಅಣ್ಣನ್ ನೋಡ್ಬೇಕು ಅಂತ ಪರಿತಪಿಸಿದ ನೀನು ಇವತ್ತು ತಂಗಿ ನೋಡ್ಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡು ಬಂದ ನಿಮ್ಮ ಅಣ್ಣನ್ನ ಆಡಬಾರದ ಮಾತುಗಳನ್ನೆಲ್ಲ ಆಡಿ ಅವನ ಮನಸ್ಸನ್ನ ತುಂಬಾ ದ್ವೇಷಿಸ್ಬಿಟ್ಟಮ್ಮ. ತಾತ, ನಿನಗೆಲ್ಲ ಗೊತ್ತು. ನಾನ್ ಏನ್ ಮಾಡ್ಲಿ? ನನ್ನಿಂದ ಅಣ್ಣ ವ್ಯಥೆ ಪಡೋದು ನನಗ್ ಸಹಿಸೋಕ್ಕಾಗಲ್ಲ ತಾತ, ನನಗ್ ಸಹಿಸೋಕ್ಕಾಗಲ್ಲ. ದೇವರು ಬಹಳ ಕಟಕ ಕಣಮ್ಮ, ಕಟಕ. ಯಾರ ಮನೇಲಿ? ಯಾರಪ್ಪ ಮನೇಲಿ? ಯಾರೋ ಕೂಗಾಗಾಯ್ತು, ಒಬ್ರು ಕಾಣಿಸ್ತಾ ಇಲ್ವಲ್ಲಪ್ಪ? ನಾನೇ. ಯಾವ ದೇಶದ ಪ್ರಜೆಗಳಪ್ಪ ಇದು? ಒಳ್ಳೆ ಚಿಂಪಾಂಜಿಗೆ ಸೂಟು ಬೂಟು ಯಾಕೆ ತಗಲಾಕಿ ಮಾತ್ ಬೇರೆ ಕಳಿಸ್ಬಿಟ್ಟಿದ್ದಾರೆ. ಚಿಂಪಾಂಜಿ ಅಲ್ಲ, ಬಾಬು, ಚಿಕ್ಕಿ ಬಾಬು, ಕರ್ನಾಟಕದ ಜೇಮ್ಸ್ ಬಾಂಡ್. 000. ಬರೀ 0. ನಿನ್ನಿಂದ ಹತ್ತಕ್ಕೆ ಹಾಕಿಲ್ಲ. ನಿನ್ ಜೊತೆ ಬಕ್ಕೊಂಡು ಮಾತಾಡಕ್ಕೆ ನನ್ ಸೊಂಟ ಭದ್ರ ಇಲ್ಲ. ಸ್ವಲ್ಪ ತಾಡು, ನಿನ್ನ ಐಟಿ ಬಂದ್ಬಿಡ್ತೀನಿ. ಸಿಟ್ಟಿಂಗ? ಸಿಟ್ಟಿಂಗ್. ಥ್ಯಾಂಕ್ ಯು. ಕ್ವಾರ್ಟರ್ ಬಾಟ್ಲ್ ಸೈಜ್ ಇಲ್ಲ, ನನ್ ಮುಂದೆ ಕಾಲ್ ಮೇಲೆ ಕಾಲ್ ಹಾಕೊಂಡು ಅಳ್ಳಾಡ್ತಾ ಇದೀಯಾ? ಮಿಸ್ಟರ್ ವಿಜಯ್ ಎಲ್ಲಿದ್ದಾನೆ? ಎಲ್ಲಿ ಇದ್ದಾನೆ? ಮಗನೇ ಹೊಡೆದಾದ್ರೆ ತಲೆ ಉದ್ರೋಬೇಕು ನೋಡು. ಎಲ್ಲಿದ್ದಾರೆ? ಹಾಕಿ ಕೇಳು ಮರ್ಯಾದೆಯಾಗಿ. ಇವತ್ತೆಷ್ಟು ತಾರೀಕು? 10 ತಿಂಗಳು ಫೆಬ್ರವರಿ. ಹೋದ್ ತಿಂಗಳೇ ಆಟ ಮುಗಿಸ್ಕೊಂಡು ವಿಜಯ್ ಅಮೃತರಾಜು ಹೊರಟೋದ್ನಪ್ಪ. ಕೇಳಿದ್ದು ಟೆನ್ಸ್ ಪ್ಲೇಯರ್ ಅಲ್ಲ, ಬಾಕ್ಸಿಂಗ್ ಮಾಡ್ತಾರಲ್ಲ ಅವರು. ಓ, ಆ ವಿಜಯ್, ಲಂಬು ವಿಜಯ್. ಕೊನೆ ಮನೆ ಹತ್ರ ಹೋಗು, ಒಂದು ಬೊಂಬ್ ಸಿಗುತ್ತೆ, 10. ಸುಸ್ತಾದ್ರೆ ಒಂದ್ ಚಮ್ ನೀರ್ ತಗೊಂಡೋಗು, ಮ್ಯಾಲಿಂದ ಬಿದ್ರೆ 4 ದಿಮ್ ತಗೊಂಡೋಗು. ಥ್ಯಾಂಕ್ ಯು. ಎಸ್, ಥ್ಯಾಂಕ್ ಯು. ಐ ಆಮ್ ಆಲ್ಸೋ ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಲಂಬು ಸರ್. ಹಲೋ ಕುಳ್ಳ ಏಜೆಂಟ್, ಏನ್ ಗಂಟು ಮುಟ್ಟೆ ಸಮೇತ ಬಂದ್ಬಿಟ್ಟಿದ್ಯಾ? ಎಲ್ಲ ನಿನ್ನಿಂದಾನೆ. ನನ್ನಿಂದನ? ಅವತ್ ನಿಂಗೆ ಸಹಾಯ ಮಾಡಿದ್ನಾ, ನನಗೆ ಅಪಾಯ ಆಯ್ತು. ಅಪಾಯ? ನಿನಗೆ ಯಾರಿಂದ ಅಪಾಯ? ನಿನ್ಗೆ ಜಗ್ಗು ಮೇಲೆ ಕೋಪ ಇಲ್ಲ, ಆದ್ರೆ ಜಗ್ಗುಗೆ ನಿನ್ ಮೇಲೆ ತುಂಬಾ ಕೋಪ. ಅವನ್ ಚರಿತ್ರೆ ಎಲ್ಲ ನನಗೆ ಚೆನ್ನಾಗಿ ಗೊತ್ತು. ಛೇ, ಇಷ್ಟು ದಿವಸ ಈ ಚೋಟ ಮುಟ್ಟಾಳ ಅವನಿಗೆ ಸಹಾಯ ಮಾಡ್ತಿದ್ದೆ. ಇನ್ಮೇಲೆ ನಿನ್ನ ಶಿಷ್ಯನಾಗಿರ್ಬೇಕು ಅಂತ ಬಂದೆ. ಗುರು ಬೇಡ ಅನ್ಬೇಡ ಗುರು. ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ನೋ ದೇವ್ರು ಈ ಜನ್ಮದಲ್ಲಿ ಈ ಆಕಾರ ಕೊಟ್ಟ. ಎಲ್ರು ನನ್ನನ್ನ ಕೇವಲವಾಗಿ ನೋಡ್ತಾರೆ, ನಗುತ್ತಾರೆ. ನೀನಾದ್ರೂ ಈ ಅನಾಥನಿಗೆ ಆಶ್ರಯ ಕೊಟ್ಟು ಕಾಪಾಡು ಗುರು. ಛೇ, ಇದಕ್ಕೆಲ್ಲ ನೀನ್ ಕೊರಗಬೇಡ.
ನಾನು ಅನಾಥನೆ. ಈ ದೇಶದಲ್ಲಿ ನಮ್ ತರ ಅನಾಥರೆ ಎಷ್ಟು ಜನ ಇಲ್ಲ. ಅದಕ್ಕೆ ಅಂತ ನೀನ್ ತಲೆ ಕೆಡ್ಸ್ಕೋಬೇಡ, ನೀನ್ ಇಲ್ಲೇ ಇರು. ಗುರು, ಇಷ್ಟು ದಿವಸ ಅನ್ಯಜನ್ ಸಹಾಯ ಮಾಡ್ತಿದ್ದೆ, ಇನ್ಮೇಲೆ ಒಬ್ಬ ನಿಷ್ಠಾವಂತ ಸಹಾಯ ಮಾಡಿ ಈ ನನ್ನ ಜನ್ಮನ ಸಾರ್ಥಕ ಮಾಡ್ಕೊಂಡು. ಪರವಾಗಿಲ್ವೇ? ಮಾತಾಡೋದು ಚೆನ್ನಾಗ್ ಕಲ್ತಿದ್ಯಲ್ಲ. ಗುರು, ಈಗ ನಾನು ಮೊದಲನೇ ಕೆಲಸ ಫಸ್ಟ್ ಟಿಫನ್, ಆಮೇಲೆ ಊಟ. ಆಗ್ಲಿ. ಕೊಡೋ. ನಮಸ್ಕಾರ ಅಣ್ಣ. ಏನ್ರೋ ಹೇಳ್ರೋ. ಆ ವಿಜಯ್ ಇದ್ದಾನಲ್ಲ, ವಿಜಯ್ 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 ಏನ್ ಮಾಡ್ದ ಈಗ? ನಾವು ಮಾಮೂಲು ವಸೂಲು ಮಾಡ್ತಿದ್ವಲ್ಲ, ಎಲ್ಲ ಹಾಳು ಮಾಡ್ಬಿಟ್ಟ. ಈಗ ಬೀದಿಯಿಂದ ಒಂದ್ ಪೈಸನು ಬರ್ತಾ ಇಲ್ಲ. ನೀವೆಲ್ಲ ತಮಾಷೆ ನೋಡ್ತಾ ಇದ್ರ? ನಾವು ಮಾಡಬಾರದು ಪ್ರಯತ್ನ ಎಲ್ಲ ಮಾಡಿದ್ವಿ. ಆ ಚೋಟು ಅವನ್ನ ಬಚಾವ್ ಮಾಡ್ಬಿಟ್ಟ. ಚೋಟು ಚೋಟು ಬಾ ಗುರು. ಎಲ್ಲಿಗೆ ಅಂತ ಹೇಳಿದೇನೆ ಆಗ್ಲಿಂದ ಬಾಬಾ ಅಂತ ಇದೆಯಲ್ಲ, ಈಗ ಎಲ್ಲಿಗೂ ಬರಲ್ಲ. ನನಗ್ ಮೂಡಿಲ್ಲ. ನಿನಗೆ ಯಾವಾಗ ಮೂಡಿಲ್ವೋ, ನಿನಗೆ ಒಳ್ಳೆ ಮೂಡು ತರೋಕೆ ಅಂತಾನೆ ಆ ದೇವರು ನನ್ನನ್ನ ಸೃಷ್ಟಿ ಮಾಡಿದ್ದಾನೆ. ಸುಮ್ನೆ ಏನನ್ನ ಮಾತಾಡ್ಬೇಡ, ಹೋಗು. ಈಗ ಬರ್ತೀವೋ ಇಲ್ವೋ? ಬಾ ಗುರು ಅಂದ್ರೆ ಒಳಗೆ ಹೋಗಿ ನೋಡ್ರ. ಓಕೆ ಬಾಸ್. ಅಯ್ಯಪ್ಪ, ಚೋಟು ಎಲ್ಲಿ? ಗೊತ್ತಿಲ್ಲ. ಚೋಟು ಎಲ್ಲಿ? ಗೊತ್ತಿಲ್ಲ ಅಣ್ಣ, ನಿಜವಾಗ್ಲೂ ಗೊತ್ತಿಲ್ಲ. ಎಲ್ಲಿಗೆ ಹೋದ? ನಿಜವಾಗ್ಲೂ ಗೊತ್ತಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತು ತಾನೆ? ಸಾಯಂಕಾಲದೊಳಗೆ ನಿಮ್ ಕಾಲ ಹತ್ರ ಬಿದ್ದಿರ್ಬೇಕು. ಪಾಯಿಂಟ್. ಓಕೆ ಬಾಸ್. ಅಲ್ಲೆಲ್ಲಾರು ಹುಡುಕಿದ್ವಿ, ಒಬ್ರು ಸಿಕ್ಕಿಲ್ಲ ಬಾಸ್. ಚೋಟು ಬಾಯ್ಲಿ. ಯಾರವರು? ಅವರ ನನ್ನ ಪ್ರಾಣ, ನನ್ನ ಗುರು, ನನ್ನ ಅನ್ನ ದಾತ. ಹೆಸರು ವಿಜಯ್. ನೀ ಹಾರೈಸು ಬಾ ಈ ಬೆಂದ ಬಾಳನು. ಆಹಾ, ಎಷ್ಟು ಅರ್ಥಪೂರ್ವಕವಾಗಿ ಹಾಡಿದ್ರು. ಅವರು ಜೀವನದಲ್ಲಿ ಬಹಳ ನೊಂದಿರ್ಬೇಕಲ್ಲ. ಚೋಟು, ಅವ್ರನ್ನ ಇನ್ನೊಂದ್ಸರಿ ಇಲ್ಲಿ ಕರ್ಕೊಂಡ್ ಬರ್ತೀಯಾ? ನನಗೋಸ್ಕರ. ನೋಡೋಣ. ಹಾಯ್ ಹಾಯ್ ಮೀನಾ, ನೀನಿವತ್ತು ತುಂಬಾ ಮುದ್ದ ಕಾಣಿಸ್ತಿದ್ಯಾ. ಮಾಮೂಲೆ. ಹಾ, ನಿನಗ್ ಮಾಮೂಲೆ, ನನಗೆ ನನ್ ಮೈ ಮುಟ್ಬೇಡ ಅಂತ ಎಷ್ಟು ಸಲ ಹೇಳ್ತೀನಿ. ನನ್ನ ಮಾತು ಅಂದ್ರೆ ನಿನ್ ಸಂಡೆ. ಹೌದು. ಆಗ ಏನೀಗ? ದೇರ್ ಲೈಸ್ ದ ಪಾಯಿಂಟ್. ಅದಕ್ಕೆ ಅಮ್ಮ ಅವ್ರ ದೃಷ್ಟಿನೇ ಬದಲಾಗಿದೆ. ಅಂದ್ರೆ ವಿಜಯ್ ಬಂದಿದ್ನಂತೆ. ಯಾವ ವಿಜಯ್? ಚೋಟು ಕರ್ಕೊಂಡ್ ಬಂದಿದ್ನಲ್ಲ. ಓ, ಅವ್ರ ಬಂದಿದ್ರು. ಯಾಕೆ ಬಂದಿದ್ದ ಅಂತ. ಅರ್ಥವಿಲ್ಲದ ಮಾತು. ಸಾವಿರಾರು ವಿಜಯ್ ಬರ್ತಾ ಇರ್ತಾರೆ, ಹೋಗ್ತಾ ಇರ್ತಾರೆ. ಬರ್ಬೇಡ ಅನ್ನೋದಕ್ಕೆ ನಾನ್ಯಾರು? ಈ ಮನೆ ಬಾಗ್ಲು ಕಲಾಭಿಮಾನಿಗಳಿಗಾಗಿ ಯಾವಾಗ್ಲೂ ತೆಗ್ದಿರುತ್ತೆ. ಮೀನಾ, ನಾನ್ ನಿನ್ನ ಪ್ರೀತಿಸ್ತಿದ್ದೀನಿ ಅಂತ ನಿನಗೆ ಗೊತ್ತು. ನಿನ್ನ ಒಪ್ಪಿಗೆಗೋಸ್ಕರ ಕಾಯ್ತಾ ಇದ್ದೀನಿ ಅಂತ ನಿಂಗೆ ಚೆನ್ನಾಗಿ ಗೊತ್ತು. ಈಗ ನನ್ನ ಪ್ರೀತಿ ಬೇಡ ಅಂತ ಆ ವಿಜಯ್ ಜೊತೆ ಸರ್ಸಾಡ್ತಿದ್ಯಾ ಏನೋ? ನಾನು ಮೆಚ್ಚಿದ ಹುಡುಗಿನ ಇನ್ನೊಬ್ಬ ಮೆಚ್ಚಕ್ ಬಿಡೋದಿಲ್ಲ. ಇವತ್ತು ನನ್ನಿಂದ ತಪ್ಪಿಸ್ಕೊಂಡಿರ್ಬೋದು, ಇನ್ನೊಂದು ದಿವಸ ನಿಮ್ಮಿಬ್ಬರನ್ನ ರೆಡ್ ಹ್ಯಾಂಡ್ ಆಗಿ ಹಿಡಿಲಿಲ್ಲ. ಗೊತ್ತು ತಾನೆ, ಗೊತ್ತು ತಾನೆ. ಬೇಡಿ ಸ್ವಾಮಿ, ಬೇಡಿ. ಕಾಲಿಲ್ಲಿದೆ, ಬಾಡಿ ಎಲ್ಲಿದೆಯಪ್ಪ? ಇಲ್ಲಿದೆ. ಮುಚ್ಚಳ ತೆಗಿಯಾಕಿಲ್ಲ, ವಾಚ ನೋಡ್ ಬಂದ್ಬಿಡ್ತಿರ. ನೀವೆಲ್ಲ ಪೊಲೀಸ್ ನಾಯ ಹುಟ್ಟಬೇಕಾಗಿತ್ತು. ಯಾರನ್ನ? ನಿನ್ನ. ನನ್ನ ಒಳ್ಳೆ ಮರ್ಯಾದೆ ಹೇಳು. ಕುಡ್ಕ, ಆ ಬಿಕಾರಿ ವಿಜಯ್ ಎಲ್ಲಿ? ಮೊದ್ಲು ಮರ್ಯಾದೆ ಕೊಟ್ಟು ಮಾತಾಡೋದು ಕಲೆ. ನಾವೆಲ್ಲ ಜೀವಂತವಾಗಿರುವಾಗ ಆ ವಿಜಯನ ಬಿಕಾರಿ ಅಂತೀಯ? ಇನ್ನೊಂದ್ಸರಿ ಹಾಗೆ ಹೇಳಿದ್ರೆ ಒಂದೇ ಒಂದು ಕ್ವಾರ್ಟರ್ ಬಾಟಲ್ ಹೊಡೆದು ಒಂದು ಲೀಟರ್ ರಕ್ತ ಕಕ್ಕಿಸ್ತೀನಿ, ಗೊತ್ತಾ? ಹೇಳೋ ಮೇಲೆ ಕುಂತೇ ಇದ್ದೀನ, ಎಲ್ಲ ಮಲಗಿಸ್ತೀನಿ. ಹೇಳೋ ಮೇಲೆ
ಮರ್ಯಾದೆಯಾಗಿ ಕೇಳ್ತಾ ಇದ್ದೀನಿ, ಆ ವಿಜಯ್ ಎಲ್ಲಿದ್ದಾನೆ ಹೇಳ್ತೀಯ ಇಲ್ವೋ? ಓ ಬಿಜಿನ ಇಲ್ಲೆಲ್ಲೋ ಆಟ ಆಡ್ತಿದ್ನಪ್ಪ, ಎಲ್ಲೋ ಅಂತ ಗೊತ್ತಿಲ್ಲ, ಮರೆತು ಬಿಟ್ಟೆ. 5 ಕ್ವಾರ್ಟರ್ ಕುಡ್ದಿದ್ದೀನಲ್ಲ, ಕಂಪ್ಲೀಟ್ ಮರೆತು ಬಿಟ್ಟಿದ್ದೀನಿ. ಏನ್ ಮಾಡೋದು? ನಾನ್ ಬಿದ್ರು ಸರಿ, ಕ್ವಾರ್ಟರ್ ಬೀಳಿಸ್ಬಿಟ್ನಲ್ಲಪ್ಪ. ಮಗನೇ, ಒಂದೇ ಒಂದು ಡಿಚ್ಚಿ ಹೊಡೆದ್ರೆ ತಲೆ ಚಿಪ್ಪಿಗ್ರಿ ಚಿಟ್ಟೆ ಆಗ್ಬೇಕು ನೋಡು. ಇವತ್ತು ಓವರ್ ಆಗಿದೆ, ಇನ್ಯಾವತ್ತಾರ ಸಿಕ್ಕು, ಇವತ್ತಿನ ಏಟೆಲ್ಲ ಕವರ್ ಮಾಡ್ತೀನಿ ಮಗನೇ. ಇದೆಯಪ್ಪ ಗುರು, ಆ ಹುಡುಗಿಗೆ ನಿನ್ನ ಮೇಲೆ ಒಂದ್ ಕಣ್ಣು. ಹುಡುಗಿ ಸರಿ ಹೋಯ್ತು, ಅಷ್ಟೊತ್ತು ಅವಳು ಡ್ಯಾನ್ಸ್ ನೋಡ್ದೆ, ಅವಳ ಜೊತೆ ಸೇರ್ಕೊಂಡು ನೀನು ಹಾಡ್ದೆ. ಅವಳು ನಿನ್ನೇ ನೋಡ್ತಿದ್ಲು, ನೀನು ಅವಳನ್ನೇ ನೋಡ್ತಿದ್ದೆ. ಅಂದಮೇಲೆ ಅವಳಿಗೆ ನಿನ್ನ ಮೇಲೆ ಒಂದ್ ಕಣ್ಣು. ನಮ್ ಗುರು ಮೂಡಲ್ಲಿಲ್ಲ. ಇಂಥ ಒಳ್ಳೆ ವಿಷಯನ ಇಂಥ ಟೈಮ್ನಲ್ಲಿ ಹೇಳ್ಬಾರ್ದು, ಮುಟ್ಟಾಳ. ಹೋಗು. ಗುರು, ಶುರು ಮಾಡೋಣ. 1 for you, ನಿನ್ಗೊಂದು. 1 for me, ನನಗೊಂದು. 2 for you, 1. 2 for me. 3 for you, 1, 2, 3 for me. 4 for you, 1, 2, 3, 4 for me. ಹಬ್ಬ ಮುಗೀತು. ತಟ್ಟೆನೂ ತಗೋ. ಇಲ್ಲ ಗುರು, ತಮಾಷೆಗೆ. ನೀನ್ ಯಾವಾಗ್ಲೂ ನಗನಗ್ತಾ ಇರ್ಬೇಕು ಅಂತ ಆ ದೇವ್ರನ್ನ ಬೇಡ್ಕೊತೀನಿ. ಚೋಟು, ಜೀವನದಲ್ಲಿ ನಾನು ಯಾವಾಗ್ಲೂ ನಗನಗ್ತಾ ಇರ್ಬೇಕು ಅಂತ ಆ ದೇವ್ರು ಬೇಡ್ಕೊಂಬಂದವನು ಈಗ ನೀನೊಬ್ನೇ. ನಿನ್ ಸ್ನೇಹನ ನಾನು ಕಳ್ಕೊಳಕ್ ತಯಾರಿಲ್ಲ. ಗುರು, ಒಂದ್ ವಿಷಯ ಹೇಳು. ಜೀವನದಲ್ಲಿ ಏನೋ ಕಳ್ಕೊಂಡಂಗಿರ್ತೀಯಲ್ಲ, ಅದೇನು ಅಂತ ಹೇಳ್ತೀಯ? ಇಷ್ಟ ಇಲ್ಲ ಅಂದ್ರೆ ಬೇಡ. ಹೇಳ್ತೀನಿ ಚೋಟು, ನನ್ನ ಮನಸ್ಸಿನಲ್ಲಿರೋ ನೋವನ್ನ ನಿನ್ನ ಹತ್ರ ಹೇಳ್ಕೋಬೇಕು ಅಂತ ನನಗೂ ಅನ್ನಿಸ್ತಾ ಇದೆ. ಚಿಕ್ಕ ವಯಸ್ಸಿನಲ್ಲೇ ನಮ್ಮ ತಂದೆ ತಾಯಿ ಪ್ರೀತಿ ಕಳ್ಕೊಂಡೆ. ಅಣ್ಣ ಅತ್ತಿಗೆ ತಂಗಿಗೆ ನನ್ನ ಪ್ರೀತಿನ ಪೂರ್ತಿಯಾಗಿ ದಾರೆ ಎರೆದೆ. ಆದರೆ ಅದರ ಪ್ರತಿಫಲ ನನಗೇನು ಸಿಕ್ಲಿಲ್ಲ. ಚೋಟು, ಈ ಮನ್ಸು ಬಹಳ ನೊಂದಿದೆ. ನೀನ್ ಮಾತ್ರ ಯಾವುದೇ ಕಾರಣಕ್ಕೂ ಈ ಮನ್ಸನ್ನು ಮಾತ್ರ ನೋಯಿಸ್ಬೇಡ. ಚೋಟು, ನಾನು ಹೋಗ್ತಿರೋ ದಾರಿಯಲ್ಲಿ ಎಲ್ಲಿ ಮುಳುಗ್ತೀನೋ ಎಲ್ಲಿ ತೇಲ್ತೀನೋ ನನಗೆ ಗೊತ್ತಿಲ್ಲ. ನೀನು ಮಾತ್ರ ನನ್ನ ನಂಬ್ಕೊಂಡು ನಿನ್ನ ಬಾಳ್ನ ಹಾಳು ಮಾಡ್ಕೋಬೇಡ. ನೀನೆಲ್ಲಾದ್ರೂ ಒಳ್ಳೆ ಕಡೆ ಹೋಗಿ. ಗುರು, ಇನ್ನೇನ್ ಬೇಕಾದ್ರೂ ಹೇಳು, ಕೇಳ್ತೀನಿ. ಆದ್ರೆ ನಿನ್ ಬಿಟ್ಟು ಹೋಗುವಂತ ಮಾತ್ರ ಹೇಳ್ಬೇಡ ಗುರು, ಹೇಳ್ಬೇಡ. ನಾನಿನ್ ಬಿಟ್ಟು ಎಲ್ಲೂ ಹೋಗಲ್ಲ ಗುರು, ಎಲ್ಲೂ ಹೋಗಲ್ಲ. ಇಲ್ಲೇ ಇದ್ದಾಳೆ. ಗುಡ್ ಮಾರ್ನಿಂಗ್ ಸರ್. ಸದ್ಯ ನೀವು ಮನೇಲೇ ಇದ್ದೀರಲ್ಲ, ಇವರೆಲ್ಲ ನಿಮ್ಮನ್ನು ಹುಡ್ಕೊಂಡು ನಮ್ಮನೆ ಹತ್ರ ಬಂದ್ಬಿಟ್ಟಿದ್ರು. ನಾನ್ ತಕ್ಷಣ ಇಲ್ಲಿ ಕರ್ಕೊಂಡ್ಬಂದ್ಬಿಟ್ಟೆ. ಇವರೆಲ್ಲ ಯಾರು? ನನ್ನಿಂದ ಏನೇ ಬೇಕಾಗಿತ್ತು? ಸರ್, ವಿಜಯ್ ಅವ್ರು ನಿಮ್ಗೆ ಏನಾಗ್ಬೇಕು? ಯಾಕೆ? ನೋಡಿ, ಅವನಿಗೂ ನಮಗೂ ಏನೂ ಸಂಬಂಧ ಇಲ್ಲ. ನಿಮ್ಗೇನಾದ್ರೂ ಅವ್ನು ಮಾಡಿದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಿ. ಹೀಗೆಲ್ಲ ಇಲ್ಲಿಗೆ ಬರಬೇಡಿ. ಆಗಲ್ಲಮ್ಮ, ನಮ್ಮ ಆಫೀಸರ್ ಹೇಳಿದಾರೆ ಅವ್ರ ಸಂಬಂಧಿಕರಿದ್ರೆ ವಿಚಾರಿಸ್ಕೊಂಡ್ ಬನ್ನಿ ಅಂತ. ನೋಡಿದ್ರ, ಸಂಬಂಧಿಕರ ಬಗ್ಗೆ ವಿಚಾರಿಸ್ಬೇಕಾದ್ರೆ ಅವ್ರು ಹೆಣ್ಕೊಡಕ್ಕೆ ಇರಬೇಕು. ಆವತ್ತು ಏನೆಲ್ಲಾ ವಿಜಯ್ ಅಂದ್ಬಿಟ್ರಿ. ಇವತ್ತು ನೋಡಿ ಎಷ್ಟು ದೊಡ್ಡ ಮನುಷ್ಯರು ಹೆಣ್ಕೊಡಕ್ ಬಂದಿದ್ದಾರೆ. ನೋಡಪ್ಪ, ಇವರೇ ಅವ್ರ ಅಣ್ಣ ಅಜಯ್. ನಮಸ್ಕಾರ. ನಮಸ್ಕಾರ. ಹೆಣ್ ಕೊಟ್ರೆ ಮಣ್ ತಿನ್ಬೇಕಾಗುತ್ತೆ. ನೋಡಿ, ನಿಮ್ ಆಫೀಸರ್ ಹೇಳಿ ಅವನ್ ಸಹವಾಸ ತುಂಬಾ ಕೆಟ್ಟದ್ದು ಅಂತ. ಇದುವರೆಗೂ ನಮ್ಮನೆ ಹಾಳು ಮಾಡಿದ್ದೆ ಸಾಕು. ದೊಡ್ಡ ಮನುಷ್ಯರಯ್ಯ ನೀವು.
ಇದನ್ನ ಹೇಳಕ್ ಇಲ್ಲಿವರೆಗೂ ಬಂದ್ರ ಅದನ್ನ ಅಲ್ಲೇ ಕೇಳಿದ್ರೆ ನಾನೇ ಹೇಳಿ ಕಳಿಸ್ತಾ ಇದ್ನಲ್ಲ. ಇಷ್ಟೊತ್ತು 4 ಮನೆ ಪೇಪರ್ ಓದೋದು ಹಾಳಾಯ್ತು. ಸಾರಿ ಸರ್, ಬಂದ್ರೆ ಹೋಗೋಣ. ಬರ್ತೀನಿ. ಕಾಫಿ ಕುಡ್ಕೊಂಡು ಹೋಗಿ. ಬೇಡಿ ನನಗೆ ಪೇಪರ್ ಕಲೆಕ್ಷನ್ ಹೋಗ್ಬಿಟ್ಟು ಬನ್ನಿ. Come on, darling. ಅಮಿತ್ ಕಮ್ ಡಾರ್ಲಿಂಗ್. ಅಮ್ಮ ತಾಯಿ, ಮಗುಗೆ ಒಂದಿಷ್ಟು ಹಾಲಿದ್ರೆ ಕೊಡಿ ಅಮ್ಮ. ಏನಯ್ಯ ಭಿಕ್ಷೆ ಬೇಡಕ್ಕೆ ಒಂದ್ ಇತಿ ಮಿತಿ ಬೇಡವಾ ನಿನ್ಗೆ? ಈಗಿನ ಕಾಲದಲ್ಲಿ ತಂಗ್ಳನ ಸಿಕ್ಕರೆ ಸಾಕು ಅಂತ ಬಾಯ್ ಬಿಡ್ತಿದ್ದಾರೆ. ನೀನ್ ನೋಡಿದ್ರೆ ಹಾಲು ಕೇಳ್ತೀಯಾ? ನನಗೆಲ್ಲ ತಾಯಿ, ನೋಡಿ ಈ ಕಣ್ಣಿಗೆ ಬೆಳಗಿನಿಂದ ಒಂದು ತೊಟ್ಟು ಹಾಲು ಕುಡಿದೆ, ಬಹಳ ಹೊಟ್ಟೆ ಹಸಿರಿಂದ ಅಳ್ತಾ ಇದೆ ಮಗು. ಒಂದಿಷ್ಟು ಹಾಲು ಕೊಟ್ಟು ಪುಣ್ಯ ಕಟ್ಕೊಳ್ಳಿ ತಾಯಿ, ಪುಣ್ಯ ಕಟ್ಕೊಳ್ಳಿ. ಹಾಲು ಇಲ್ಲ ಎಂತದೂ ಇಲ್ಲ, ಹೋಗು ಹೋಗು. ಒಂದಿಷ್ಟು ಹಾಲಿದ್ರೆ ಕೊಡಿ. ಇಲ್ಲಿ ಹಾಲು ಸಿಗಲ್ಲ ತತ್ತ. ಅಮ್ಮ ತಾಯಿ. ಏನ್ ತಾತ? ಮಗುಗೆ ಒಂದ್ ಸ್ವಲ್ಪ ಹಾಲಿದ್ರೆ ಕೊಡಿ ಅಮ್ಮ. ಸ್ವಲ್ಪ ಇರು. ಅಲ್ಬೇಡಪ್ಪ, ಅಲ್ಬೇಡ. ತಾತ ವಿಜಯ್, 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 ಎಷ್ಟು ದಿವಸ ಆಯ್ತಪ್ಪ ನಿನ್ ನೋಡಿ. ಚೆನ್ನಾಗಿದ್ಯಾ? ನನಗೇನ್ ತಾತ, ನಾನ್ ಚೆನ್ನಾಗೇ ಇದ್ದೀನಿ. ತಾತ, ನಮ್ಮ ಆಶೆ ಚೆನ್ನಾಗಿದ್ದಲ್ ತಾನೆ? ಯಾಕೆ ತಾತ ಅಳ್ತಾ ಇದ್ದೀರಾ? ಏನಾಯ್ತು? ನಿನ್ ತಂಗಿ ಆಶಾ ನಮ್ಮನ್ನೆಲ್ಲ ಬಿಟ್ಟು ಹೊರಟೋಗ್ಬಿಟ್ಲಪ್ಪ. ನೀನು ಅಂದ್ರೆ ಅವಳಿಗೆ ಪ್ರಾಣ. ಅವರು ಕಾಟ ತಳ್ಳಾರ್ದೆ ಅವತ್ತು ನಿನ್ನ ದ್ವೇಷಿಸುವ ಹಾಗೆ ನಡೆಸಿದ್ಲು. ಈಗ ಈಗ ಅವ್ರ ನೆನಪಾಗಿ ಉಳಿದಿರೋದು ಈ ಮಗು ಮಾತ್ರ. ಹಾಗಾದ್ರೆ ಹೌದಪ್ಪ, ನಿಮ್ಮ ಆಚಾತೆ. ಆಶಾ, ಆಶಾ, ಸಮಾಧಾನ ಮಾಡ್ಕೋ. ಅವಳಿಗೇನಾಗಿತ್ತು? ಅವಳು ಯಾಕೆ ಸತ್ಲು? ಆಗ ನಾನು ಮನೆಯಲ್ಲಿರ್ಲಿಲ್ಲ. ಅವಳೇ ಸತ್ಲು, ಇಲ್ಲ ಅವರೇ ಸಾಯಿಸಿದ್ರು. ನಾನು ಮನೆಗೆ ಬಂದು ನೋಡಿದಾಗ ಅವಳು ಹೆಣವಾಗಿ ಬಿದ್ದಿದ್ದಪ್ಪ. ನಾನ್ ಜೀವಂತವಾಗಿರುವಾಗ್ಲೇ ನನ್ ತಂಗಿ ಶವ ಸಂಸ್ಕಾರ ಮಾಡೋ ಅವಕಾಶ ಸಿಗ್ಲಿಲ್ಲ. ನೀವ್ ಯಾಕೆ ಮುಂಚೆನೆ ಬಂದು ನನ್ಗೆ ಹೇಳಲಿಲ್ಲ? ನಾನು ಎಲ್ಲಿಂದ ಹುಡುಕಲಪ್ಪ. ವಿಷಯ ತಿಳಿಸಬೇಕು ಅಂತ ಮಗು ನೆತ್ಕೊಂಡು ನಿಮ್ಮ ಅಣ್ಣನ ಮನೆಗೆ ಹೋದಾಗ ನಿಮ್ಮ ಅತ್ತಿಗೆ ನನ್ನ ಮಾತುಗಳು ಒಂದಕ್ಕೂ ಕಿವಿ ಕೊಡದೆ ಆಶಾ ಅನ್ನೋ ಹೆಸರು ಕೇಳಿದ ತಕ್ಷಣ ನನ್ನ ಕುತ್ತಿಗೆ ಆಚೆ ತಳ್ಳಿಬಿಟ್ಟಪ್ಪ. ನಿಮ್ಮ ಅತ್ತಿಗೆ ತಳ್ಳಿಬಿಟ್ಟು. ಏನಾಯ್ತು ಗುರು? ಏನಾಯ್ತು ಗುರು? ಮೀನಕ, ಮೀನಕ, ನಮ್ ಗುರು ಕೈಗೆ ಏಟ್ ಬಿದ್ದಿದೆ, ತುಂಬಾ ರಕ್ತ ಹೋಯ್ತು. ಈಗ ಜ್ವರನೂ ಬಂದಿದೆ. ನಾನು ಹೋಗಿ ಡಾಕ್ಟರ್ ಕರ್ಕೊಂಡ್ ಬರ್ತೀನಿ. ಮನೇಲಿ ಯಾರು ಇಲ್ವಾ? ನಮಸ್ಕಾರ. ನಮಸ್ಕಾರ. ನೀವು? ನಿಮ್ಮ ಹತ್ರ ಒಂದು ಮುಖ್ಯವಾದ ವಿಷಯ ಮಾತಾಡ್ಬೇಕು. ಒಳಗಡೆ ಬರ್ಬಹುದಾ? ಬನ್ನಿ. ಥ್ಯಾಂಕ್ಸ್. ನಾನು ಯಾರು ಅಂತ ನಿಮಗೆ ಗೊತ್ತಿಲ್ಲ, ನೀವ್ಯಾರು ಅಂತ ನನಗ್ ಚೆನ್ನಾಗ್ ಗೊತ್ತು. ನನ್ನ ಹೆಸರು ದಯಾಮಯಿ, ಅಂದ್ರೆ ಆಪತ್ ಬಾಂಧವ ಅಂತ. ಯಾರಿಗಾದ್ರೂ ತೊಂದರೆ ಆದ್ರೆ ಅವ್ರನ್ನ ರಕ್ಷಿಸೋದೇ ನನ್ನ ಕೆಲಸ. ಈಗ ನಮಗೇನಂತ ತೊಂದರೆ ಬಂದಿರೋದು? ದೇರ್ ಲೈಸ್ ದ ಪಾಯಿಂಟ್. ಹಾಗನ್ಬೇಡಿ. ಪ್ರತಿಯೊಬ್ಬ ಮನುಷ್ಯನ್ಗೂ ಏನಾದ್ರೊಂದು ಗಂಡಾಂತರ ಇಟ್ಟೇ ಇಟ್ಟಿರ್ತಾನೆ ಆ ಭಗವಂತ. ಹಾ, ನಾನು ಕೂತ್ಕೋಬೋದಾ? ಶೂರ್. ಥ್ಯಾಂಕ್ ಯು. ನಿಮ್ ತಮ್ಮ ವಿಜಯ್ ಬಗ್ಗೆ ನನಗಿಂತ ನಿಮ್ಗೆ ಚೆನ್ನಾಗ್ ಗೊತ್ತು. ಅವನ್ ನಿಮ್ಮಿಬ್ಬರ ಮೇಲೆ ಸೇಡ್ ತೀರ್ಸ್ಕೋಬೇಕು ಅಂತ ಹೊಂಚಾಗ್ತಾ ಇದ್ದಾನೆ. ನಮ್ಮೇಲೆ ಯಾಕೆ ಅವನಿಗೆ ಸೇಡು? ದೇರ್ ಲೈಸ್ ದ ಪಾಯಿಂಟ್. ಅವನು ಇಲ್ಲಿರೋವರೆಗೂ ನೀವು ಕೊಟ್ಟರಲ್ಲ ಕಷ್ಟ, ಅದಕ್ಕೆ ಅವನು ಪಟ್ಟ ವೇದನೆಗಳನ್ನೆಲ್ಲ ಮನಸ್ಸಿನಲ್ಲಿ ಇಟ್ಕೊಂಡು ಆದಷ್ಟು ಬೇಗ ನನ್ನ ಅಣ್ಣ ಅತ್ತಿಗೆ ಮೇಲೆ ಸೇಡು ತೀರ್ಸ್ಕೊಂಡ್ರೆ ನನ್ನ ಮನಸ್ಸಿಗೆ ಶಾಂತಿ ಸಿಗುತ್ತೆ ಅಂತ ಅವನು ಹೇಳೋದನ್ನ ನನ್ನ ಕಿವಿಯಾರ ಕೇಳಿಸ್ಕೊಂಡೆ. ಅದಕ್ಕೆ ನೀವಿಬ್ರು ಹುಷಾರಾಗಿರಿ ಅಂತ ಹೇಳೋದಕ್ಕೆ ಬಂದೆ. ಥ್ಯಾಂಕ್ಸ್ ಫಾರ್ ದ ಇನ್ಫಾರ್ಮೇಶನ್. ಗುಡ್. ನಾನ್ ನಿಮ್ ಹಿತೈಷಿ ಅಂತ ತಿಳ್ಕೊಳ್ಳಿ. ನನ್ನ ಸಹಾಯ ನಿಮ್ಗೆ ಯಾವಾಗ್ಲೂ ಇದ್ದೇ ಇರುತ್ತೆ. ವೆಲ್, ನಾನ್ ನಿಮ್ಮನ್ನ ನೋಡೋದಕ್ಕೆ ನಿಮ್ ಮನೆಗೆ ಆಗಾಗ್ ಬರ್ತಾ ಇದ್ರೆ ನಿಮ್ಮದೇನು ಅಭ್ಯಂತರ ಇಲ್ಲ ತಾನೆ?
ಯು ಆರ್ ಮೋಸ್ಟ್ ವೆಲ್ಕಮ್. ದೇರ್ ಲೈಸ್ ದ ಪಾಯಿಂಟ್. ಬರ್ಲಾ? ಕಾಫಿ? ನೋ ನೋ, ಈ ದಯಾಮಯಿ ಕಾಫಿ ಟೀ. See you. ರೀ, ಈ ಮನೆಯಿಂದ ತೊಲಗಿದ್ರು ಅವನ್ ಕಾಟ ಏನು ತಪ್ಲಿಲ್ವಲ್ರಿ ನಮ್ಗೆ. ಅವನು ಹೇಳ್ದ ಹಾಗೆ ಮಾಡೋನಲ್ಲಿ. ಹೆದರ್ಕೋಬೇಡ, ಅದಕ್ಕೇನ್ ಮಾಡ್ಬೇಕು ಅಂತ ನನಗ್ ಗೊತ್ತು. ಪ್ರತಿ 2 ಗಂಟೆಗೆ ಒಂದ್ಸಲ ಈ ಮಾತ್ರೆ ಕೊಡಿ, ಅದ್ರ ಜೊತೆಗೆ ಇದನ್ನು ಕೊಡಿ. ಅವ್ರು ರೆಸ್ಟ್ ಬೇಕು, ನಿದ್ರೆ ಬರೋದಕ್ಕೆ ಇಂಜೆಕ್ಷನ್ ಕೊಟ್ಟಿದ್ದೀನಿ. ನೀವ್ ಯಾರು ಅವ್ರಿಗೆ ಡಿಸ್ಟರ್ಬ್ ಮಾಡಬಾರ್ದು, ಗೊತ್ತಾಯ್ತಾ? ಓಕೆ, ಬರ್ತೀನಿ. ಡಾಕ್ಟ್ರೆ ಹೇಗಿದೆ ನಿಮ್ ಕೈ? ಕೈ? ನನ್ ಕೈಗೇನಾಗಿದೆ? ಅಲ್ಲ, ನಮ್ ವಿಜಿ ಕೈ ತುಂಬಾ ರಕ್ತ ಹೋಯ್ತು ಅಂದ್ರಲ್ಲ, ಬೇಕಾದ್ರೆ ಹೇಳಿ, ನಾನ್ ರಕ್ತ ಕೊಡ್ತೀನಿ. ನನ್ ಬ್ಲಡ್ ಗ್ರೂಪ್ ಕೆ. ಕೇನಾ? ಆ ಬ್ಲಡ್ ಗ್ರೂಪ್ ನಮ್ಮ ಹತ್ರ ಇಲ್ವಲ್ಲ? ನಮ್ಮ ಹತ್ರ ಇದೆಯಲ್ಲ. ಕೆ ಅಂದ್ರೆ ಗೊತ್ತಾ? ಕೋಡೆ. ನಮಸ್ಕಾರ ಸರ್. ನಮಸ್ಕಾರ, ಚೆನ್ನಾಗಿದ್ದೀರಾ? ನಾನ್ ನೀರ್ ಕುಡಿದು ಬಹಳ ದಿವಸ ಆಯ್ತು ಡಾಕ್ಟ್ರೆ. ಬೆಳಗಿಂದ ರಾತ್ರಿ ಮಲಗೋವರೆಗೂ ನಾನ್ ಕುಡಿಯೋದೇ ರಮ್ಮು, ಅದಕ್ಕೆ ದಮ್ಮು. ಬೇಕಾದ್ರೆ ಹೇಳಿ, 2 ಬಾಟಲ್ ಬ್ಲಡ್ ಕೊಡ್ತೀನಿ. ಅವ್ರಿಗೆ ಬೇಕಾಗಿರೋದು ಬ್ಲಡ್ ಅಲ್ಲ, ರೆಸ್ಟ್. ನೀವ್ ತರ್ಲೆಗೆಲ್ಲ ಮಾಡ್ದಲ್ಲ, ಮನೆ ಹೋಗಿ ಮಲ್ಕೊಳ್ಳಿ. ನನಗಿರೋದೇ ಬ್ಲಡ್ ಕಮ್ಮಿ, ಅದ್ರಲ್ಲೇನು ಅಡ್ಜಸ್ಟ್ ಮಾಡ್ಕೊಡ್ತೀನಿ ಅಂದ್ರೆ ಬೇಡ ಅಂತಿರಲ್ರಿ. ಯಾವ ಸಿಮೆ ಡಾಕ್ಟರ್ ನೀವು? ಅಯ್ಯ, ಏನೋ ಮಾವ ಕಾಮಾಕ್ಷಿ, ಹೇಗಿದ್ಯಾ? ನಾನ್ ಹೇಗಿದ್ರೆ ನಿಮ್ಗೇನ್ರಿ? ಹೋಗಿ ವಿಜಯ್ ಅವ್ರನ್ನ ನೋಡ್ಕೊಳ್ಳಿ ಅಂತ ಹೇಳಿದ್ರೆ ಬೀದಿಲಿ ಹೋಗೋ ಹೆಂಗಸರನ್ನೆಲ್ಲ ಮಾತಾಡಿಸ್ತಿದ್ದೀರಲ್ಲ. ನಾನ್ ಹೋಗಿ ನಿನ್ನ ಮಾತಾಡ್ಸಂದಲ್ಲ, ನನ್ ಮೆಟ್ ತಗೊಂಡ್ ನಾ ಹೊಡ್ಕೋಬೇಕಷ್ಟೇ. ಅಮ್ಮ, ತಾಯಿ. ಓ, ನನ್ನೇನ್ ಬಿಡ್ಸು ಅಂತ ತಿಳ್ಕೊಂಡ? ಇರ್ಲಿ ಬಿಡು, ಬಿಡಿಗಾಗತ್ತೆ. ಯಾಕಮ್ಮ ಮಾತಾಡಕ್ಕಿಲ್ವಾ? ಡ್ಯೂಟಿ ಮುಗ್ದೈತೇನಮ್ಮ? ಡೋಂಟ್ ವರಿ, ನಿನ್ ಡ್ಯೂಟಿ ಮುಗಿದ್ರು ಓಟಿ ಕೊಡಕ್ ಬಂದಿದ್ದೀನಿ. ಎಲ್ಲ ಇಲ್ಲಿಂದಲೇ ಮಾತಾಡ್ತೀನಮ್ಮ, ಒಳಗ್ ಬರಂಗಿಲ್ಲ. ಯಾಕೆಂದ್ರೆ ನಿನ್ ಗೊತ್ತಲ್ಲ, ಗುಂಡಾಕ್ಬಿಟ್ಟಿದೀನಿ. ಅಂದಾಕ್ಷಣ ನನಗ್ ನಿಯತ್ತಿಲ್ಲ ಅನ್ಕೋಬೇಡ ತಾಯಿ. ಗುಂಡಾಕೋರೆ ಯಾವಾಗ್ಲೂ ನಿಯತ್ತಾಗಿರೋದು. ಅಲ್ಲಮ್ಮ, ನಿನಗ್ ಕಷ್ಟ ಕೊಡಕ್ಕೆ ಬೇರೆ ಯಾರು ಸಿಗ್ಲಿಲ್ವಾ? ಊರ್ ತುಂಬಾ ಕಳ್ಳರು, ಸುಳ್ರು, ದರೋಡೆಗರು ತುಂಬಿದ್ದಾರೆ. ಅವ್ರು ಕೊಡೋದ್ ಬಿಟ್ಟು ನಮ್ ವಿಜಯನ ಕೊಡೋದ? ಇದು ನ್ಯಾಯನಾ? ಇದು ಧರ್ಮನ? ಆದಷ್ಟು ಬೇಗ ನಮ್ ವಿಜಯನ ಗುಣಪಡಿಸುತ್ತಾಯಿ. ಈ ನನ್ನ ಪ್ರಾರ್ಥನೆ ನೆರವೇರಿಸ್ಕೊಟ್ರೆ ನಿಯತ್ತಾಗಿ ಗುಂಡಾಕ್ದೆ ನಿನ್ನ ಗುಡಿಗೆ ಬಂದು ಅಭಿಷೇಕ ಮಾಡಿಸ್ತೀನಿ. ಪ್ಯೂರ್ ಸಾರಾಯಿಂದ ಚೆನ್ನಾಗಿ ಜ್ಞಾಪಕ ಇಟ್ಕೋ. ಬರ್ತೀನಿ. ಹೌದು, ನೀವೆಲ್ಲ ಇನ್ನೂ ಇಲ್ಲೇ ಇದ್ದೀರಾ? ನಮ್ ಚಿಂತೆ ನಿನಗೆ ಬೇಡ ವಿಜಯ್, ನಿನಗೆ ಗುಣ ಆಗೋದು ಮುಖ್ಯ. ಮೊದಲು ನಿನ್ ಜ್ವರ ವಾಸಿ ಆಗ್ಬೇಕು, ಅದೇ ನಮ್ಮೆಲ್ಲರ ಆಸೆ. ಈಗ ಬಂದಿರೋ ಜ್ವರಕ್ಕೆ ಡಾಕ್ಟರ್ ಕೊಡೋ ಇಂಜೆಕ್ಷನ್ಗಾಗ್ಲಿ ನೀವು ಮಾಡ್ತಿರೋ ಉಪಚಾರಕ್ಕಾಗ್ಲಿ ವಾಸಿ ಆಗುವಂಥದ್ದಲ್ಲ. ಯಾಕೆಂದ್ರೆ ಈಗ ಜ್ವರ ಬಂದಿರೋದು ನನ್ನ ಮನಸ್ಸಿಗೆ. ನನ್ನ ತಂಗಿ ಸಾವು ಕಾರಣನಾದ ನಮ್ಮ ಅಣ್ಣನ ವಿಚಾರಿಸೋವರೆಗೂ ನನಗೆ ಈ ಜ್ವರ ವಾಸಿ ಆಗೋಲ್ಲ. ಲೇ ಅಜಯ್, ನಿನ್ ಗಂಡಸ್ತನ ಬರೀ ನಿನ್ನ ಹೆಂಡತಿ ಹತ್ರ ತೋರ್ಸಿದ್ರೆ ಸಾಲದು. ತಾಕತ್ತಿದ್ರ ಬಾರ ಕೆಳಗಡೆ ನನ್ನ ಹತ್ರ ತೋರ್ಸು. ಆಶಾ ಸತ್ಯ ವಿಷಯ ತಾತ ಹೇಳಕ್ ಬಂದ್ರೆ ಕತ್ತಿಡ್ದು ಆಚೆ ತಳ್ತೀರೇನೋ? ಲೇ, ನನ್ ತಂಗಿ ಸಾವಿಗೆ ನೀವಿಬ್ರೇ ಕಾರಣ. ನಿಮ್ಮಿಬ್ಬರ ಮೇಲೆ ನಾನು ಸೇಡ್ ತೀರ್ಸ್ಕೊಳ್ಳಿಲ್ಲ ಅಂದ್ರೆ ನನ್ನ ಹೆಸರು ವಿಜಯ ಅಲ್ಲ. ಬಾಸ್ ಬಾಸ್, ನಿಮ್ ಪ್ಲಾನ್ ಸಕ್ಸಸ್ ಅಂದ್ರೆ ಅದೇ ನೀವು ಮೊನ್ನೆ ವಿಜಯ ಅಣ್ಣನ್ಗೆ ಹೋಗಿ ಎಚ್ಚರಿಸಿ ಬಂದ್ರಲ್ಲ. ಹೌದು, ಅದು ನಿಜಾನೇ ಆಯ್ತು. ಅವನು ಹೀಗೆ ಮಾಡ್ತಾನೆ ಅಂತ ನನಗ್ ಚೆನ್ನಾಗ್ ಗೊತ್ತು. ಅದಕ್ಕೆ ಹೇಳೋದು, ಶಕ್ತಿ ಮಾತ್ರ ಇದ್ರೆ ಸಾಲದು, ಯುಕ್ತಿನೂ ಇರಬೇಕು ಅಂತ. ವಿಜಯ್, ನಿನ್ನ ಕತೆ ಅಂದ ಹಾಗೆ ಆ ಆಪತ್ ಬಾಂಧವ ಹೇಳಿದಾಗೆ ನಡೆದೋಯ್ತಲ್ಲ. ಯಾವ್ದಕ್ಕೂ ನೀವಿಬ್ರು ಹುಷಾರಾಗಿರೋದು ಒಳ್ಳೇದು. ಊರಲ್ಲಿರೋರೆಲ್ಲ ಬಂದ್ ಹೇಳಿದ್ರು ಇವ್ರಿಗೆ ಬುದ್ಧಿ ಬರೋಲ್ಲ. ಈಗಿನ ಕಾಲದಲ್ಲಿ ತಂಗಿ ತಮ್ಮ ಯಾರು ಆಗೋಲ್ಲ ರೀ. ಎಷ್ಟಿದ್ದವನ್ನ ಅಷ್ಟು ದೊಡ್ಡವನಾಗಿ ಮಾಡಿದ್ರಲ್ಲ, ಅದ್ರ ಪರಿಣಾಮ ನಿಮ್ಮನ್ನೇ ಕೊಲೆ ಮಾಡ್ತೀನಿ ಅಂತ ಸವಾಲ್ ಹಾಕ್ತಾ. ಹಾವು ಹಾಲು ಹಾಕಿದ್ರೆ ಕುಡ್ದು ವಿಷಾನೇ ಕಕ್ಕುತ್ತೆ. ಹೌದಮ್ಮ, ಈಗಿನ ಕಾಲದಲ್ಲಿ ಯಾರನ್ನೂ ನಂಬ ಆಗಿಲ್ಲ ನೋಡಿ. ಓ, ಅವಂದೇ ಇರ್ಬೇಕು ಫೋನು. ಅಜಯ್ ಹಿಯರ್.
ಈಗಿನ ಕಾಲದಲ್ಲಿ ಬಸ್ ಅಲ್ಲಿ ಬಾಂಬಿಡ್ತಾರೆ, ಏರೋಪ್ಲೇನ್ ಅಲ್ಲಿ ಬಾಂಬಿಡ್ತಾರೆ, ಟ್ರಾನ್ಸಿಸ್ಟರ್ ಬಾಂಬಿಡ್ತಾರೆ. ಇವನು ಫೋನಲ್ಲಿ ಏನಿಟ್ಟಿದ್ದಾನೆ ಏನೋ, ನಮಗೆ ಯಾಕೆ ಮನೆ ಸಾಬ್ರಿ. ಅಮ್ಮ ಮನೇಲಿ ಹೆಣ್ಣು ಮಗಳು ಒಂಟಿಯಾಗಿ ಇದ್ದಾಳೆ, ನಾನಿನ್ ಬರ್ತೀನಮ್ಮ. ಅಜಯ್ ಸ್ಪೀಕಿಂಗ್ ಹಿಯರ್. ನಾನ್ ಸರ್, ಆಪತ್ ಬಾಂಧವ. ನೀವ ಸರ್? ನಿಮ್ ಮಾತು ನಿಜ ಆಯ್ತು ಸರ್. ಆ ವಿಜಯ್ ಬಂದು ನಮ್ಮನ್ನ ಸಾಯಿಸ್ತೀನಿ ಅಂತ ಹೆದರ್ಸೋದ? ಯಾಕೆ ಸರ್ ಹೆದರ್ಕೋತಿದ್ದೀರಿ? ನಾನಿಲ್ವಾ ಆಪತ್ ಬಾಂಧವ? ನಿಮ್ಗೇನೇನ್ ಬೇಕು ಎಲ್ಲ ಬಂದೋಬಸ್ತು ಮಾಡ್ತೀನಿ, ಧೈರ್ಯವಾಗಿರಿ. ಓಕೆ, ಥ್ಯಾಂಕ್ ಯು ಸರ್. ಯಾರದ್ದು ಫೋನು? ಆಪತ್ ಬಾಂಧವಂದು. ಇನ್ಮೇಲೆ ನಮ್ಗೆ ಯಾವ ಆಪತ್ತು ಬರ್ದೇ ಇದ್ದಾಗ ನೋಡ್ಕೊತೀನಿ ಅಂತ ಅವನೇ ಹೇಳ್ದ. ಸೌಭಾಗ್ಯ ಕ್ಲಿನಿಕ್. ಸೌಭಾಗ್ಯ ನೋಡಿದ್ದೀನಿ, ಅರ್ಧ ಓಡೇಶ್ವರ ನೋಡಿಲ್ಲನೆ. ನೋಡಿಲ್ವಾ? ನಾನ್ ತೋರಿಸ್ತೀನಿ. ಏನಪ್ಪಾ ನಿನಗೆ? ಜ್ವರ. ಸಾವಿರ ತಗೋ. ಏನಪ್ಪ ಆಗಿದೆ ನಿನಗೆ? ಹೊಟ್ಟೆ ನೋವು ಸರ್. ಬರುಲ್ಗಾನ್ ತಗೋ. ನಿನ್ಗೇನಪ್ಪ ಆಗಿದೆ? ಎದೆ ನೋವು ಸರ್. ಎದೆ ನೋವು? ತುಂಬಾ ಏನ್ ಕೊಡ್ಬೇಕು ಅಂತ ಗೊತ್ತಾಗ್ತಲ್ವಲ್ಲ. ಎಷ್ಟು ದಿವಸದಿಂದ ಬಂದಿದೆ? 3 ದಿವಸದಿಂದ ಸರ್. ಏನಪ್ಪ ಹಾರ್ಟೆ ನಿಂತೋಗಿದೆ? ಕಿವಿಗೆ ಇಟ್ಕೊಂಡಿಲ್ಲಲ್ಲ ಸರ್. ಬಾ ಬಾ ಡಾಕ್ಟ್ರೇ, ಡಾಕ್ಟ್ರೇ. ಯಾರು ಸ್ವಾಮಿ? ಏನಾಗ್ಬೇಕಾಗಿತ್ತು ನಿಮ್ಗೆ? ಅದೇ ಇವರು ಸೌಭಾಗ್ಯ ಇಲ್ವಾ? ಸೌಭಾಗ್ಯ ನನ್ನ ಹೆಂಡತಿ. ನಿಮ್ಗೇನಾಗ್ಬೇಕಾಗಿತ್ತು? ನನಗೇನು ಆಗಿಲ್ಲ. ನಿನ್ಗೇನು ಆಗಿದೆ ಅಂತ ಹೇಳು. ನನ್ಗೇನು ಆಗಿಲ್ಲ, ಇವ್ರಿಗೇನೆ. ನೀವೇ ತಾನೇ ಹೇಳ್ತಾ ಇದ್ದು ಸೌಭಾಗ್ಯ ಸೌಭಾಗ್ಯ ಅಂತ. ಹೇಳ್ರಿ ಮತ್ತೆ. ಮಗನೇ ಕರ್ಕೊಂಬಂದ್ ಮರ್ಯಾದೆ ತೆಗಿತಿ ನೋಡ್ರಿ ಡಾಕ್ಟ್ರೆ. ನಿಮ್ಮಿಬ್ಬರಿಗೂ ಬುದ್ಧಿಲ್ಲ, ಹೋಗ್ರಿ. ನನ್ ಬಿಸ್ನೆಸ್ ಎಲ್ಲ ಹಾಳಾಯ್ತು. ಸಾಕ ಉಗಿಸ್ಕೊಂಡಿದ್ದು? ನನ್ಗೊಬ್ಬನಿಗೆ ಊದಿದಲ್ಲ, ನಿಮ್ನು ಸೇರ್ಸಿ ಉಗ್ದ್ರು. ಬನ್ರಿ ಡಾಕ್ಟ್ರೆ, ಟೇಕ್ ಇಟ್ ಈಸಿ. ತಗೊಳ್ಳಿ, ನಾನ್ ಮಾಡಿದ್ದು. ಹೌದಾ? ತಿನ್ನಿ. ಯಾಕೆ ಹಾಗೆ ನೋಡ್ತಿದ್ದೀರಾ? ನೀನ್ ಈ ಸೀರೆಯಲ್ಲಿ ತುಂಬಾ ಚೆನ್ನಾಗಿ ಕಾಣಿಸ್ತಿದೀಯ. ವಿಜಯ್, ಕೂತ್ಕೊಳ್ಳಿ ಅಪ್ಪಾಜಿ. ಚೆನ್ನಾಗಿದ್ದೀಯನಪ್ಪ? ಚೆನ್ನಾಗಿದ್ದೀನಿ ಅಪ್ಪಾಜಿ. ಹುಷಾರಿಲ್ಲ ಅಂತ ಹೇಳಿದ್ರು, ನಾನು ಊರ್ನಲ್ಲಿ ಇರ್ಲಿಲ್ಲ. ಹೀಗೆ ಆಗಿದೀಯಪ್ಪ? ಚೆನ್ನಾಗಿದ್ದೀನಿ ಅಪ್ಪಾಜಿ. ವಿಜಯ್, ನಾನೊಂದು ಮಾತು ಹೇಳ್ತೀನಿ, ತಪ್ಪು ತಿಳ್ಕೋಬೇಡ. ಇಂಥವನ್ನೆಲ್ಲ ಮನೆ ಸೇರಿಸ್ಬೇಡ. ಜನಗಳ ದೃಷ್ಟಿಲಿ ಇವರು ನಡತೆಗೆಟ್ಟವರು. ಅಪ್ಪಾಜಿ, ದೊಡ್ಡವರಾಗಿ ನೀವೇ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ, ಇದು ನಿಮಗೆ ಚೆನ್ನಾಗಿದ್ಯಾ? ಒಂದು ವೇಳೆ ನೀವು ಹೇಳ್ದಾಗೆ ಅವಳಾಗಿರ್ಬೋದು, ಹಾಗನ್ಬಿಟ್ಟು ಅವಳು ಮುಂದೆನೆ ಹೇಳ್ಬಿಡಲ್ಲ. ಪಾಪ ಅವಳೆಷ್ಟು ನೊಂದ್ಕೊಂಡು ಹೋದ್ಲು. ನನಗ್ ಜ್ವರ ಬಂದಾಗ ರಾತ್ರಿ ಹಗಲು ಊಟ ತಿಂಡಿ ಬಿಟ್ಟು ನನಗೆ ಸೇವೆ ಮಾಡಿದವ್ರು ಯಾರು? ಅವಳು. ಈ ಬೀದಿ ಜನ ಅವಳನ್ನೆಷ್ಟೇ ಅಸಹ್ಯವಾಗಿ ನೋಡ್ತಿದ್ರು, ಅವಳು ಅದನ್ನ ಸ್ವಲ್ಪನೂ ಮನ್ಸು ಕಚ್ಕೊಳ್ದೆ ನನ್ನ ಮನೆ ಕೆಲ್ಸದವ್ರ ತರ ಕೆಲಸ ಮಾಡ್ತಿದ್ಲಲ್ಲ. ನೀವ್ ದೊಡ್ಡವರ, ಅವಳು ದೊಡ್ಡವಳ? ನಿಮಗೆ ಈ ಮನೆಗೆ ಬರಕ್ ಇಷ್ಟ ಇಲ್ಲ ಅಂದ್ರೆ ನೀವು ಬರಬೇಡಿ. ಒಂದು ವೇಳೆ ಬಂದ್ರೆ ನನ್ನ ಮನೇಲಿ ಯಾರೇ ಇರ್ಲಿ, ಅವ್ರ ಮನಸ್ಸು ಮಾತ್ರ ನೋಯಿಸ್ಬೇಡಿ. ದುಡ್ಕೆ ಹಾಗಂದ್ಬಿಟ್ಟೆ ಬೇಜಾರ್ ಮಾಡ್ಕೋಬೇಡಪ್ಪ. ಪರವಾಗಿಲ್ಲ. ಒಂದ್ ವಿಷಯನೇ ಹೇಳೋದ್ ಮರ್ತ್ಬಿಟ್ಟೆ. ನನ್ ಮಗಳು ನೋಡೋದಕ್ಕೆ ಗಂಡು ಬಂದಿದ್ದಾರೆ. ನೀನೊಂದ್ ಸಾರಿ ಬಂದು ಮಾತಾಡಿಸಿದ್ರೆ ನನ್ ಮನಸ್ಸಿಗೆ ಸಮಾಧಾನ ಆಗತ್ತೆ. ನಾನ್ ಬರ್ತೀನಪ್ಪ. ಯಾಕ ಮಾಡ್ತೀಯ? ನೀನು ದೇವದಾಸಿಯ ವಿನಃ ವ್ಯಭಿಚಾರಿ ಅಲ್ಲಮ್ಮ. ನಿನ್ನನ್ನು ಅರ್ಥ ಮಾಡ್ಕೊಳ್ದೆ ಈ ಜನ ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾರೆ. ನೀನು ಪರಿಶುದ್ಧವಾಗಿರುವಾಗ ಯಾರಿಗೂ ಹೆದರಬೇಕಾದಿಲ್ಲ. ಧೈರ್ಯವಾಗಿರು, ಧೈರ್ಯವಾಗಿರು ಅಮ್ಮ. ಆ ಕಲಾತಾಯಿ ನಾಟ್ಯ ಸರಸ್ವತಿಯ ಪ್ರತಿರೂಪ ನೀನು. ಕಲೆಗಾಗಿ ನಿನ್ನ ಸರ್ವಸ್ವವನ್ನು ತ್ಯಾಗ ಮಾಡಿರುವ ಪುಣ್ಯ ದೇವತೆ. ನಿನ್ನನ್ನು ಹಾಗಂದವರಿಗೆ ದೇವರು ಖಂಡಿತ ಒಳ್ಳೇದ್ ಮಾಡೋಲ್ಲಮ್ಮ, ಒಳ್ಳೇದ್ ಮಾಡೋಲ್ಲ. ಅಮ್ಮ, ಅಮ್ಮ ಕುಡಿ, ಹಾಲು ತಗೋ. ಸಮಾಧಾನ ಮಾಡ್ಕೊ ಅಮ್ಮ, ಸಮಾಧಾನ ಮಾಡ್ಕೊ. ಅಮ್ಮನೂ ಬಂದಿದ್ರೆ ಚೆನ್ನಾಗಿತ್ತು. ಅವರು ಮೊದಲೇ ನೋಡ್ಕೊಂಡು ಹೋದ್ರಲ್ಲ. ಅಮ್ಮ ದೇವಸ್ಥಾನದಲ್ಲಿ ಕಾಯ್ತಾ ಇರ್ತಾರೆ. ನಾನು ಬರ್ತೀನಿ. ಒಳ್ಳೇದು, ಬರ್ತೀನಿ. ನಮಸ್ಕಾರ.
ಏನ್ ಮಾಡ್ತಾ ಇದೀಯ? ಬಿಡು ವಿಜಯ್. ಲೇ ನನ್ನ ಮಗನೇ, ಇವತ್ತು ನೀನ್ ತಪ್ಪಿಸ್ಕೊಂಡ್ಬಿಟ್ರೆ ಇನ್ನೊಂದ್ಸಲ ನೀನ್ ನನ್ನ ಕೈಗೆ ಸಿಗೋದಿಲ್ವೇನಾ? ಬಿಡ್ರಿ ವಿಜಯ್, ನೀನಿಂಥವನ್ನ ನಾನು ತಿಳ್ಕೊಂಡಿರ್ಲಿಲ್ಲ. ಅಲ್ಲಿ ನಾನು ಹಗಂದಿದ್ದಕ್ಕೆ ನೀನು ನನ್ ಮೇಲೆ ಸೇರ್ ತೀರ್ಸ್ಕೋಬಹುದಾಗಿತ್ತು. ಏನು ಅರಿಯದು ನನ್ನ ಮಗಳ ಬಾಳ್ನ ಹಾಳು ಮಾಡ್ಬಿಟ್ಟೆ. ಈ ಬಡಾವಣೆಯಲ್ಲಿ ನೀನೊಬ್ಬ ದೊಡ್ಡ ಮನುಷ್ಯ ಅಂತ ತಿಳ್ಕೊಂಡಿದ್ದೆ. ಆ ಜಗ್ಗಿಗಿಂತ ದೊಡ್ಡ ರೌಡಿಯನ್ನ ನಿರೂಪಿಸ್ಬಿಟ್ಟೆ. ಛೇ, ಮುಚ್ಚಲಿ ಬಾಯ್. ರೌಡಿ ಅಂತೆ ರೌಡಿ. ಒಬ್ಬ ಅಯೋಗ್ಯನ್ ಕೊಡಿದ್ರೆ ಅವ್ನ್ ರೌಡಿನಾ? ವಿಜಯ್ ಇದುವರೆಗೂ ಯಾರಿಗೂ ಕೆಡುಕು ಮಾಡ್ದವನಲ್ಲ. ಈಗ ಬಂದಿದ್ನಲ್ಲ ನಿಮ್ಮ ಮಳಿ ಅಂತ, ಅವ್ನ್ ಯಾರು ನಿಮಗ್ ಗೊತ್ತಾ? ತಾತ ಬನ್ನಿ ಇಲ್ಲಿ. ಇವ್ರನ್ನ ಕೇಳಿ ನಿಮ್ಮ ಮಳಿನ ಯೋಗ್ಯತೆ ಏನು ಅಂತ ಹೇಳ್ತಾರೆ. ಈ ಮಗು ಯಾರ್ದು ಗೊತ್ತಾ? ನಿಮ್ಮ ಅಳಿಯಂದು. ಯಾಕ್ರಿ ಸುಮ್ನಾಗ್ಬಿಟ್ರಿ? ನಿಮ್ಮ ಅಳಿಯ ನನ್ ತಂಗಿ ಗಂಡ. ಅವನ್ ಕುಲ ಗೋತ್ರ ಗೊತ್ತಿಲ್ದೆ ಅವನಿಗೆ ಮದುವೆ ಮಾಡಿಕೊಟ್ರು. ಅದ್ರ ಪರಿಣಾಮ ತಾಯಿ ಮಗ ಇಬ್ರು ಸೇರ್ಕೊಂಡು ಅವಳನ್ನ ಚಿತ್ರ ಹಿಂಸೆ ಮಾಡಿ ಕೊಲೆ ಮಾಡಿದ್ರು. ನ್ಯಾಯ ಕಾಲ ಎಲ್ರಿ ಇದೆ? ಇಂಥವ್ರನ್ನೆಲ್ಲ ನಿಮ್ ಸಮಾಜ ಇನ್ನು ಯಾಕ್ರಿ ಸುಮ್ನೆ ಬಿಟ್ಟಿದೆ ಹೇಳ್ರಿ? ನನ್ ತಂಗಿ 3ನೇ ಹೆಂಡತಿ ಆದ್ರೆ ನಿಮ್ ಮಗಳು 4ನೇ ಹೆಂಡತಿ ಆಗೋವಳು. ಅದನ್ನ ತಪ್ಸಿದಕ್ಕೆ ನಾನ್ ರೌಡಿನಾ? ಹೇಳ್ರಿ, ಯಾಕ್ರಿ ಸುಮ್ನೆ ಇದ್ದೀರಾ? ಹೇಳ್ರಿ. ತಾತ ಬನ್ನಿ. ಮೀನಾ, ಓ ಬನ್ನಿ. ನನ್ನನ್ನು ಕ್ಷಮಿಸ್ಬಿಡು. ಯಾಕೆ? ಅಪ್ಪಾಜಿ ನಿನ್ನೇನೇನೋ ಅನ್ಬಿಟ್ರು. ಅವ್ರು ಆ ರೀತಿಯೆಲ್ಲ ಅನ್ಬಾರ್ದಾಗಿತ್ತು. ಅವ್ರ ಪರವಾಗಿ ನಾನ್ ನಿನ್ನ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಛೇ, ಪರವಾಗಿಲ್ಲ. ನನ್ನ ಮೇಲೆ ಕೋಪ ಇಲ್ಲ ತಾನೆ? ಸಾಕು ವಿಜಯ್, ತುಂಬಾ ಆಯ್ತು. ನಾನು ಎಷ್ಟೇ ಕುಡಿದ್ರು ಏನೇ ಮಾಡಿದ್ರು ಸಾಕು ಅಂತ ನನ್ನನ್ನು ಇದುವರೆಗೂ ಯಾರು ಕೇಳಿದವರು ಇಲ್ಲ, ಕೇಳುವವರು ಇಲ್ಲ. ನೀನ್ ಯಾಕೆ ಕೇಳ್ತಾ ಇದೀಯಾ? ವಿಜಯ್, ನೀವು ತುಂಬಾ ನೊಂದಿರೋ ಹಾಗೆ ಕಾಣ್ತೀರಾ. ನಿಮಗೇನು ಅಭ್ಯಂತರ ಇಲ್ಲ ಅಂದ್ರೆ ಅದೇನು ಅಂತ ಹೇಳ್ತೀರಾ? ಹೇಳ್ಕೊಂಡ್ರೆ ನಿಮ್ ಮನಸ್ಸಿನ ಭಾರ ಸ್ವಲ್ಪ ಕಮ್ಮಿ ಆಗುತ್ತೆ. ಈಗ ಬೇಡ ಮೀನಾ, ಸಮಯ ಬಂದಾಗ ಹೇಳ್ತೀನಿ. ಸರಿ, ನಿಮ್ಮಿಷ್ಟ. ನಾನ್ ಬಲವಂತ ಮಾಡಲ್ಲ. ನನ್ನ ಮನಸ್ಸಿನಲ್ಲಿರೋದನ್ನ ಹೇಳ್ಕೋಬೇಕು ಅನ್ನಿಸ್ತಿದೆ. ಅಭ್ಯಂತರ ಇಲ್ಲ ತಾನೆ? ಇಲ್ಲ, ಹೇಳು. ಮೊದಲನೇ ಸಲ ನಿಮ್ಮನ್ನು ನೋಡಿದಾಗ ಆದ ಒಂದು ಭಾವನೆ ನನಗೆ ಯಾವತ್ತೂ ಆಗಿರ್ಲಿಲ್ಲ. ನೀವು ಹೋದ್ಮೇಲೆ ಯಾವತ್ತೂ ಇಲ್ದೇ ಇರೋ ತೃಪ್ತಿ ನನಗೆ ಸಿಕ್ತು. ಯಾಕೆ ಈ ತರ ಆಗ್ತಿದೆ ಅಂತ ನನ್ನ ನಾನೇ ಕೇಳ್ಕೊಂಡೆ. ಆಗ ಗೊತ್ತಾಯ್ತು, ಮೊದಲನೇ ನೋಟದಲ್ಲಿ ಪ್ರೀತಿಸ್ತಾರೆ ಅಂತ ಹೇಳ್ತಾರಲ್ಲ, ಆ ತರ ನಾನು ನಿಮ್ಮನ್ನು ಪ್ರೀತಿಸ್ತೇನೆ ಅಂತ. ವಿಜಯ್, ನಾನು ನಿಮ್ಮನ್ನು ಪ್ರೀತಿಸ್ತಾ ಇದ್ದೀನಿ. ಅದು ನನ್ನ ದುರಾಸನೆ. ಯಾಕೆ ಗೊತ್ತಾ? ನಮ್ಮಂಥವ್ರ ಚರಿತ್ರೆಯಲ್ಲಿ ಪ್ರೀತಿಗೆ ಮದುವೆಗೆ ಸ್ಥಾನನೇ ಕೊಡ್ಲಿಲ್ಲ ಆ ದೇವರು. ನಾವು ಯಾವ ಜನ್ಮದಲ್ಲಿ ಏನ್ ಪಾಪ ಮಾಡಿದ್ವೋ ಈ ಜನ್ಮದಲ್ಲಿ ಈ ತರ ಬಾಳುವ ನಡೆಸ್ತಾ ಇದ್ದೀವಿ. ನಮ್ಮನ್ನ ಗೌರವಿಸೋರಿಲ್ಲ. ನಮ್ಮನ್ನ ಪ್ರೀತಿಸೋರಿಲ್ಲ. ನಮ್ಮನ್ನ ಮದುವೆ ಮಾಡ್ಕೊಳ್ಳೋರು ಇಲ್ಲ. ಇಷ್ಟೆಲ್ಲ ನನಗೆ ಗೊತ್ತಿದ್ದು ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ಅಂದ್ರೆ ಯಾವ ಜನ್ಮದಲ್ಲೋ ಸ್ವಲ್ಪ ಪುಣ್ಯ ಮಾಡಿರ್ಬೇಕು. ನೀವು ನನ್ನ ಬಗ್ಗೆ ಏನ್ ಬೇಕಾದ್ರೂ ತಿಳ್ಕೊಳ್ಳಿ, ನಾನು ನಿಮ್ಮನ್ನ ಪ್ರೀತಿಸ್ತಿದ್ದೀನಿ ವಿಜಯ್, ಪ್ರೀತಿಸ್ತಿದ್ದೀನಿ. ಮೀನಾ, ನಿನ್ಗೇನು ಹೇಳ್ಬೇಕು ಅನ್ನೋದೇ ನನ್ಗೆ ಅರ್ಥ ಆಗ್ತಿಲ್ಲ. ನಮ್ಮಂತವ್ರ ಬಾಳು ನೀರಿನ ಮೇಲೆ ಗುಳ್ಳೆ ಇದ್ದಾಗೆ, ಅದು ಯಾವ ಕ್ಷಣದಲ್ಲಾದ್ರೂ ಒಡೆದೋಗುತ್ತೆ. ನಿನ್ನ ಹುಚ್ಚಾಸೆನ ಬಿಟ್ಬಿಡು. ಹೃದಯದಲ್ಲಿ ಒಬ್ರಿಗೆ ಸ್ಥಾನ ಕೊಟ್ಮೇಲೆ ಸತ್ರು ಅವ್ರ ಜೊತೆನೆ, ಬದುಕಿದ್ರು ಅವ್ರ ಜೊತೆನೆ. ಹೌದು ವಿಜಯ್, ಹೌದು. ನಿನ್ನ ನಿರ್ಧಾರನ ಬದಲಾಯಿಸಲೇಬೇಕು. ಮೀನಾ,
ನಿನ್ನಾಟ ಅತಿ ಆಯ್ತು. ಆವತ್ತು ವಿಜಯ್ ಬಗ್ಗೆ ಕೇಳಿದ್ಕೆ ಏನಂದೆ? ಏನಂದೆ? ಇಲ್ಲಿಗೆ ಎಷ್ಟೋ ಜನ ಬರ್ತಾರೆ, ಎಷ್ಟೋ ಜನ ಹೋಗ್ತಾರೆ, ಅದ್ರ ಅವನು ಒಬ್ಬ ಅಂತ ಅಂದಿಯಲ್ಲ, ಆ ಒಬ್ಬನ ಇಲ್ಲಿವರೆಗೂ ಕರ್ಕೊಂಡು ಬರೋಷ್ಟು ಧೈರ್ಯ ಬಂತ ನಿನ್ಗೆ? ಅದು ನನ್ನಿಷ್ಟ. ಇದನ್ ಕೇಳೋಕೆ ನಿನ್ಗೆ ಯಾವ ಹಕ್ಕು ಇಲ್ಲ. ಮುಚ್ಚ ಬಾಯಿ. ನೀನಾಗಿ ನೀನೆ ನನ್ನ ಪ್ರೀತಿ ಮಾಡೋವರೆಗೂ ನಿನ್ನನ್ನು ಏನೂ ಮಾಡಬಾರ್ದು ಅಂತಿದ್ದೆ. ನನ್ನೇ ತಿರಸ್ಕಾರ ಮಾಡ್ತಿದ್ಯಾ? ನಾನು ಮನಸ್ಸು ಮಾಡಿದ್ರೆ ನಿನ್ನ ಚಿಟಿಕೆ ಹೊಡೆಯೋಷ್ಟಲ್ಲಿ ಎತ್ಕೊಂಡು ಹೋಗಿ ನನ್ನ ಆಸನೆಲ್ಲ ಪೂರೈಸ್ಕೊತಿದ್ದೆ. ಹಾಗೆ ಮಾಡ್ಲಿಲ್ಲ. ಯಾಕೆ ಗೊತ್ತಾ? ನಿನ್ ಮೇಲಿನ ಪ್ರೀತಿಗೋಸ್ಕರ. ಇವತ್ತಲ್ಲ ನಾಳೆ ನೀನನ್ನ ಪ್ರೀತಿಸಬಹುದು. ನಿನ್ನಿಷ್ಟಕ್ಕೆ ವಿರುದ್ಧವಾಗಿ ನಡ್ಕೋಬಾರ್ದು ಅಂತ ಇಷ್ಟು ದಿವಸ ಕಾದಿದ್ದಕ್ಕೆ ನಿನಗೆ ಅಭಿಜಯ ಬೇಕಾದ್ನಾ? ಅದ್ ನಿನಗ್ಯಾಕೆ? ನಿನ್ ಮೇಲೆ ನನಗೆ ಯಾವ ಆಸೆನೂ ಇಲ್ಲ. ಅಂದ್ರೆ ನಿನಗ್ ನನಗಿಂತ ಅವನೇ ಬೇಕಾ? ಹೌದು. ನೋಡ್ತೀನಿ ನೀವಿಬ್ರು ಹೇಗೆ ಒಂದಾಗ್ತೀರಾ ಅಂತ ನಾನು ನೋಡ್ತೀನಿ. ಹಾಗಾದ್ರೆ ಒಂದೇ ಏಟ್ಗೆ ಎರಡು ಹಕ್ಕಿ. ವಿಜಯ್ ಕತೆ ಮುಗ್ದ ಹಾಗೆ. ನಮ್ ಬಾಸ್ ಪ್ಲಾನು ಸಕ್ಸಸ್. ನಮ್ಗೆ ಚಳ್ಳೆ ಹಣ್ಣು ತಿನ್ಸಕ್ ನೋಡ್ತೀಯ? ನಮ್ ಗುಟ್ಟೆಲ್ಲ ಅಲ್ಲೋಗಿ ಹೇಳ್ತೀನೋ? ಅಮ್ಮ ನೀವು ಕಾಲ ಅಣ್ಣ ಅಮ್ಮ ಅಮ್ಮ ಗುರು ಚೋಟು, ನಾನು ಹೇಳಿಲ್ಲ ಅನ್ಯಾಯ ಮಾಡಿದವನ್ಗೆ ಒಳ್ಳೆ ಸಾವು ಬರೋಲ್ಲ ಅಂತ? ನನ್ನ ತಂಗಿ ಸಾವಿಗೆ ಕಾರಣ ಆಗಿದ್ನಲ್ಲ ರವಿ, ಅವನು ಅವ್ರ ತಾಯಿ ಕಾರ್ ಆಕ್ಸಿಡೆಂಟ್ ನಲ್ಲಿ ಸತ್ತೋದ್ರಂತೆ. ಪೇಪರ್ ಅಲ್ಲಿ ಬಂದಿದೆ. ಚೋಟು, ಯಾಕೋ ಹೀಗಿದ್ಯಾ? ಏನಾಯ್ತು? ನನಗೇನು ಆಗಿಲ್ಲ ಗುರು. ಗುರು ಹಾಯ್, ನಮಸ್ಕಾರ. ನಿಮ್ಗೊಂದು ಗುಡ್ ನ್ಯೂಸ್. ಏನದು? ನಿಮ್ಮ ದಾರಿಗೆ ಅಡ್ಡವಾಗಿತ್ತಲ್ಲ ಮುಳ್ಳು, ಅದನ್ನ ಕಿತ್ತೆಸ್ಬಿಟ್ಟೆ. ಥ್ಯಾಂಕ್ ಯು. ನೀವಿನ್ನು ಧೈರ್ಯವಾಗಿರ್ಬೋದು. ತೆಗಿರಿ ಕೈನಾ. ಏನ್ರಿ ಇದು? ವೆರಿ ಸಿಂಪಲ್. ದಾರಿಗೆ ಅಡ್ಡವಾಗಿರೋ ಮುಳ್ಳನ್ನ ಕಿತ್ತಾಕಿದ್ಮೇಲೆ ರಸ್ತೆ ಕ್ಲಿಯರ್ ತಾನೆ? ನೀವಿಷ್ಟು ಚೀಪ್ ಆಗಿ ಬಿಹೇವ್ ಮಾಡ್ತೀರಿ ಅನ್ಕೊಂಡಿರ್ಲಿಲ್ಲ. ನಿಮ್ಮನ್ನ ಮರ್ಯಾದಸ್ಥರು ಅನ್ಕೊಂಡಿದ್ದೆ. ದೇರ್ ಲೈಸ್ ದ ಪಾಯಿಂಟ್. ಮರ್ಯಾದಸ್ಥನಾಗಿರೋದ್ರಿಂದಲೇ ಅಂತಸ್ತು ನೋಡೇ ಇಲ್ಲಿಗೆ ಬಂದಿರೋದು. ನಿಜ ಹೇಳ್ಬೇಕು ಅಂದ್ರೆ ನೀವು ಒಂಥರ ಚೆನ್ನಾಗಿದ್ದೀರಾ. ನನ್ನನ್ನ ಅಂತ ಹೆಣ್ಣು ಅಂತ ತಿಳ್ಕೋಬೇಡಿ. ದೇರ್ ಲೈಸ್ ದ ಪಾಯಿಂಟ್. That's why I like you. ನೀನ್ ಬೈದ್ರು ಒಂಥರ ಚೆನ್ನಾಗಿರುತ್ತೆ. ನಿನ್ನನ್ನು ಬಿಡಲ್ಲ ಇವತ್ತು. ನಾನು ಯಾವತ್ತು ಸಿಕ್ಕಿದ ಅವಕಾಶನ ಬಿಡೋನಲ್ಲ.
ವಿಜಯ್ ವಿಜಯ್ ನನಗಿದಾಗ್ಬೇಕಪ್ಪ. ನಿನಗೂ ನಿನ್ ತಂಗಿಗೂ ಕೊಡಬಾರ್ದು ಕಷ್ಟ ಕೊಟ್ಟಿದ್ದಕ್ಕೆ ನನಗ್ ತಕ್ಕ ಪ್ರಾಯಶ್ಚಿತ್ತ. ಅಯ್ಯೋ ಅನಿತಾನ ವಿಜಯ್ ಕೊಲೆ ಮಾಡ್ಬಿಟ್ಟ. ನಾನ್ ಕೊಲೆ ಮಾಡಲಿಲ್ಲ, ನಾನ್ ಕೊಲೆ ಮಾಡಲಿಲ್ಲ. ಅಯ್ಯೋ ಕೊಲೆ 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 ಕೊಲೆ. ಅಯ್ಯೋ ಅನಿತಾ, 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 ಇದಕ್ಕೆಲ್ಲ ಕಾರಣ ವಿಜಿತಾನೆ. ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಇದಕ್ಕೆಲ್ಲ ಕಾರಣ ಆಪತ್ ಬಾಂಧವ. ನನ್ ಮಗು ಅಣೆ. ಇವತ್ ನಾನು ನಿಜ ಹೇಳ್ತಿದ್ದೀನಿ ಅಂದ್ರೆ ಇಷ್ಟು ದಿವಸ ನಾನು ನನ್ನ ಮಗು ನನ್ ಗಂಡ ಮಾತ್ರ ಚೆನ್ನಾಗಿರ್ಬೇಕು ಅನ್ನೋ ಸ್ವಾರ್ಥದಿಂದ ನಿಮ್ ಕುಟುಂಬದವ್ರಿಗೆ ಮಾಡಬಾರ್ದು ಅನ್ಯಾಯ ಮಾಡ್ಬಿಟ್ಟೆ ಅಂದ್ರೆ ನಮ್ ವಿಜಯನ್ ಕಾಪಾಡಿ ಅಂದ್ರೆ ನಮ್ ವಿಜಯನ್ ಕಾಪಾಡಿ ವಿಜಯ್ ಸಮಾಧಾನ ಮಾಡ್ಕೋಪ. ಇನ್ನು ನೀನೆಷ್ಟತ್ರು ಸತ್ತ ಚೋಟುನ ಬದುಕ್ಸೋಕಾಗಲ್ಲ. ನೀ ಉಳಿಸ್ಲೇಬೇಕಾದ ಪ್ರಾಣ ಇನ್ನು 3 ಇದೆಯಪ್ಪ. ನಿನ್ ತಂಗಿ ಮಗು, ತಾತ, ನೀನ ಬೇಗ ಹೋಗಿ ಅವನ್ನ ಕಾಪಾಡಪ್ಪ. ಚೋಟ ವಿಷಯ ನಾವು ನೋಡ್ಕೋತೀವಿ. ಹೋಗಪ್ಪ ವಿಜಯ್. ಹೇಳ್ತೀನಿ. ನನಗೆ ದಕ್ಕದೇ ಇರೋ ನಿನ್ನ ಬೇರೆಯವರಿಗೆ ಬಿಟ್ಟುಕೊಡೋಷ್ಟು ಮುಟ್ಟಾಳಲ್ಲ ನಾನು. ನನ್ನ ಪ್ರೀತಿಗೆ ಬೆಲೆ ಕೊಡದೆ ನಿರ್ಲಕ್ಷ್ಯ ಮಾಡ್ದಿಯಲ್ಲ, ನಿನ್ನ ಸರ್ವಸ್ವನ ದೋಚಿ ನಿನ್ನ ನಾಶ ಮಾಡ್ಲಿಲ್ಲ ಅಂತಂದ್ರೆ ನಾನು ವಿಜಯ್ ಸತ್ತು ಅದನ್ನ ದಕ್ಕಿಸ್ಕೋಬೇಕು ಅನ್ನೋ ಹುಚ್ಚು ಪ್ರಯತ್ನನ ಮಾಡಬೇಡ. ನನ್ ಪ್ರಾಣ ಇರುವವರೆಗೂ ಅದಕ್ಕೆ ಅವಕಾಶ ಕೊಡಲ್ಲ. ಈ ಜಗ್ಗು ಅಂತಂದ್ರೆ ಹುಚ್ಚು ನನ್ನ ಮಗ ಅಂತ ತಿಳ್ಕೊಂಡಿದ್ಯಾ? ಬೇಡ ಬಿಡು. ಒಂದು ಹೆಣ್ಣಿನ ಬಾಳನ್ನ ನಾಶ ಮಾಡಕ್ ನೋಡ್ಬೇಕು. ಇನ್ನು ನನ್ನ ಕೈಯಿಂದ ಹ್ಯಾಕ್ ತಪ್ಪಿಸ್ಕೊಳ್ತೀಯ ಅಂತ ನಾನು ನೋಡ್ತೀನಿ.
ವಿಜಯ್ ವಿಜಯ್ ಅಣ್ಣ ವಿಜಯ್ ಅಣ್ಣ ಅಣ್ಣ ಅದಕ್ಕೆ ಇಟ್ಕೊಂತೀನಿ ನಾನಲ್ಲ. ನನಗೆ ಗೊತ್ತು ವಿಜಯ್, ಅವಳು ಸಾವ ಕಾರಣ ಯಾರು ಅಂತ ನಿಮ್ಮ ಅತ್ತಿಗೆನೇ ಹೇಳಿದ್ಲು. ನಾನ್ ಸಾಯಕ್ ಮುಂಚೆ ನಂದೊಂದು ಕೋರಿಕೆ ನೆರವೇರಿಸ್ಕೊಡ್ತೀರಾ? ಅದೇನ್ ಹೇಳು. ನನ್ನನ್ನ 2 ನಿಮಿಷ ನಿಮ್ಮ ಮಡ್ಲಲ್ಲಿ ಮಲಗಿಸ್ಕೋತೀರಾ ಅಣ್ಣ? ವಿಜಯ್ ನನ್ನ ಕೈಲಿ ಆಗ್ತಿಲ್ಲ ಅಣ್ಣ. ವಿಜಯ್ ಅಣ್ಣ, ನೀನಿ ಪ್ರೀತಿನ ಮುಂಚೆನೆ ತೋರಿಸಿದ್ರೆ ನಾನು ಸ್ಥಿತಿಗೆ ಬರ್ತಿರ್ಲಿಲ್ಲ ಅಣ್ಣ. ಅಣ್ಣ ಅಣ್ಣ ನಾನು ತಪ್ಪು ಮಾಡ್ಬಿಟ್ಟೆ ಕಣೋ ವಿಜಯ್, ನಾನು ತಪ್ಪು ಮಾಡ್ಬಿಟ್ಟೆ ಅಣ್ಣ. ಇದು ಆಶಾ ಮಗು, ಈಗ ತಾಯಿ ಇಲ್ಲದೆ ಇರೋ ತಬ್ಲೆ. ಈಗಿದಕ್ಕೆ ನಿಮ್ಮನ್ನು ಬಿಟ್ರೆ ಬೇರೆ ಯಾರು ದಿಕ್ಕಿಲ್ಲ. ಇದನ್ನ ಅನಾಥನನ್ನಾಗಿ ಮಾಡಿ ಇನ್ನೊಬ್ಬ ವಿಜಯ್ ಆಗ ಅವಕಾಶ ಮಾಡಿಕೊಡ್ಬೇಡ ಅಣ್ಣ. ಕಣ ವಿಜಯ್. ಮೀನಾ, ನಾನ್ ನಿನ್ನ ಹತ್ರ ಇವತ್ತು ನಿಜ ಹೇಳ್ತಿದ್ದೀನಮ್ಮ. ನನ್ನ ಹತದೃಷ್ಟ. ಜೀವನದಲ್ಲಿ ನಾನು ಆಸೆ ಪಟ್ಟಿದ್ದು ಯಾವುದು ನನಗೆ ದಕ್ಕಲಿಲ್ಲ. ಎಷ್ಟೋ ಪ್ರೀತಿಸ್ತಿದ್ದ ನನ್ನ ತಂಗಿ, ನನ್ನ ಪ್ರಾಣಕ್ಕಿಂತ ಹೆಚ್ಚಾದ ನನ್ನ ಚೋಟು, ಅವರು ನನ್ನನ್ನು ಬಿಟ್ಬಿಟ್ಟು ಹೊರಟೋದ್ರು. ಮೀನಾ, ನಾನ್ ನಿನ್ನನ್ನು ಮೊದಲನೇ ಸಾರಿ ನೋಡಿದಾಗ್ಲೇ ನಾನ್ ನಿನ್ನನ್ನು ಆಸೆ ಪಟ್ಟೆ. ಆದ್ರೆ ನೀನು ನನಗೆ ದಕ್ಕದೆ ಹೋದ್ರೆ ನನ್ ಗತಿ. ಅದಕ್ಕೆ ನಿನ್ನನ್ನು ಕಣ್ಣು ತುಂಬ ನೋಡೋ ಭಾಗ್ಯನಾದ್ರೂ ಸಿಗ್ಲಿ ಅಂತ ನಿನ್ನಿಂದ ದೂರ ಇದ್ದೆಮ್ಮ. ವಿಜಯ್, ನಾನು ನಿಮ್ಗೆ ಆವತ್ತೇ ಹೇಳ್ದೆ, ನಿಮ್ ಪ್ರೀತಿ ಒಂದು ಕ್ಷಣ ಸಿಕ್ಕಿದ್ರು ನನಗಷ್ಟೇ ತೃಪ್ತಿ ಅಂತ. ಈಗ್ಲಾದ್ರೂ ನೀವು ನನ್ನ ಪ್ರೀತಿಸ್ತಿದ್ದೀನಿ ಅಂತ ಹೇಳ್ತಾ ಇದ್ದೀರಲ್ಲ, ನಿಜವಾಗ್ಲೂ ನನ್ನ ಅದೃಷ್ಟವಂತೆ. ವಿಜಯ್, ನಾನ್ ಬದುಕಿದ್ರು ನಿಮ್ ಜೊತೆನೆ, ಸತ್ರು ನಿಮ್ ಜೊತೆನೆ. ಇಂಥ ಭಾಗ್ಯ ಕೊಟ್ಟು ನಿಮ್ಮನ್ನ ಕಳ್ಕೊಳಕ್ಕೆ ನಾನು ತಯಾರಿಲ್ಲ. ನಾವು ಬದುಕಿದ್ದಾಗ್ಲಂತೂ ಒಂದಾಗ್ಲಿಲ್ಲ, ಸಾವನ್ನಲ್ಲಾದ್ರೂ ಒಂದೋಗೋಣ. ಎಂತ ಕೆಲಸ ವಿಜಯ್